ಸೊ ಬ್ರದರ್ ಹೇಳಿದಂತೆ ಸಭೆ ಅಂದರೆ ನೀವೆಲ್ಲರೂ ಸಹೋದರ ಸಹೋದರಿಯರನ್ನ ನೋಡಲು ಬಹಳ ನಾನು ಸಂತೋಷ ಪಡ್ತೀನಿ. ನಿಮ್ಮನ್ನು ಸಂತಿಸೋದು, ನಿಮ್ಮ ಹತ್ರ ಅನ್ಯೋನ್ಯತೆ ಮಾಡೋದು, ಪ್ರತಿ ಸಲ ನಾನು ಬಂದು ಅನ್ಯೋನ್ಯತೆ ಮಾಡಿದಾಗೆಲ್ಲ ಬಹಳ ನಾನು ಉತ್ಸಾಹ ಮತ್ತು ಪ್ರೋತ್ಸಾಹ ಮತ್ತು ಸವಾಲನ್ನು ಹೊಂದಿದ್ದೇನೆ. ದೇವರು ಮಾಡುವಂಥ ಕೆಲಸ ಇದು. ದೇವರು ನಿಮ್ಮನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಒಂದೊಂದು ಮನೆಯಿಂದ ಆಯ್ಕೆ ಮಾಡಿಕೊಂಡು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದು ಸೇರಿಸಿದ್ದಾರೆ, ಸಭೆಯಾಗಿ ಕಟ್ತಾ ಇದ್ದಾರೆ. ಅದು ನಮಗೆ ಬಹಳ ಸಂತೋಷದ ಸಂಗತಿ. ಯಾಕೆಂದರೆ ಇದು ದೇವರ ಕಾರ್ಯ, ಇದು ಮನುಷ್ಯನ ಕಾರ್ಯ ಅಲ್ಲ. ಆದರೆ ದೇವರು ಮನುಷ್ಯರನ್ನ ಉಪಯೋಗಿಸ್ತಾರೆ. ಹಾಗೆ ನೀವೆಲ್ಲ ಬ್ರದರ್ ಝ್ಯಾಕ್ ಅಥವಾ ಈ ಥರ ದೈವಿಕ ನಾಯಕರ ಮಾತುಗಳನ್ನು ಕೇಳಿದಿರ. ಅವರೆಲ್ಲ ದೇವರಿಂದ ಪ್ರಚೋದನೆ ಹೊಂದಿ ದೇವರ ವಾಕ್ಯಗಳನ್ನು ಹಂಚಿಕೊಂಡಿದ್ದಾರೆ ವರ್ಷಗಳ ಕಾಲ. ಮತ್ತು ದೇವರು ಅಂತಹ ನಾಯಕರಿಗೆ, ಬ್ರದರ್ ಝ್ಯಾಕ್ ಇರ್ಬೋದು, ಬ್ರದರ್ ಚಾರ್ಲ್ಸ್ ಇರ್ಬೋದು, ಭಾಳಷ್ಟು ನಾಯಕರಿಗೆ ಹಾಗೆ ಭಾರಗಳನ್ನು ಕೊಟ್ಟಿದ್ದಾರೆ. ಅದು ಭಾರ ಕೊಡುವಂಥದ್ದು ದೇವರೇ. ಸೊ ಯಾಕೆಂದರೆ ಯೋಹಾನ 3 ಹೀಗೆ ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಏನು ಮಾಡಿದರು, ತನ್ನ ಒಬ್ಬನೇ ಮಗನನ್ನು ಕೊಟ್ಬಿಟ್ರು. ಹಾಗೆ ನಮ್ಮ ಮೇಲೆ ಬಹಳಷ್ಟು ಪ್ರೀತಿ ಇಟ್ಟು ತನ್ನ ಮಗನನ್ನು ಕೊಟ್ಟರು. ಅದರ ನಂತರ ಅವರ ನಾಯಕರನ್ನು ಕೂಡ ಕೊಟ್ಟರು. ಸೊ ಯಾಕೆ ಅಂದರೆ ನಾವು ನಾಶ ಆಗಬಾರ್ದು ಅಂತ. ಸೊ ಯಾಕೆಂದರೆ ಅದಕ್ಕೆ ಮೊದಲು ನಿನ್ನೆ ಸಂಜೆ ಬ್ರದರ್ ಝ್ಯಾಕ್ ಕೇಳ್ತಾ ಇದ್ರು, ಹೇಗೆ ಕೂಟ ಎಲ್ಲ ಹೇಗೆ ನಡೀತಾ ಇದೆ ಅಂತ. ಅಂದರೆ ಅವ್ರಿಗೆ ಗೊತ್ತಿತ್ತು, ನಾನು ಹೇಳಿದ್ದೆ ಅವ್ರಿಗೆ ಯವನಸ್ತ್ರ ಕೂಟ ಇದೆ ಅಂತ. ಹೇಗೆ ನಡೀತಾ ಇದೆ, ಚೆನ್ನಾಗಿ ನಡೀತಾ ಅಂತ ಕೇಳಿದರು ನಿನ್ನೆ ಸಂಜೆ. ಅವ್ರಿಗೆ ಹೇಳಿದೆ ಭಾಳ ಚೆನ್ನಾಗಾಯಿತು ಅಂತ. ಫೋಟೋ ಕೂಡ ಕಳಿಸ್ದೆ. ಅವ್ರಿಗೆ ಭಾಳ ಸಂತೋಷ ಆಯಿತು. ಅವ್ರು ಹೇಳಿದರು, ದೇವರು ಎಷ್ಟು ಜನ ಯವನಸ್ತ್ರನ್ನ ಕಟ್ತಾ ಇದ್ದಾರೆ, ಇದನ್ನು ನೋಡಿದ್ರೆ ನನಗೆ ಭಾಳ ಸಂತೋಷ ಆಗುತ್ತೆ. ಹಾಗೆ ನೀವು ನಾಳೆ ಕೂಟದಲ್ಲಿ ನನಗೆ ನನ್ನ ಒಂದು ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಸಭೆಗೆ ತಿಳಿಸಿ ಅಂತ ಹೇಳಿದರು. ಹಾಗೆ ಬ್ರದರ್ ಚಾರ್ಲ್ಸ್ ಕೂಡ ಬರುವಾಗ ಅವರ ಅಭಿನಂದನೆ ಮತ್ತು ಶುಭಾಶಯಗಳನ್ನು ನಿಮಗೆಲ್ಲರಿಗೂ ಕಳಿಸ್ತಾರೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಅವರಿಗೆ ಅವರ ಪ್ರಾರ್ಥನೆಗಳು ನಿಮಗಾಗಿ ಇದೆ. ಅವರ ಪ್ರಾರ್ಥನೆ ಏನು? ಅವರ ಪ್ರಾರ್ಥನೆ ಏನಂದರೆ, ನೀವೆಲ್ಲ ಸಭೆಯಾಗಿ, ಒಂದು ಕುಟುಂಬವಾಗಿ, ಒಂದು ದೇಹ ಶರೀರವಾಗಿ ಕಟ್ಟಲ್ಪಡಬೇಕು, ಮತ್ತು ನೀವು ಎಲ್ಲ ಒಳ್ಳೆ ಶಿಷ್ಯರಾಗಿ ಬೆಳಿಬೇಕು ಅಂತ. ಸೊ ಭಾಳ ಸಲ ಬ್ರದರ್ ಝ್ಯಾಕ್ ಹೀಗೆ ಅವ್ರ ಬರ್ತ್ಡೇ, ಹುಟ್ಟುಹಬ್ಬದ ಸಮಯದಲ್ಲಿ ಭಾಳ ಜನ ಹೇಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ, ಹೇಗೆ ಧನ್ಯವಾದ ಹೇಳಬೇಕು ಅಂತ. ಆದರೆ ಬ್ರದರ್ ಝ್ಯಾಕ್ ಹೀಗೆ ಹೇಳ್ತಾರೆ, ನೀವು ನನಗೆ ಹೂ ಕೊಡಬೇಡಿ, ನನಗೇನು ಉಡುಗೊರೆ ಏನು ಕೊಡಬೇಡಿ, ಅದರ ಬದಲಿಗೆ ನೀವು ಕ್ರಿಸ್ತನನ್ನು ಸರಿಯಾಗಿ ಚೆನ್ನಾಗಿ ಹಿಂಬಾಲಿಸಿ, ಅದೇ ನನಗೆ ನೀವು ಕೊಡೋವಂಥ ಗಿಫ್ಟ್ ಅಂತ ಹೇಳ್ತಾರೆ. ಅದು ನನಗೆ ಯಾವಾಗಲೂ ನೆನಪಾಗುತ್ತೆ. ಯಾಕೆಂದರೆ ಅವ್ರಿಗೆ ಬೇರೆ ಯಾವುದ ಲೌಕಿಕವಾದ ಆಶೆ ಇಲ್ಲ. ಸೊ ಯಾಕೆಂದರೆ ದೇವರು ಒದಗಿಸಿದ್ದಾರೆ ಅವ್ರಿಗೆ, ಅವರ ಎಲ್ಲ ಕೊರತೆಗಳನ್ನು ದೇವರು ಒದಗಿಸಿದ್ದಾರೆ. ಯಾಕೆ ದೇವರು ಅವರ ಕೊರತೆಗಳನ್ನು ಒದಗಿಸಿದ್ದಾರೆ? ಯಾರಾದರೂ ಹೇಳ್ತೀರಾ? ಯಾಕೆ ಅವರ ಕೊರತೆಗಳನ್ನು ಅವ್ರು ನೋಡಿದ್ರೆ ಯಾವತ್ತೂ ಏನು ಕೊರತೆ ಇದೆ ಅಂತ ಅನಿಸೇ ಅವಾಗ ನಾನು ಅವ್ರನ್ನ ಸಂತಿಸಿದ್ರಿಂದ ಇದುವರೆಗೂ. ಯಾಕೆ ಅಂದರೆ ದೇವರ ಸಿದ್ಧಾಂತ ಹೀಗಿದೆ. ದೇವರ ರಾಜ್ಯ ಮತ್ತು ದೇವರ ನೀತಿಯನ್ನು ಯಾರು ಹುಡುಕ್ತಾರೆ, ಯೇಸು ಸ್ವಾಮಿನೇ ವಾಗ್ದಾನ ಮಾಡಿದ್ದಾರೆ, ನಿಮ್ಮ ಕೊರತೆಗಳನ್ನೆಲ್ಲ ತಂದೆಯಾದ ದೇವರೇ ನೀಗಿಸ್ತಾರೆ ಅಂತ. ಸೊ ಎಲ್ಲಿದೆ ಗೊತ್ತಾ ವಚನ ಅಲ್ಲ, ವಾಗ್ದಾನ, ಮತ್ತಾಯ 6. ಸೊ ಅದು ಯೇಸು ಸ್ವಾಮಿ ಹೇಳಿದ ಮಾತು. ಸೊ ಹಾಗೆ ಇದು ಬಹಳ ಮುಖ್ಯ. ದೇವರು ನಿಮ್ಮ ಮೇಲೆ ಕಾಳಜಿ ಹೊಂದಿದ್ದಾರೆ. ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಪ್ರತಿ ದಿವಸ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ದೇವರಿಗೆ ಬಹಳ ಕೃತಜ್ಞರಾಗುವಂಥ ವಿಷಯ ಯಾವುದು ಗೊತ್ತಾ? ದೇವರು ನಮ್ಮ ಮೇಲೆ ಕರುಣೆ ತೋರಿಸ್ತಾರೆ. ಅದು ಅದನ್ನು ನೀವು ಸವಿಬೇಕು, ರುಚಿಸಬೇಕು, ಎಂಜಾಯ್ ಮಾಡಬೇಕು, ಸಂತೋಷ ಪಡಬೇಕು. ಯಾಕೆ ಅಂದರೆ
ಈ ಭೂಮಿ ಮೇಲೆ ಎಷ್ಟು ಜನಗಳಿದ್ದಾರೆ, ಅಷ್ಟು ಜನರಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಪರ್ಸೆಂಟ್, ಎಷ್ಟು ಪ್ರತಿಶತ ಜನರಿಗೆ ಈ ಕರುಣೆ ಅನುಗ್ರಹ ಆಗಿದೆ ಅಂತ. ಎಲ್ಲರಿಗೂ ರಕ್ಷಣೆ ಸಿಕ್ಕಿಲ್ಲ. ಮೊದಲನೇದಾಗಿ ರಕ್ಷಣೆ ಎಲ್ಲಿಂದ ಸಿಗುತ್ತೆ ನಮಗೆ? ನಮ್ಮ ಅಪರಾಧ ಮನೋಭಾವದಿಂದ. ನಾವು ಎಲ್ಲ ಪಾಪಿಗಳಲ್ವಾ? ನಿಮಗೆ ಗೊತ್ತಿದೆ, ನೀವು ಪಾಪಿಗಳಿದ್ದಾಗ ಈ ಲೋಕದಲ್ಲಿ ಕೂಡ ಭಾಳಷ್ಟು ಜನ ಇದ್ದಾರೆ. ನಾವು ರಕ್ಷಣೆ ಹೊಂದೋದಕ್ಕೆ ಮೊದಲು ನಮ್ಮ ಮನಸ್ಸಿನಲ್ಲಿ ಒಂದು ವಿಷಯ ಯಾವಾಗಲೂ ಕಾಡ್ತಾ ಇತ್ತು, ನಮ್ಮ ಹೃದಯದಲ್ಲಿ. ಏನದು? ಅಪರಾಧ ಮನೋಭಾವ. ಆದರೆ ನಾವು ಆ ಮನಸ್ಸಾಕ್ಷಿನ ತಡೆ ಹಿಡಿತೀವಿ, ಅಥವಾ ಮನಸ್ಸಾಕ್ಷಿಯ ಬಾಯಿ ಮುಚ್ತೀವಿ, ಪ್ರಯತ್ನ ಮಾಡ್ತೀವಿ, ಇನ್ನೂ ಹೆಚ್ಚು ತಪ್ಪುಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಆದರೆ ಮನಸ್ಸಾಕ್ಷಿ ಮಾತಾಡ್ತಾ ಇರುತ್ತೆ, ಏನಾದರೂ ಹೇಳ್ತಾ ಇರುತ್ತೆ, ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ. ಯಾಕೆಂದರೆ ಇವಾಗ ನಾವು ಮನಸ್ಸಾಕ್ಷಿ ಬಾಯಿ ಮುಚ್ಚಿಬಿಟ್ಟು ಈ ಒಂದು ಸ್ತರಕ್ಕೆ ಹೋಗ್ತೀವಿ. ಆಮೇಲೆ ಏನಾಗುತ್ತೆ, ಕ್ರಮೇಣ ನಾವು ಬೇರೆ ಇನ್ನೊಂದು ಹೆಚ್ಚಿನ ತಪ್ಪು ಮಾಡ್ತೀವಿ. ಆವಾಗ ಮನಸ್ಸಾಕ್ಷಿ ಹೇಳುತ್ತೆ, ಆವಾಗ ಇನ್ನೂ ನಮಗೆ ನೋವಾಗುತ್ತೆ. ಅದಕ್ಕೆ ಮೊದಲನೇದಾಗಿ ನಮಗೆ ಸಿಗುವಂಥ ರಕ್ಷಣೆ ಯಾವುದು ಗೊತ್ತಾ? ನಮ್ಮ ಹಳೆಯ ಜೀವಿತದ ಆ ಒಂದು ಅಪರಾಧ ಮನೋಭಾವದಿಂದ ಬಿಡುಗಡೆ. ನಮಗೆ ದೇವರು ಹೇಳ್ತಾರೆ ನಮ್ಮ ಹೃದಯದಲ್ಲಿ, ನಿಮಗೆಲ್ಲರನ್ನೂ ನಾನು ಕ್ಷಮಿಸಿದ್ದೀನಿ, ನಿಮಗೆ ಕ್ಷಮೆ ಸಿಕ್ಕಿದೆ. ಬಟ್ ಕ್ಷಮೆ ಸಿಕ್ಕಿದೆ ಅನ್ನೋದಕ್ಕೆ ಮೊದಲು ಏನಾಗುತ್ತೆ? ಮೊದಲನೇದಾಗಿ ನಮಗೆ ಸಿಗುವಂಥ ಭಾಗ್ಯ ಅಂತ ಹೇಳ್ಬೋದು, ಪ್ರಿವಿಲೇಜ್ ಯಾವುದು ಗೊತ್ತಾ? ನಾನು ಪಾಪಿ ಅಂತ ಅರಿವು ಬರುವಂಥದ್ದು. ಅದನ್ನು ನೀವು ಚೆನ್ನಾಗಿ ಗ್ರಹಿಸ್ಕೊಳ್ಬೇಕು. ನಾವು ಪ್ರತಿಯೊಬ್ಬರು ಪ್ರತಿ ದಿವಸ ಯೋಚನೆ ಮಾಡಬೇಕು. 2 ಪೇತ್ರ 1:9 ಹೀಗೆ ಹೇಳುತ್ತೆ, ಕೆಲವರು ತಮ್ಮ ಹಳೆಯ ಒಂದು ಜೀವಿತದ ತೊಳೆಯಲ್ಪಟ್ಟಿದೆಯಲ್ಲ, ಅದನ್ನು ನೋಡೋಣ ವಚನ. 2 ಪೇತ್ರ 1:9 ಹೀಗೆ ಹೇಳುತ್ತೆ, ಕುರುಡರಾಗ್ಬಿಟ್ಟಿದ್ದಾರೆ ಕೆಲವರು. ಯಾಕೆ ಅಂದರೆ ಅವ್ರ ಹಿಂದಣ ಪಾಪಗಳು ಪರಿಹಾರವಾಗಿ ತಾನು ಶುದ್ಧ ನಾದದ್ದನ್ನು ಮರೆತು ಬಿಟ್ಟಿದ್ದಾರೆ. ಇದು ಬಹಳ ಮುಖ್ಯ, ನಾವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಇವಾಗ ಬೆಳಿಗ್ಗೆ ನಾವು ಎಲ್ಲರ ವಿಷಯದಲ್ಲಿ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದು, ಧನ್ಯವಾದಗಳನ್ನು ಹೇಳ್ತಾ ಇದ್ದು. ಏನು ನಿಮಗೆ ಮುಖ್ಯವಾಗಿ ಬರುವಂಥದ್ದು? ಅಪ್ಪ ನಾನು ಪಾಪಿ ಅಂತ ತೋರಿಸ್ಬಿಟ್ಟಲ್ಲ ನನಗೆ. ಯಾಕೆ ಗೊತ್ತಾ? ಈ ಲೋಕದಲ್ಲಿ ಬಹಳಷ್ಟು ಜನರಿಗೆ ತಾವು ಪಾಪಿ ಅನ್ನೋ ಅರಿವು ಕೂಡ ಇಲ್ಲ. ಅದಕ್ಕೆ ಅವರು ಪಾಪದಿಂದ ಮಾನಸಾಂತರ ಪಡ್ತಾ ಇಲ್ಲ. ನೋಡಿ, ಪಾಪಿ ಅಂತ ಅರಿವು ಸಿಗೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಷಯ, ದೇವರು ಕೊಡುವಂಥ ವರ. ಯಾರು ಒಬ್ಬ ಸಹೋದರ ಬಂದ್ಬಿಟ್ಟು, ಅಯ್ಯೋ ಬ್ರದರ್ ನಾನು ಭಾಳ ಪಾಪಿ, ನಾನು ಪಾಪದಲ್ಲಿ ಬೀಳ್ತಾ ಇದ್ದೀನಿ ಅಂತಂದರೆ ನನಗೆ ಭಾಳ ಖುಷಿಯಾಗುತ್ತೆ. ಅವನು ಪಾಪದಲ್ಲಿ ಬೀಳ್ತಾ ಇದ್ದಾನೆ ಅಂತಲ್ಲ, ಅಯ್ಯೋ ಅವನಿಗೆ ದೇವ್ರ ಅರಿವು ಕೊಟ್ರಲ್ಲ ಅಂತ, ಅವನಿಗೆ ಗೊತ್ತಾಗ್ಬಿಡ್ತಲ್ಲ ನಾನು ಪಾಪಿ ಅಂತ. ಯಾಕೆಂದರೆ ಲೋಕದಲ್ಲಿ ಎಷ್ಟೋ ಜನ ನಾವು ಪಾಪಿ ಅಂತ ಗೊತ್ತೇ ಇಲ್ಲದೇ ಲೋಕದಲ್ಲೇ ಜೀವನ ಮಾಡ್ತಾ ಇದ್ದಾರೆ, ಲೋಕಕ್ಕಾಗಿ ಜೀವನ ಮಾಡ್ತಾ ಇದ್ದಾರೆ. ಇವಾಗ ಒಬ್ಬ ಮನುಷ್ಯನಿಗೆ ತಾನು ಪಾಪಿ ಅಂತ ಅರಿವಾಗಿಲ್ಲ ಅಂದರೆ ಏನು ಮಾಡ್ತಾನೆ? ಪಾಪಕ್ಕಾಗಿ ಜೀವಿಸ್ತಾನೆ, ಸ್ವಾರ್ಥಕ್ಕಾಗಿ ಜೀವಿಸ್ತಾನೆ, ಲೋಕಕ್ಕಾಗಿ ಜೀವಿಸ್ತಾನೆ, ಸೈತಾನಿಗಾಗಿ ಜೀವಿಸ್ತಾನೆ. ಇಷ್ಟೇ ಈ ಲೋಕದಲ್ಲಿ ಮಾಡ್ತಾ ಇರೋದಲ್ಲ ಅದೇನೆ. ಆದರೆ ಯಾರಿಗೆ ನಾನು ಪಾಪಿ ಅಂತ ಅರಿವಾಗುತ್ತೆ, ಆವಾಗ ಅವನಿಗೆ ಸಮಾಧಾನ ಹೋಗ್ಬಿಡುತ್ತೆ. ಇವಾಗ ಯೋಚನೆ ಮಾಡಿ, ನಿಮ್ಮ ಶರೀರದಲ್ಲಿ ಏನೋ ಆಯಿತು, ಆವಾಗ ಏನಾಗುತ್ತೆ? ಮೊದಲನೇದಾಗಿ ನೋವು ಬರುತ್ತಲ್ಲ. ನೋವು ಬಂದರೆ ಗೊತ್ತಾಗುತ್ತೆ, ಓ ಇಲ್ಲೇನೋ ತೊಂದರೆ ಇದೆ ಅಂತ. ನೋವೇ ಬಂದಿಲ್ಲ ಅಂದರೆ ಏನಾಗ್ತಾಯಿತ್ತು? ಇವಾಗ ಕುಷ್ಠರೋಗ ಇರೋರಿಗೆ ಆ ನೋವು ಹೋಗ್ಬಿಡುತ್ತೆ, ಸೂಕ್ಷ್ಮತೆ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ? ಅವರು ಬೆರಳು ಇಲಿ ಬಂದು ತಿಂದ್ಕೊಂಡು ಹೋಗ್ಬಿಟ್ರು, ರಕ್ತ ಹೋಗ್ತಾಯಿದ್ರು, ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅಂತೆ, ನೋವೇ ಇರೋದಿಲ್ಲ. ಆಮೇಲೆ ಏನಾಗುತ್ತೆ? ಬಹಳಷ್ಟು ರಕ್ತ ಹೋಗಿ ಸತ್ಯ ಹೋಗ್ಬಿಡ್ತಾರೆ. ಇವಾಗ ನಮಗೆ ಆ ಪಾಪ ಪ್ರಜ್ಞೆ ದೇವರು ಕೊಟ್ಟರೆ ಅದು ಬಹಳ ಭಾಗ್ಯ. ಅದು ಮೊದಲನೇದಾಗಿ. ಎರಡನೇದಾಗಿ ಒಬ್ಬ ಮನುಷ್ಯ ನಾನು ಪಾಪಿ ಹೌದು ಸ್ವಾಮಿ ಅಂತ ಒಪ್ಕೊಳ್ಬೇಕು. ಭಾಳಷ್ಟು ಜನರಿಗೆ ಪವಿತ್ರಾತ್ಮ ಅನ್ನೋದಕ್ಕಿಂತ ಮನಸ್ಸಾಕ್ಷಿ, ಅವ್ರ ಮನಸ್ಸಾಕ್ಷಿ ತಾನು ಪಾಪಿ ಅಂತ ತೋರಿಸುತ್ತೆ, ಆದ್ರೂ ಅವ್ರು ಒಪ್ಕೊಳ್ಳೋದಿಲ್ಲ. ಇದು ಅನುಭವ ಆಗಿದೆಯಾ ನಮಗೆ? ಪ್ರತಿ ದಿವಸ ಮನೆಯಲ್ಲಿ ಹೆಂಡತಿ ಜೊತೆ ಗಂಡ, ಇಲ್ಲ ನಂದಲ್ಲ ತಪ್ಪು, ನಿಂದೇ ತಪ್ಪು, ನೀನು ಕೋಪ ಮಾಡಿಸ್ದೆ ಅದಕ್ಕೆ ನಾನು ಕೋಪ ಮಾಡಿಕೊಂಡೆ. ಹೆಂಡತಿ ಹಾಗೆ ಹೇಳೋದು, ಇಲ್ಲ ನೀನು ಕೋಪ ಮಾಡಿದೆ. ಇದು ಹೆಂಗೆ ಅಂದರೆ ಮನಸ್ಸಾಕ್ಷಿನಲ್ಲಿ ಹೇಳ್ತಾ ಇರುತ್ತೆ, ಇಲ್ಲ ನಿಂದೇ ತಪ್ಪು ಅಂತ. ಆದರೆ ಅದನ್ನು ಮುಚ್ಚಿಬಿಟ್ಟು ಹೊರಗಡೆ ಏನು ಸಾಧಿಸ್ತೀವಿ?
ಇಲ್ಲ ಇಲ್ಲ, ನೀನು ನನಗೆ ಕೋಪ ಪಡಿಸಿಲ್ಲ ಅಂದಿದ್ರೆ ನಾನು ಕೋಪ ಮಾಡ್ಕೊಳ್ತಾ ಇರಲಿಲ್ಲ. ಹೌದಲ್ವಾ? ಸೊ ಎಲ್ಲ ಸ್ಮೈಲ್ ಮಾಡ್ತಾ ಇದ್ದಾರೆ, ಅಂದರೆ ನಿಜ ಅಂತ ಒಪ್ಕೊಳ್ತೀನಿ. ಸೊ ಇದು ಏನು ಮಾಡ್ತೀವಿ, ಮನಸ್ಸಾಕ್ಷಿ ಹೇಳಿದ್ರೂ ಎಲ್ಲರೂ ಒಪ್ಕೊಳ್ಳಲ್ಲ. ಆದರೆ ಎರಡನೇ ಬಹಳ ದೊಡ್ಡ ಆಶೀರ್ವಾದ, ಮೊದಲನೇ ಆಶೀರ್ವಾದ ಏನು, ನಾವು ಪಾಪಿ ಅಂತ ಮನಸ್ಸಾಕ್ಷಿ ನಮಗೆ ಅರಿವು ಮಾಡಿಕೊಡೋದು. ಎರಡನೇದಾಗಿ ನಾನು ಹೌದು ಸ್ವಾಮಿ ನಂದೇ ತಪ್ಪು ಅಂತ ಒಪ್ಕೊಳ್ಳೋದಿದೆಯಲ್ಲ, ಅದು ಭಾಳ ದೊಡ್ಡ ಆಶೀರ್ವಾದ. ಅದಾಗಿದ ತಕ್ಷಣ ಸೈತಾನನಿಗೆ ಭಯ ಆಗ್ಬಿಡುತ್ತೆ. ಅಯ್ಯಯ್ಯೋ, ಮೊದಲನೇದಾಗಿ ಪಾಪಿ ಅಂತ ಅವನಿಗೆ ಅರಿವಾಗ್ಬಿಡ್ತು. ಎರಡನೇದಾಗಿ ಅವನು ಪಾಪಿ ಅಂತ ಒಪ್ಕೊಂಬಿಟ್ಟ. ಮೂರನೇದಾಗಿ ಯೇಸು ಸ್ವಾಮಿ ನನಗಾಗಿ ಸತ್ತಿದ್ದಾರೆ ಅನ್ನೋ ಅರಿವು ಬರುತ್ತೆ. ಅದು ದೊಡ್ಡ ಭಾಗ್ಯ ಅದು. ಸೊ ಆವಾಗ ಮೂರನೇದು ಆದಾಗ ನಾಲ್ಕನೇದೇನು, ಕ್ಷಮಾಪಣೆಯ ದೃಢತೆ, ಅಶ್ಯೂರೆನ್ಸ್ ಆಫ್ ಫರ್ಗಿವ್ನೆಸ್. ನನ್ನನ್ನು ದೇವರು ಕ್ಷಮಿಸಿದ್ದಾರೆ ಅನ್ನೋ ಒಂದು ದೃಢತೆ ಸಿಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಆವಾಗಲೇ ನಮಗೆ ದೇವರೇ ನೀನು ಕರುಣೆ ತೋರಿಸಿದೆಯಾ ಸ್ವಾಮಿ, ನಿನಗೆ ಧನ್ಯವಾದ ಅಂತ ಹೇಳ್ತೀವಿ. ಅದು ಹೇಳಿದ್ರೆ ಪ್ರತಿ ದಿವಸ ಬೆಳಗ್ಗೆ ಮಾಡ್ತಾಯಿದ್ದೀರಾ? ಬೆಳಗ್ಗೆ ಮಾತ್ರ ಅಲ್ಲ, ಪ್ರತಿ ಕ್ಷಣದಲ್ಲಿ ನಾವು ಅದನ್ನು ಮಾಡ್ತಾ ಇರಬೇಕು. ದೇವರಿಗೆ ಯಾವಾಗಲೂ ಸ್ತೋತ್ರ, ದೇವ್ರಿಗೆ ಯಾವಾಗಲೂ ಸ್ತೋತ್ರ ಮಾಡಿ, ದೇವರ ಚಿತ್ತ ಇದು. ಎಲ್ಲಿ ಹೇಳುತ್ತೆ? 1 ಥೆಸಲೋನಿಕ 5 ಹೇಳುತ್ತೆ, ದೇವರಿಗೆ ಯಾವಾಗಲೂ ಸ್ತೋತ್ರ ಮಾಡಬೇಕು. ಅದು ನಿಮ್ಮ ಹಕ್ಕು, ಮತ್ತು ಅದು ಮಾತ್ರ ಅಲ್ಲ, ಅದು ದೇವರ ಚಿತ್ತ. ಅದು ಯಾಕೆ ಅಂದರೆ ಈ 4 ವಿಷಯಗಳು. ಮೊದಲನೇದಾಗಿ ದೇವರು ನೀವು ಪಾಪಿಯನ್ನು ಅರಿವು ಕೊಟ್ಟಿದ್ದಾರೆ. ಎರಡನೇದಾಗಿ ನೀವು ಅದನ್ನು ಒಪ್ಕೊಂಡಿದ್ದೀರಾ. ಮೂರನೇದಾಗಿ ಯೇಸು ಸ್ವಾಮಿ ನಿಮಗಾಗಿ ಸತ್ತಿದ್ದಾರೆ ಅನ್ನೋ, ಕ್ರಯ ಕಟ್ಟಿದ್ದಾರೆ ಅನ್ನೋ ಒಂದು ಅರಿವು ಬಂದಿದೆ. ನಾಲ್ಕನೇದಾಗಿ ಆ ಒಂದು ದೃಢತೆ, ಅಪ್ಪ ನಂದು ಎಲ್ಲ ಪಾಪ ಕ್ಷಮಿಸಲ್ಪಟ್ಟಿದೆ, ಯಾವುದೂ ಇಲ್ಲ, ದೇವ್ರಿಗೂ ನನಗೂ ವಿರುದ್ಧವಾಗಿ ಏನೂ ಇಲ್ಲ. ಅವಾಗೇನು ಬರುತ್ತೆ? ಸಮಾಧಾನ, ಸಂತೋಷ ಬರುತ್ತೆ. ಇದು ಬಹಳ ಮುಖ್ಯವಾದದ್ದು. ಈ 4ನೇ ಸ್ಟೆಪ್ ಆದಾಗಲೇ ನಮಗೆ ಮತ್ತು ತಂದೆಗೆ ಸಂಬಂಧ ಬರುವಂಥದ್ದು. ಹೌದಲ್ಲ? ಈ ಸಂಬಂಧ ನೀವು ಪ್ರತಿ ದಿವಸ ಕಾಪಾಡ್ಕೊಳ್ತಾ ಇದ್ದೀರಾ? ಸಂಬಂಧಕ್ಕೆ ಇನ್ನೊಂದು ಹೆಸರು ಏನು ಗೊತ್ತಾ? ಅನ್ಯೋನ್ಯತೆ. ಇವಾಗ ಮಕ್ಕಳು ಅಪ್ಪ ಅಮ್ಮನಿಗೆ ನೋವು ಮಾಡಿ ಅಥವಾ ಬೇಸರ ಮಾಡಿ ಅಥವಾ ಜಗಳ ಮಾಡಿ ಮನೆ ಬಿಟ್ಟು ಹೋಗ್ಬಿಟ್ರೆ ಎಲ್ಲಿವರೆಗೂ ಸಮಾಧಾನ ಇರುತ್ತೆ? ಮನೇಲೂ ಸಮಾಧಾನ ಇರಲ್ಲ, ಅಪ್ಪ ಅಮ್ಮಂಗೂ ಸಮಾಧಾನ ಇರಲ್ಲ, ಮಕ್ಕಳಿಗೂ ಸಮಾಧಾನ ಇರಲ್ಲ. ಅದು ದುಂದುಗಾರನ ಮಗನ ಕತೆ ಗೊತ್ತಲ್ಲ ನಿಮಗೆ? ಅವನು ಯಾವಾಗ ಸಮಾಧಾನ ಮಾಡಿಕೊಂಡ? ಯಾವಾಗ? ಮನೆಗೆ ಹಿಂತಿರುಗಿ ಬಂದಾಗ ಅಪ್ಪನ ಹತ್ರ ಮಾತಾಡಿ, ಹೌದು ಅಪ್ಪ ನಾನು ತಪ್ಪಾಯಿತು, ನನ್ನ ಕ್ಷಮಿಸು, ನಾನು ಕಡೆ ಪಕ್ಷ ಒಬ್ಬ ಸೇವಕನಾಗಿ ಕೂಡ ಇರ್ತೀನಿ ಅಂತ ಹೇಳಿದ್ನಲ್ಲ, ಆವಾಗ ಆ ಒಂದು ಸಮಾಧಾನ ಬಂತು. ನೋಡಿ, ಈ ಸಮಾಧಾನ ಮತ್ತು ಸಂತೋಷಕ್ಕೆ ನಾವು ಏನು ಹೇಳ್ತೀವಿ? ದೇವರ ಜೊತೆಯ ಅನ್ಯೋನ್ಯತೆ ಅಂತೇಳ್ತೀವಿ. ಆವಾಗ ನಾವು ಮಾತಾಡಿದ್ರೆ ದೇವ್ರು ಕೇಳಿಸ್ಕೊಳ್ತಾರೆ, ದೇವ್ರು ಮಾತಾಡಿರೋದು ನಮಗೆ ಕೇಳಿಸುತ್ತೆ. ಇದು ಭಾಳ ಮುಖ್ಯ. ನಾವು ಭಾಳ ಸಲ ನಾವು ಹಾಡುಗಳಾಡ್ತೀವಿ, ಸಭೆಗೆ ಹೋಗ್ಬಿಡ್ತೀವಿ, ಬೈಬಲ್ ಓದ್ಬಿಡ್ತೀವಿ, ಪ್ರೇಯರ್ ಮಾಡಿಬಿಡ್ತೀವಿ. ಇದೆಲ್ಲ ಮಾಡೋದಕ್ಕಿಂತ ಮೊದಲು ನಾವು ಯೋಚನೆ ಮಾಡಬೇಕು, ನನಗೂ ನನ್ನ ತಂದೆಗೂ ಈ ಅನ್ಯೋನ್ಯತೆ ಕಟ್ಟಲ್ಪಟ್ಟಿದೆಯಾ? ಭಾಳ ಸಂತೋಷವಾಗಿ. ಯಾಕೆಂದರೆ ಒಬ್ಬ ಕ್ರೈಸ್ತನ ಗುರುತು ಏನು? ಒಬ್ಬ ಕ್ರೈಸ್ತ ಅಂದರೆ ಏನು? ಒಬ್ಬ ಕ್ರೈಸ್ತ ಅಂದರೆ ದೇವರ ಮಗನು. ಒಬ್ಬ ದೇವರ ಮಗನು ಅಂದರೆ ದೇವರಿಗೂ ಆ ತಂದೆಗೂ, ತಂದೆಯಾದ ದೇವರಿಗೆ ಮತ್ತು ಮಗನಿಗೆ ಅಥವಾ ಮಗಳಿಗೆ ಸಂಬಂಧ ಬಂದಿದೆ, ಅಂದರೆ ಸಮಾಧಾನ ಆಗಿದೆ. ಆವಾಗ ತಂದೆಗೂ ಸಂತೋಷ, ಮಗಳಿಗೂ ಸಂತೋಷ. ಇದಕ್ಕೆ ನಾವು ಅನ್ಯೋನ್ಯತೆ ಅಂತೀವಿ. ಆವಾಗ ಅದನ್ನು ಯಾವಾಗಲೂ ನಾವು ಕಾಪಾಡಿಕೊಳ್ಬೇಕು. ಅಕಸ್ಮಾತ್ ನೀವು ಬಂದು ಭಾನುವಾರ ಬೆಳಗ್ಗೆ ಬಂದು ಕೂಟದಲ್ಲಿ, ನಾನು ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ, ನಾನು ಸ್ತೋತ್ರ ಮಾಡ್ತೀನಿ. ಇವಾಗ ಯಾರ ಸ್ತೋತ್ರ ದೇವ್ರು ಕೇಳ್ತಾರೆ ಗೊತ್ತಾ? ಯಾರು ಈ ಸಮಾಧಾನವನ್ನು ಮಾಡಿಕೊಂಡಿದ್ದಾರೆ ಅವರ ಸ್ತೋತ್ರ ಮಾತ್ರ ದೇವ್ರು ಕೇಳ್ತಾರೆ. ದೇವ್ರ ವಾಕ್ಯ ಓದಿದ್ರೆ ಗೊತ್ತಾಗುತ್ತೆ. 1 ಯೋಹನ 1ನೇ ಅಧ್ಯಾಯ 3ನೇ ವಚನ.
ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂಥದ್ದು. ನಮ್ಮ ಉಭಯತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತಿದ್ದೇವೆ. ನೋಡಿ, ನಮಗೆ ತಂದೆ ಜೊತೆ ಸಂಬಂಧ ಇದೆ, ಅಂದರೆ ಅನ್ಯೋನ್ಯತೆ ಇದೆ. ಯೇಸು ಕ್ರಿಸ್ತನ ಜೊತೆ ಅನ್ಯೋನ್ಯತೆ ಇದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನೀವು ಈ ಸಂಬಂಧಕ್ಕೆ ಬಂದರೆ ನಿಮಗೂ ಆ ಸಂತೋಷ ಪರಿಪೂರ್ಣವಾಗುತ್ತೆ. ನೋಡಿ, ಸೊ ಅದಕ್ಕೆ ನಾನು ಹೇಳಿದ್ದು, ಯಾರಾದರೂ ಕ್ರೈಸ್ತನು ದೇವರ ಮಗನು ಅಂತಂದರೆ ಏನು ಗುರುತು? ಸಮಾಧಾನ, ಸಂತೋಷ. ಸೊ ಅದನ್ನು ನಾವು ಅದು ಜನ್ಮಸಿದ್ಧ ಹಕ್ಕು, ನಮ್ಮದು ಹಕ್ಕದು. ಇವಾಗ ಯಾರು ಭಾಳ ದುಃಖವಾಗಿ ಬೇಸರವಾಗಿದ್ದರೆ, ಬ್ರದರ್ ನಾನು ಪ್ರೇಯರ್ ಮಾಡ್ತೀನಿ, ಬ್ರದರ್ ನಾನು ನಿಮಗೋಸ್ಕರ ಪ್ರೇಯರ್ ಮಾಡ್ತೀನಿ ಸಿಸ್ಟರ್ ಅಂತ ಹೇಳೋದಕ್ಕೆ ಮೊದಲು, ಬ್ರದರ್ ಸಿಸ್ಟರ್ ನಿಮಗೂ ದೇವ್ರಿಗೂ ಮಧ್ಯೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಸರಿ ಮಾಡ್ಕೊಳ್ಳಿ ಫಸ್ಟು. ಏನಾದರೂ ಇದೆಯಾ ಚೆಕ್ ಮಾಡಿ, ಪರೀಕ್ಷೆ ಮಾಡ್ಕೊಳ್ಳಿ. ನೋಡಿ, ಅದು ಭಾಳ ಮುಖ್ಯ. ನಾವು ಅಂದ್ಕೊಂಡ್ಬಿಡ್ತೀವಿ. ಮೊನ್ನೆ ಕೂಡ ನಾನು ಯಾವುದೋ ಯೋಚನೆ ಮಾಡ್ತಾಯಿದ್ದೆ, ಯಾರಿಗೋ ಬ್ರದರ್ ನಾನು ಪ್ರೇಯರ್ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಯೋಚನೆ ಬಂತು, ಓಕೆ ಪ್ರೇಯರ್ ಮಾಡೋಣ, ಬಟ್ ಅವರು ದೇವ್ರ ಜೊತೆ ಸರಿ ಮಾಡ್ಕೊಂಡಿದ್ದಾರಾ? ಹಣದ ವಿಷಯದಲ್ಲಾಗಿರ್ಬೋದು, ಕುಟುಂಬ ವಿಷಯದಲ್ಲಿ. ಇವಾಗ ಪೇತ್ರ ಹೇಳ್ತಾರೆ, ಗಂಡ ಹೆಂಡ್ತಿನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡಿಲ್ಲ, ಹೆಂಡ್ತಿ ಜೊತೆ ಸಮಾಧಾನ ಇಲ್ಲ ಅಂದರೆ ದೇವ್ರ ಪ್ರಾರ್ಥನೆ ಕೇಳ್ತಾರಾ? ಎಲ್ಲ ಸಿಸ್ಟರ್ಸ್ ಆನ್ಸರ್ ಮಾಡಬೇಕು. ಪ್ರಾರ್ಥನೆ ಕೇಳೋದಿಲ್ಲ ಅಂದರೆ ಸಮಾಧಾನ ಆಗಿಲ್ಲ, ಅನ್ಯೋನ್ಯತೆ ಬಂದಿಲ್ಲ. ಅನ್ಯೋನ್ಯತೆ ಬಂದಿಲ್ಲ ಅಂದರೆ ಆ ವ್ಯಕ್ತಿಗೆ ಸಂತೋಷ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ಇವಾಗ ನೀವು ದುಂದುಗಾರನ ಮಗನ್ನ ಎಲ್ಲೋ ಹೋಗ್ತಾ ಇರ್ತೀರಾ, ನೋಡ್ತೀರಾ, ಹಂದಿ ಮೇಯಿಸ್ಕೊಂಡಿರ್ತಾನೆ, ಅವನು ಸಂತೋಷವಾಗಿರಲ್ಲ. ಅವನಿಗೆ ಹೋಗ್ಬಿಟ್ಟು ಏನಪ್ಪ ಬೇಕು, ಊಟ ಬೇಕಾ, ನಾನು ಊಟ ಕೊಡಿಸ್ತೀನಿ, ಇಲ್ಲ ನಿನಗೋಸ್ಕರ ಪ್ರಾರ್ಥನೆ ಮಾಡಬೇಕಾ, ಪ್ರಾರ್ಥನೆ ಮಾಡ್ತೀನಿ. ಅವಾಗ ಸಂತೋಷ ಬರುತ್ತಾ? ಜೋರಾಗಿ ಹೇಳಿ. ಬರಲ್ಲ ಸಂತೋಷ. ಏನಾಗಬೇಕು? ಅವನು ಹೋಗಿ ಅಪ್ಪನ ಹತ್ರ ಸಮಾಧಾನ ಮಾಡ್ಕೊಳ್ಬೇಕಲ್ವಾ, ಅದು ಭಾಳ ಮುಖ್ಯ. ಸೊ ಅದಕ್ಕೆ ನಾವು ಕೂಡ ತಿಳ್ಕೊಂಬೇಕು. ಇವಾಗ ನನಗೆ ಯಾವುದೋ ಸಮಾಧಾನ ಇಲ್ಲ, ಏನೋ ಒಂದು ವಿಷಯ ಕಾಡ್ತಾ ಇದೆ, ಅವಾಗ ನಾನು ಹೋಗಬೇಕು ದೇವ್ರ ಹತ್ರ ಹೋಗಿ. ಅದೇ ಯೇಸು ಸ್ವಾಮಿ ಹೇಳ್ದಂಗೆ ರಹಸ್ಯವಾಗಿ ನೀವು ಮನೆ ಕೊಠಡಿಗೆ ಹೋಗಿ ಬಾಗಿಲು ಹಾಕ್ಕೊಂಡು ರಹಸ್ಯವಾಗಿ ನೋಡುವಂಥ ಆ ದೇವರ ಬಳಿಯಲ್ಲಿ ನೀವು ರಹಸ್ಯವಾಗಿ ಪ್ರಾರ್ಥನೆ ಮಾಡಿದಾಗ ಅವ್ರು ನಿಮಗೆ ಸಮಾಧಾನ ಕೊಡ್ತಾರೆ. ಯಾಕೆಂದರೆ ಸರಿ ಮಾಡ್ಕೊಳ್ಬೇಕು. ಅದು ನನಗೂ ತಂದೆಗೂ ತೊಂದರೆ ಆಗ್ಬಿಟ್ಟಿದೆ, ಸಮಾಧಾನ ಕೆಟ್ಟಿದೆ. ಸೊ ಅದನ್ನು ಸರಿ ಮಾಡ್ಕೊಳ್ಳೋದೇನೆ, ನಾನು ಎಷ್ಟೇ ಹಾಡು ಹೇಳಿದ್ರು, ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಅನ್ಯೂನತೆ ಬೇರೆ ಸಹೋದರರ ಜೊತೆ ಮಾಡಿದ್ರೂ ಸರಿ ಆಗಲ್ಲ. ಆದರೆ ನಾನು ಇದರಲ್ಲಿ ಹೇಳ್ತೀನಿ, ನಿಮಗೆ ಸರಿಯಾದ ಸಹೋದರ ಸಹೋದರಿ, ದೇವರಿಗೆ ಭಯಪಡುವಂಥ ಸಹೋದರ ಸಹೋದರಿ ನಿಮಗೆ ಸಿಕ್ಕಿದ್ರೆ, ಅವ್ರ ಹತ್ರ ಅನ್ಯೋನ್ಯತೆ ಮಾಡಿದ್ರೆ, ನಿಮ್ಗೆ ಅವ್ರು ಹೇಳ್ತಾರೆ. ಏನಂತ ಹೇಳ್ತಾರೆ? ಸರಿ ಮಾಡ್ಕೋ, ಸರಿ ಇದೆಯಾ, ಎಲ್ಲ ಸರಿ ಇದೆಯಾ. ಯಾಕೆ? ನಿಮಗೆ ನೆನಪಿದೆಯಾ? ಕಾಯಿನನಿಗೆ ಏನು ಪ್ರಶ್ನೆ ಕೇಳಿದ್ರು ದೇವರು? ಯಾಕೆ ನಿನ್ನ ಮುಖ ಹೀಗಿದೆ, ಯಾಕೆ ನಿನ್ನ ಮುಖ ಹೀಗಿದೆ ಅಂದರೆ, ಮುಖ ಕಪ್ಪಗಿದೆ ಬೆಳ್ಳಗಿದೆ ಅಂತಲ್ಲ, ಕಪ್ಪು ಬೆಳ್ಳಗಿರೋದೆಲ್ಲ ಪರವಾಗಿಲ್ಲ, ಬಟ್ ಆದರೆ ಅದರಲ್ಲಿ ಕಾಂತಿ ಇಲ್ಲ, ಕಣ್ಣಲ್ಲಿ ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ನಾನು ಕರುಣೆ ಅನುಭವಿಸಿದ್ದೀನಿ, ನಾನು ದೇವ್ರ ಜೊತೆ ಸರಿ ಇದ್ದೀನಿ, ಆ ಒಂದು ಸಂತೋಷ ಇಲ್ಲ. ನಾನು ಹೇಳ್ತೀನಿ, ನೀವು ಗುಡಿಸ್ಲಲ್ಲಿದ್ರೂ ಪರವಾಗಿಲ್ಲ, ದಿವ್ಸಕ್ಕೆ ಒಂದು ಒಪ್ಪತ್ತು ಊಟ ಮಾಡಿದ್ರೂ ಪರವಾಗಿಲ್ಲ, ಆದರೆ ನಿಮ್ಮ ಹೃದಯದಲ್ಲಿ ಸಮಾಧಾನ ಇರಬೇಕು, ದೇವ್ರ ಜೊತೆ ಸರಿ ಇರಬೇಕು. ಅದೇ ಮುಖ್ಯ ಎಲ್ಲದಕ್ಕಿಂತ. ಇವಾಗ ಯಾರೋ ಬ್ರದರ್ ಬಂದ್ಬಿಟ್ಟು, ಬ್ರದರ್ ನನಗೆ ಕಷ್ಟ ಇದೆ, ಆ ಕಷ್ಟ ಇದೆ, ಈ ಕಷ್ಟ ಇದೆ, ಅವ್ರಿಗೇನು ಹೇಳ್ಬೋದು? ಬ್ರದರ್ ನೀವು ದೇವ್ರ ಜೊತೆ ಸರಿಯಾಗಿ, ಇಲ್ಲ ಬ್ರದರ್ ನನಗೆ ಸ್ವಲ್ಪ ಹಣ ಸಿಕ್ಬಿಟ್ರೆ ಸಾಕು. ಯಾರೋ ಒಬ್ಬರು ಹೇಳ್ತಾರೆ ನನಗೆ ಸ್ವಲ್ಪ ಹಣ ಸಿಕ್ಬಿಟ್ರೆ ಸಾಕು, ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ. ನಾನು ಹೇಳಿದೆ, ಇಲ್ಲಪ್ಪ ನೀನು ಹಂಗೆ ಅಂದ್ಕೊಂಡ್ರೆ ಅದು ತಪ್ಪದು. ನೀನೇನು ಅಂದ್ಕೊಂಡಿದೀಯ? ಈ ಹಣದ ಪ್ರಾಬ್ಲಮ್ ಇದೆಯಲ್ಲ, ಇವಾಗ ಹಣ ಸಿಕ್ಕಿಬಿಟ್ರೆ ಸಾಲ್ವ್ ಆಗಿಬಿಡುತ್ತೆ ನಿನ್ನ ಪ್ರಾಬ್ಲಮ್ ಅಂತೀಯಲ್ಲ, ಈ ಹಣದ ಪ್ರಾಬ್ಲಮ್ಮು ಎಲ್ಲಿ ಸ್ಟಾರ್ಟ್ ಆಯಿತು ಗೊತ್ತಾ?
ನಿನಗೂ ದೇವ್ರಿಗೂ ಕನೆಕ್ಷನ್ ಹೋದಾಗ ಸ್ಟಾರ್ಟ್ ಆಗಿತ್ತು. ಇವಾಗ ಈ ಹಣದ ಪ್ರಾಬ್ಲಮ್ ಬಂದಿರೋದೇ ನಿನಗೂ ದೇವ್ರಿಗೂ ಸಂಬಂಧ ಇಲ್ಲದೇ ಇರೋದ್ರಿಂದ. ಸೊ ಇವಾಗ ನೀನು ಹಣ ಬಂದುಬಿಟ್ರೆ ಸರಿ ಆಗುತ್ತಾ? ಇಲ್ಲ ಇಲ್ಲ. ಮತ್ತು ಈ ಹಣ ಇಲ್ಲಿ ಬರುತ್ತೆ, ಇದು ಸರಿ ಆಗುತ್ತೆ. ಇನ್ನೊಂದು ಅದೇನೋ ಹೇಳ್ತಾರಲ್ಲ, ಒಂದು ತೂತು ಮುಚ್ಚಿದ್ರೆ ಇನ್ನೊಂದು ತೂತು ಓಪನ್ ಆಗುತ್ತೆ, ಹಂಗೆ ಇದು ಎಲ್ಲ ಕೆಟ್ಟೋಗಿದೆ, ಸರಿ ಆಗಲ್ಲ. ಅದಕ್ಕೆ ಏನು ಮಾಡಬೇಕು? ಮೇಲ್ಗಡೆ ಸರಿ ಮಾಡ್ಕೊಬೇಕು. ಸೊ ಇದೇ ಒಂದು ಯೋಹಾನ ಹೇಳ್ತಾ ಇರೋಂಥ ಮಾತು. ಸೊ ಇನ್ನೊಂದು ವಚನ ನೋಡ್ಕೊಳ್ಳೋಣ. ಇನ್ನೊಂದು ವಚನ 2 ಕೊರಿಂಥ 6ನೇ ಅಧ್ಯಾಯ 15ನೇ ವಚನ. 15ನೇ ವಚನದಿಂದ ಹೇಳ್ಕೊಂಡು ಬರುತ್ತೆ. ಆದರೆ ಮುಖ್ಯವಾಗಿ 2ನೇ ಕೊರಿಂಥ ಮುಖ್ಯವಾಗಿ ಏನು ನೋಡ್ತಾ ಇದ್ದೆ ಅಂದರೆ, ಬೆಳಕಿಗೂ ಕತ್ಲೆಗೂ ಐಕ್ಯತೆ ಏನಿದೆ, ವಿಗ್ರಹದ ಬಗ್ಗೆ ಹೇಳುತ್ತೆ. ಆದರೆ ಮುಂದೆ ಏನು ಹೇಳುತ್ತೆ ಅಂದರೆ 16ನೇ ವಚನದಲ್ಲಿ, ನೀವು ದೇವರ ಮಂದಿರವಾಗಿ, ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು ಏನು ಹೇಳ್ತಾರೆ? ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುತ್ತೇನೆ, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನೋಡಿ, ಇದು ದೇವರು ಏನು ಮಾತಾಡ್ತಾ ಇದ್ದಾರೆ? ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ನಿಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಏನು ಮಾಡಬೇಕು? ನೀವು ನಾನು ನಿಮಗೆ ದೇವರಾಗಿರ್ತೀನಿ, ನೀವು ನನಗೆ ಮಕ್ಕಳಾಗಿರ್ತೀರಾ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದದ್ದು ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾರೆ. ನೋಡಿ, ನಾವು ನಮ್ಮ ಹೃದಯದಲ್ಲಿ ಅಶುದ್ಧವಾದದನ್ನು ಮುಟ್ಟಿಬಿಟ್ಟು ದೇವರೇ ಬಾ, ನನ್ನ ಹತ್ರ ಬಾ, ನನ್ನ ಸಮಸ್ಯೆ ಸರಿ ಮಾಡು ಅಂದರೆ ದೇವರಿಗೆ ಮಾಡ್ಲಿಕ್ಕೆ ಆಗಲ್ಲ. ದೇವ್ರು ಇಷ್ಟಪಡ್ತಾರೆ, ಆದರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನರ ಸಂಬಂಧ ಕುಟುಂಬದಲ್ಲಿ ಅಥವಾ ಜೀವಿತದಲ್ಲಿ ದೇವರು ಬರಲಿಕ್ಕೆ ಇಷ್ಟಪಡ್ತಾರೆ. ನಾವು ಇಷ್ಟಪಡ್ತೀವಿ, ದೇವರೇ ನೀನು ಬಾ ಅಂತ. ಬಟ್ ಆದರೆ ದೇವರಿಗೆ ಬರಲಿಕ್ಕಾಗಲ್ಲ. ಯಾಕೆ ಅಂದರೆ ನಾವು ಶುದ್ಧತೆಯ ಕಾರ್ಯಗಳನ್ನು ಮಾಡಬೇಕು, ಸರಿ ಮಾಡ್ಕೊಳ್ಬೇಕು. ಇವಾಗ ಗಂಡ ಹೆಂಡತಿ ಮಧ್ಯೆ ಸಮಾಧಾನ ಇಲ್ಲ ಅಂದರೆ ದೇವರು ಎಲ್ಲಿಂದ ಬರ್ತಾರೆ? ಬರೋದಿಲ್ಲ. ಓ ದೇವರೇ ನನ್ನ ಮಕ್ಕಳನ್ನ ಕಾಪಾಡು, ನನ್ನ ಮಕ್ಕಳನ್ನ ಕಾಪಾಡೋಕ್ಕಾಗಲ್ಲ. ಅದು ಗಂಡ ಹೆಂಡತಿ ಮಧ್ಯೆ ಸಮಾಧಾನ ಬರಬೇಕು, ಐಕ್ಯತೆ ಬರಬೇಕು. ಸಮಾಧಾನ ಬಂದು ಐಕ್ಯತೆ ಬಂದರೆ ಆಮೇಲೆ ಮಕ್ಕಳು ಮುಟ್ಟಲ್ಪಡ್ತಾರೆ. ಆವಾಗ ಯಾಕೆಂದರೆ ನಮ್ಮ ಪ್ರಾರ್ಥನೆ ಕೇಳಲ್ಪಡುತ್ತೆ. ಇವಾಗ ಗಂಡ ಹೆಂಡತಿ ಸಮಾಧಾನ ಐಕ್ಯತೆ ಇಲ್ಲ ಅಂದರೆ ಅವ್ರ ಜೊತೆಯಲ್ಲಿ ಸೇರಿ ಏನೇ ಪ್ರಾರ್ಥನೆ ಮಾಡಿದ್ರು ದೇವ್ರು ಕೇಳ್ತಾರೆ? ದೇವ್ರು ಕೇಳಲ್ಲ. ಅವಾಗೇನಾಗುತ್ತೆ? ಇವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಆದರೆ ದೇವ್ರು ಕೇಳೋದಿಲ್ಲ. ದೇವ್ರು ಕೇಳದೇ ಇರೋದ್ರಿಂದ ದೇವರಿಗೆ ಕೂಡ ಅವ್ರ ಮಕ್ಕಳನ್ನು ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಅನ್ಯೋನ್ಯತೆ ತಂದೆಯ ಜೊತೆ ಭಾಳ ಮುಖ್ಯ. ಮೊದಲನೇದಾಗಿ ನಮ್ಮ ಹೃದಯವನ್ನು ಶುದ್ಧಪಡಿಸ್ಕೊಳ್ಬೇಕು, ದೇವ್ರ ಜೊತೆ ಸಮಾಧಾನ ಮಾಡಿಕೊಳ್ಬೇಕು, ದೇವರ ಜೊತೆ ಅನ್ಯೋನ್ಯತೆ. ಇವಾಗ ನಾವು ಕ್ರಿಶ್ಚಿಯನ್ ಫೆಲೋಶಿಪ್ ಸಭೆ ಅಂತ ಹೇಳ್ತೀವಿ, ಕ್ರೈಸ್ತಿಯ ಅನ್ಯೋನ್ಯತಾ ಸಭೆ. ಓಕೆ, ಸೊ ಇಲ್ಲಿ ಹುಲುಗಿನಲ್ಲಿದೆ, ದೇವರಿಗೆ ಸ್ತೋತ್ರ. ಬಟ್ ಇವಾಗ ನಮ್ಮ ಗುರಿ ಏನು? ನಮ್ಮ ಗುರಿ ಏನಂದರೆ ಇಲ್ಲಿ ಬರುವಂಥವ್ರಿಗೆ ದೇವರ ಜೊತೆ ಸಂಬಂಧನ ಸರಿ ಮಾಡೋದು. ಇವಾಗ ಯಾರಾದರೂ ನನ್ನ ಬ್ರದರ್ ನನಗೆ ಹಣದ ಸಮಸ್ಯೆ ಅಂತ ಬರ್ತಾರೆ, ಇಲ್ಲ ಯಾವುದೋ ಚಟ ಪಾಪ ಸಮಸ್ಯೆ ಸಿಲ್ಕೊಂಡಿದ್ದೀವಿ. ಇವಾಗ ಅವ್ರಿಗೇನು ಮಾಡ್ಬೋದು? ಸರಿ ಹಣ ಕೊಟ್ಬಿಡೋಣ, ಪ್ರಾರ್ಥನೆ ಮಾಡಿಬಿಡೋಣ, ಇಲ್ಲ ಚರ್ಚಿಗೆ ಬಂದುಬಿಡಿ ಅಂತ ಹೇಳೋಣ, ಬೈಬಲ್ ಓದಿ ಅಂತ ಹೇಳೋಣ, ಇಲ್ಲ ದೀಕ್ಷಾಸ್ಥಾನ ಕೊಟ್ಬಿಡೋಣ. ಇದೆಲ್ಲ ಸಾಲ್ವ್ ಆಗಲ್ಲ, ಪ್ರಾಬ್ಲಮ್ ಸಮಸ್ಯೆ ಸರಿ ಆಗಲ್ಲ, ಪರಿಹಾರ ಆಗಲ್ಲ. ಮೊದಲನೇದಾಗಿ ಅವ್ರಿಗೆ ಹೇಳಬೇಕು, ಅಪ್ಪ ನೀನು ದೇವ್ರ ಜೊತೆ ಸರಿ ಆಗಬೇಕು. ಇವಾಗ ನಾನು ಹೇಳಿದೆ ದೇವ್ರ ಜೊತೆ ಹೆಂಗೆ ಸರಿ ಆಗೋದು? 4 ಸ್ಟೆಪ್ಪು. ಮೊದಲನೇದಾಗಿ ಅವನು ಪಾಪಿ ಅಂತ ಗೊತ್ತಾಗಬೇಕು, ಅವನು ಪಾಪಿ ಅಂತ ತಾನು ಒಪ್ಕೊಳ್ಬೇಕು ದೇವ್ರ ಮುಂದೆ. ಅವನು ದೇವರಿಂದ ಯೇಸು ಸ್ವಾಮಿ ತನಗಾಗಿ ಸತ್ತಿದ್ದಾರೆ ಅನ್ನೋದು ಅರಿವು ಬರಬೇಕು, ನಂಬಿಕೆ ಬರಬೇಕು, ಮಾನಸಾಂತರ ಬರಬೇಕು. ಆಮೇಲೆ ಅವನು ಅದನ್ನು ಸ್ವೀಕರಿಸ್ತಾನೆ. ಏನು? ಸಮಾಧಾನವನ್ನು, ದೇವ್ರ ಜೊತೆ ಸಮಾಧಾನ ಮಾಡ್ಕೊಳ್ತಾನೆ, ದೇವ್ರ ಕರುಣೆಯನ್ನು ನೋಡ್ತಾನೆ, ದೇವ್ರ ಪ್ರೀತಿ ನೋಡ್ತಾನೆ, ದೇವ್ರ ತ್ಯಾಗ ನೋಡ್ತಾನೆ, ದೇವ್ರ ಮೇಲೆ ಭಾಳ ಸಂತೋಷವಾಗಿರ್ತಾನೆ. ಆ ವ್ಯಕ್ತಿ ನೀವು ಏನು ಪರಿಹಾರ ಮಾಡಬೇಕಾಗಿಲ್ಲ, ನೀವೇನು ದುಡ್ಡು ಕೊಡಬೇಕಾಗಿಲ್ಲ, ನೀವು ಅದು ಮಾಡಿ ಇದು ಮಾಡಿ ಏನೂ ಮಾಡಬೇಕಾಗಿಲ್ಲ, ಅವನೇ ಸರಿ ಮಾಡ್ಕೊಳಕ್ಕಾಗುತ್ತೆ, ಅವನೇ ಸರಿ ಮಾಡ್ಕೊಂಡು ಬಿಡ್ತಾನೆ. ನೋಡಿ, ಏನು ಮಾಡಿದ್ರಿ ನೀವು? ಅವನು ಬಂದವನಿಗೆ ನೀವು ಹಣ ಕೊಟ್ಟಿವೋ, ನಾವು ಪ್ರಾರ್ಥನೆ ಮಾಡ್ತೀವಪ್ಪ, ಸಮಾಧಾನ ಮಾಡ್ತೀವಿ, ಏನೂ ವರ್ಕ್ ಆಗಲ್ಲ.
ನೋಡಿ, ಅವನು ಯಾವುದೋ ಅವನಿಗೂ ಮತ್ತು ದೇವ್ರಿಗೂ ತೊಂದರೆ ಇರುತ್ತೆ, ಏನೋ ಉಳುಕಿರುತ್ತೆ, ಇಲ್ಲ ಯಾರಿಗೋ ದುಡ್ಡು ಕೊಡಬೇಕಾಗಿರುತ್ತೆ, ಇಲ್ಲ ಅಥವಾ ಯಾರ ಹತ್ರನೋ ಕ್ಷಮೆ ಕೇಳಬೇಕಾಗಿರುತ್ತೆ. ಇವಾಗ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ಹೆಲ್ಪ್ ಆಗುತ್ತೆ ಅವನಿಗೆ? ಆಗಲ್ಲ. ಆ ಸಹೋದರಿ ಏನು ಮಾಡಿದ್ರೂ ಸಹಾಯ ಆಗಲ್ಲ. ಸೊ ಅದಕ್ಕೆ ಕ್ರಿಶ್ಚಿಯನ್ ಫೆಲೋಶಿಪ್ ಸಭೆ, ಇಲ್ಲಿ ಅನ್ಯೋನ್ಯತಾ ಸಭೆ. ಈ ಅನ್ಯೋನ್ಯತೆ ಅಂದಾಗ ನಾವು ಭಾಳವಾಗಿ ಯೋಚನೆ ಮಾಡೋದು, ನಾವೆಲ್ಲ ಒಬ್ರಿಗೊಬ್ರು ಅನ್ಯೋನ್ಯತೆ ಮಾಡ್ಕೊಳ್ತೀವಿ, ನಾವು ಒಬ್ರಿಗೊಬ್ರಿಗೆ ಚೆನ್ನಾಗಿರ್ತೀವಿ, ನೈಸಾಗಿರ್ತೀವಿ. ಹಂಗಿದ್ರೆ ಅದಕ್ಕೆ ಏನನ್ಬೇಕು? ಕ್ಲಬ್ ಅಂತಾರೆ. ಕ್ಲಬ್ ಕನ್ನಡದಲ್ಲಿ ಏನಂತಾರೆ? ಏನೋ ಒಂದು ಸೇರಿ ಬರೋ ಸಂಸ್ಥೆ, ಜನಕ್ಕಾಗಿ, ಜನಗಳಿಗೋಸ್ಕರ, ಜನಗಾಗಿ ಮಾಡಿದ್ದ ಒಂದು ಸಭೆ. ಅದು ಕ್ರಿಸ್ತಿಯ ಐಕ್ಯತೆ ಸಭೆ ಅಲ್ಲ. ಕ್ರಿಸ್ತಿಯ ಐಕ್ಯತೆ ಅಂದರೆ ನಾವು ಕ್ರಿಸ್ತನ ಜೊತೆ ಐಕ್ಯ ಆಗಬೇಕು. ಕ್ರಿಸ್ತನ ಜೊತೆ ಐಕ್ಯ ಆಗಬೇಕು ಅಂದರೆ ದೇವ್ರ ಜೊತೆ ಐಕ್ಯ ಆಗಬೇಕು. ದೇವ್ರ ಜೊತೆ ಸರಿ ಆಗಬೇಕು ಅಂದರೆ ಮೊದಲನೇದಾಗಿ ಪಾಪನ ಸರಿ ಮಾಡ್ಕೊಳ್ಬೇಕು, ಪಾಪ ಕ್ಷಮೆ ಸ್ವೀಕರಿಸ್ಕೊಳ್ಬೇಕು, ಆ ಸಂತೋಷ ಸಿಗಬೇಕು, ಅವ್ರಿಗೂ ಪರಲೋಕಕ್ಕೂ ಸಂಬಂಧ ಸರಿಯಾಗಬೇಕು. ಆಮೇಲೆ ನೀವು ಏನೂ ಮಾಡಬೇಕಾಗಿಲ್ಲ, ಅವ್ರು ಗುಡಿಸ್ಲಲ್ಲಿದ್ದರೂ ಸಂತೋಷವಾಗಿರ್ತಾರೆ, ಗಂಜಿ ಕುಡಿದ್ರೂ ಸಂತೋಷವಾಗಿರ್ತಾರೆ. ಏನಾಗುತ್ತೆ ಗೊತ್ತಾ? ಮುಖ್ಯವಾಗಿ ಅದಕ್ಕಿಂತ ಹೆಚ್ಚಾಗಿ ಸೈತಾನನಿಗೆ ಅವ್ರನ್ನ ನೋಡಿದ್ರೆ ಭಯ ಆಗುತ್ತೆ. ನೋಡಿ, ಮುಖ್ಯವಾಗಿ ಸೈತಾನನ್ನು ಎದುರಿಸ್ಬೇಕು ಅಂದರೆ ಏನು ಗೊತ್ತಾ? ಆಯುಧ ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿಟ್ಕೊಳ್ಳು ಅಷ್ಟೇ. ನಮ್ಮ ಮನಸ್ಸಾಕ್ಷಿನ ಶುದ್ಧವಾಗಿಟ್ಕೊಂಡ್ರೆ, ದೇವ್ರ ಜೊತೆ ಸಂಬಂಧ ಇದ್ದರೆ ಭಯ ಆಗುತ್ತೆ ಸೈತಾನಿಗೆ. ಇವಾಗ ಯೇಸು ಸ್ವಾಮಿಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾಯಿದ್ರು? ಬಲಶಾಲಿಗಳಾಗಿದ್ದವರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರ? ಯೇಸು ಸ್ವಾಮಿ ಶ್ರೀಮಂತ ಕುಟುಂಬದಲ್ಲಿ ಬೆಳೆದ್ರ? ಯೇಸು ಸ್ವಾಮಿ ಹತ್ರ ಏನು ಬಾಡಿ ಗಾರ್ಡ್ಸ್ ಇದ್ರ? ಯಾಕೆ ಸೈತಾನ ಯೇಸು ಸ್ವಾಮಿನ ನೋಡಿದ್ರೆ ಭಯ ಪಡ್ತಾ ಇದ್ದೆ? ಯಾಕೆ? ನಿಮ್ಮ ಬಾಯಿಂದನೇ ಬರಲಿ. ಯಾಕೆ? ಯೇಸು ಸ್ವಾಮಿಗೆ ದೇವರ ಜೊತೆ ಸಂಬಂಧ ಇತ್ತು. ಪಾಪ ಅವ್ರ ಹತ್ರ ಪಾಪನೇ ಇರಲಿಲ್ಲ, ಪಾಪ ಸುಳಿತಾನೇ ಇರಲಿಲ್ಲ. ಅದಕ್ಕೆ ಸೈತಾನನಿಗೆ ಭಯ. ಸೊ ಇವಾಗ ನಿಮಗೆ ಸೈತಾನನ್ನ ಭಯಪಡಿಸ್ಬೇಕು ಅಂದರೆ, ನೀವು ಒಳ್ಳೆ ಕೆಲಸದಲ್ಲಿರಬೇಕು, ಒಳ್ಳೆ ಚರ್ಚಲ್ಲಿರಬೇಕು, ಅಲ್ಲಿರ್ಬೇಕು, ಇಲ್ಲ. ಇವಾಗ ನಾನು ಎಷ್ಟೋ ಜನಕ್ಕೆ ಕೇಳಿದ್ದೀನಿ ನಾನು. ಸೊ ನಾವು ಚರ್ಚಿಗೆ ಬಂದುಬಿಡ್ತೀವಿ ಬ್ರದರ್. ಚರ್ಚಿಗೆ ಬರೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಸಮಸ್ಯೆ ಪರಿಹಾರ ಆಗಲ್ಲ. ದೇವ್ರ ಜೊತೆ ಸರಿಯಾಗಕ್ಕೆ ರೆಡಿ ಇದೆಯಾ ನೀನು? ಆವಾಗ ನಾನು ಗ್ಯಾರಂಟಿ ಬರ್ಕೊಡ್ತೀನಿ. ನಾನಲ್ಲ, ದೇವ್ರ ವಾಕ್ಯ ಪ್ರಕಾರ ನಾನು ಬರ್ಕೊಡ್ತೀನಿ. ನಿನಗೆ ನಿನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಅದಕ್ಕಾಗಿ ನಾವು ಕ್ರಿಸ್ತಿಯ ಅನ್ಯೋನ್ಯತಾ ಸಭೆ ಅಂತಂದರೆ ಇಲ್ಲಿ ಮುಖ್ಯವಾಗಿ ಜನರನ್ನು ದೇವರ ಜೊತೆ ಅನ್ಯೋನ್ಯತೆಗೆ ಕಟ್ಟುವಂಥದ್ದು, ಅದೇ ಮುಖ್ಯ. ಓಕೆ, ನೆಕ್ಸ್ಟ್ ಏನು? ನೆಕ್ಸ್ಟು ನಾವೆಲ್ಲ ಒಬ್ರಿಗೊಬ್ರು ಅನ್ಯೋನ್ಯತೆಯಿಂದ ಇರಬೇಕು. ಅದು ಸೆಕೆಂಡ್, ಯಾವಾಗಲೂ ಅದು ಸೆಕೆಂಡ್. ನಾನು ಎಷ್ಟೋ ಜನರಿಗೆ ಹೇಳಿದ್ದೀನಿ, ಬ್ರದರ್ ನೀವು ಬೆಂಗಳೂರು CFCಗೆ ಬರ್ತೀರಾ, ಅಲ್ಲಿ ಬರ್ತೀರಾ, ನನಗೆ ಅದು ಇಂಪಾರ್ಟೆಂಟ್ ಇಲ್ಲ. ನೀವು ಈ ಸಭೆಗೆ ಬರ್ತೀರಾ, ಯಾವ ಸಭೆಗೆ ಹೋಗ್ತೀರಾ, ಆದರೆ ಯಾವ ಸಭೆಗಾದರೂ ಹೋಗಿ ಆದರೆ ದೇವ್ರ ಜೊತೆ ಸರಿಯಾಗಿ. ಇವಾಗ ಕೆಲವರು ಬರ್ತಾರೆ, ನಾವು ಆ ಸಭೆಗೆ ಹೋಗ್ತಾ ಇದ್ದೀವಿ, ಫೈನ್, ನೀವು ಹೋಗಿ, ಬಟ್ ದೇವ್ರ ಜೊತೆ ಸರಿ ಇದ್ದೀರಾ? ಅದು ಭಾಳ ಮುಖ್ಯ. ಇವಾಗ ನೀವು ದೇವ್ರ ಜೊತೆ ಸರಿಯಾಗಿ ಮನಸ್ಸಿಲ್ಲ, ನಾನು ಈ CFC ಸಭೆಗೆ ಬಂದುಬಿಡ್ತೀನಿ ಅಂದರೆ ಅವ್ರ ಜೀವಿತ ಸರಿಯಾಗುತ್ತಾ? ಎಸ್ ಸರ್, ನೋ, ಕ್ಲಿಯರ್, ಸರಿ ಆಗಲ್ಲ. ಇಲ್ಲಿ ಬಂದು ಕುಂತ್ಕೊಂಡ್ರು ಎಷ್ಟೇ ಮೆಸೇಜ್ ಕೇಳಿದ್ರು ಸರಿ ಆಗಲ್ಲ. ಉದಾಹರಣೆ ಕೊಡಬೇಕಾ? ಜೂಡಸ್ ಇಸ್ಕರಿಯತ್ ಯೂದ, ಎಷ್ಟೋ ಮೆಸೇಜ್ಗಳು, 3.5 ವರ್ಷ ಎಷ್ಟು ಅದ್ಭುತಗಳು ನೋಡ್ದ, ಎಷ್ಟು ಮೆಸೇಜ್ ಕೇಳ್ದ, ಯೇಸು ಸ್ವಾಮಿ ಜೊತೆ ಫೆಲೋಶಿಪ್ ಮಾಡಿಬಿಟ್ಟ. ಫೆಲೋಶಿಪ್ ಅಂತ ಹೇಳಲ್ಲ, ಅದು ಫ್ರೆಂಡ್ಶಿಪ್ ಮಾಡಿಬಿಟ್ಟ, ಈ ಶಿಷ್ಯರ ಜೊತೆ ಫ್ರೆಂಡ್ಶಿಪ್ ಮಾಡಿಬಿಟ್ಟ, ಆದರೂ ನರಕಕ್ಕೆ ಹೋಗ್ಬಿಟ್ಟ. ಯಾಕೆ? ದೇವ್ರ ಜೊತೆ ಸರಿ ಆಗಲಿಲ್ಲ ಅವನು. ಅದು ಬಹಳ ಮುಖ್ಯ. ಅದಕ್ಕಾಗಿ ನನಗೆ ಭಾರ ಇರೋದೇನೆಂದರೆ, ಓಕೆ, ಈ ಬೆಂಗಳೂರಲ್ಲಿರ್ಬೋದು, ಹುಬ್ಳಿನಲ್ಲಿರ್ಬೋದು, ಹುಲ್ಗಿನಲ್ಲಿರ್ಬೋದು, ಎಲ್ಲೇ ಇರಲಿ, ಮೊದಲನೇದಾಗಿ ನಮ್ಮ ಭಾರ ಯಾರೇ ಬಂದರೂ ಬೇರೆಯವ್ರ ಮೇಲೆ ಭಾರ ಬರೋ ಮೊದಲು ನಾವು ಸರಿ ಇರಬೇಕಲ್ವಾ? ನಾವು ಇರುವಂಥವರು ನಮಗೆ ದೇವರ ಜೊತೆ ಸಮಾಧಾನ ಇರಬೇಕು, ಎಲ್ಲ ಸೆಟ್ಲಾಗಿರ್ಬೇಕು, ಏನೂ ರೆಕಾರ್ಡ್ ಇರಬಾರ್ದು. ಸೊ ಇವಾಗ ನಾವು ರೊಟ್ಟಿ ಮುರಿಯೋಕ್ಕೆ ಬರ್ತೀವಿ ಅಂತ ಇಟ್ಕೊಳ್ಳಿ. ಸೊ ರೊಟ್ಟಿ ಬರೆಯೋಕ್ಕೆ ಹೇಗೆ ಬರೋದು? ನಮಗೂ ದೇವ್ರಿಗೂ ಸಮಾಧಾನ ಇರಬೇಕಲ್ವಾ? ಸಮಾಧಾನ ಇಲ್ಲದೇ ನಾವು ರೊಟ್ಟಿ ಮುರಿಯೋಕ್ಕಾಗುತ್ತಾ? ರೊಟ್ಟಿ ಮುರಿದ್ರೆ ಭಾಳ ಡೇಂಜರ್, ಅಪಾಯ. ದೇವ್ರ ಜೊತೆ ಸಮಾಧಾನ ಇರಬೇಕು. ಅದಕ್ಕೆ ನಾವು ಅಲ್ಲಿ ಹೇಳ್ತೀವಿ, 2-3 ಸಲ ಹೇಳ್ತೀವಿ,
ನೀವು ದೇವ್ರ ಜೊತೆ ಸಮಾಧಾನ ಇದೆಯಾ? ಬೆಳಕಲ್ಲಿ ನಡೀತಾ ಇದ್ದೀರಾ? ದೇವ್ರಿಗೂ ಮನುಷ್ಯರಿಗೂ ಸಮಾಧಾನ ಇದೆಯಾ? ನೀವು ಹೊಸದಾಗಿ ಹುಟ್ಟಿದ್ದೀರಾ, ದೀಕ್ಷಾ ಸ್ನಾನ ತಗೊಂಡಿದ್ದೀರಾ? ನೀವು ಬೆಳಕಲ್ಲಿ ನಡೀತಾ ಇದ್ದರೆ ರೊಟ್ಟಿ ಮುರಿರಿ. ಇಲ್ಲ ಅಂದರೆ ಭಾಳ ಡೇಂಜರ್, ಭಾಳ ಅಪಾಯ. ಇಲ್ಲ ಕೆಲವರು ಹೇಳ್ತಾರೆ ರೊಟ್ಟಿ ಮುರಿದ್ಬಿಟ್ರೆ ಎಲ್ಲ ಸರಿಯಾಗ್ಬಿಡ್ತು. ಯಾರು ಹೇಳಿದ್ದು? ದೇವ್ರ ವಾಕ್ಯ ಹೇಳಲ್ಲ ಹಂಗೆ. ನೀವು ಸರಿ ಇದ್ದರೆ ರೊಟ್ಟಿ ಮುರಿ ಅಂತ ಹೇಳ್ತಾರೆ. ಇವಾಗ ಅದಕ್ಕೆ ಇಸ್ಕರಿಯೋತ್ ಯೂದ ರೊಟ್ಟಿ ಮುರಿದಾಗ ಏನಾಯಿತು? ಗಟ್ಟಿಯಾಗಿ ಯಾರು ಆನ್ಸರ್ ಕೊಡಿ. ಇಸ್ಕರಿಯೋತ್ ಯೂದ ರೊಟ್ಟಿ ಮುರಿದಾಗ ಏನಾಯಿತು? ಸೈತಾನನ್ನು ಬಂದ್ಬಿಟ್ನಂತೆ ಅವನ ಒಳಗಡೆ. ಅಯ್ಯೋ, ಹಾಗಾದ್ರೆ ರೊಟ್ಟಿ ಮುರಿಯೋದು ಡೇಂಜರ? ಹೌದು, ಡೇಂಜರ್. ಆದರೆ ಮನಸ್ಸಾಕ್ಷಿ ಶುದ್ಧವಾಗಿದ್ದು ರೊಟ್ಟಿ ಮುರಿದ್ರೆ ಅದು ಆಶೀರ್ವಾದ, ಅದು ಒಳ್ಳೆಯದು. ಅದಕ್ಕಾಗಿ ನಾವು ಏನು ಮುಖ್ಯವಾಗಿ ಗುರಿ ಇಟ್ಕೊಳ್ಬೇಕು ಅಂದರೆ, ಸಭೆಯಲ್ಲಿ ಬಂದುಬಿಟ್ರು, ಬೈಬಲ್ ಓದ್ಬಿಟ್ರು, ಅದು ಮಾಡಿದರು ಇದು ಮಾಡಿದರು ಅದೆಲ್ಲ ಅಲ್ಲ. ನಮ್ಮ ಮುಖ್ಯವಾಗಿ ದೇವ್ರ ಜೊತೆ ಸಮಾಧಾನ ಇದೆಯಾ, ಆ ಸಂತೋಷ ಇದೆಯಾ? ದೇವ್ರ ವಾಕ್ಯ ಹೇಳುತ್ತೆ ಪ್ರತಿದಿನ ಆತನ ಕನಿಕರವು ಅಮೂಲ್ಯವಾದದ್ದು. ಆ ಕನಿಕರನ್ನು ಅನುಭವಿಸ್ತಾ ಇದ್ದೀರಾ? ಅದರಲ್ಲಿ ಸಂತೋಷ ಪಡ್ತಾ ಇದ್ದೀರಾ? ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಖುಷಿ ಆಗುತ್ತಾ? ನೀನು ಒಳ್ಳೆಯವನು, ನೀನು ನನ್ನ ಜೀವಿತದಲ್ಲಿದೆಯಾ, ನನಗೆ ಫುಲ್ ಸಮಾಧಾನ ಇದೆ, ನನಗೆ ಯಾವುದು ನನಗೂ ನಿನಗೂ ಮಧ್ಯದಲ್ಲಿ ಏನೂ ಅಡೆತಡೆ ಇಲ್ಲ. ಅಕಸ್ಮಾತ್ ಏನೋ ಬಿದ್ದೋಗ್ಬಿಟ್ರೆ ಏನು ಮಾಡಬೇಕು? ಬೇಗ ಸರಿ ಮಾಡ್ಕೊಂಡ್ಬಿಡ್ಬೇಕು, ಬೇಗ ಸರಿ ಮಾಡ್ಕೊಳ್ಬೇಕು. ಅದು ಬಹಳ ಮುಖ್ಯವಾದದ್ದು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ರೋಮ 12ನೇ ಅಧ್ಯಾಯ 4ನೇ ವಚನ. ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಈ ಎಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದೇವೆ. ನೋಡಿ, ಯೇಸು ಸ್ವಾಮಿ ನಿಮ್ಮನ್ನೆಲ್ಲ ನೋಡ್ತಾರೆ. ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಇವರು ಒಂದು ದೇಹ, ಇವರೊಂದು ದೇಹ, ಇವರೊಂದು ದೇಹ ಅಂತ ಹೇಳೋದಿಲ್ಲ. ದೇವರು ನೋಡುವಾಗ ಹೆಂಗೆ ನೋಡ್ತಾರೆ ಅಂದರೆ, ಇವರೆಲ್ಲ ನನ್ನ ಮಗನ ದೇಹ. ಯಾಕೆ? ನನ್ನ ಮಗನ ಕಾರ್ಯ, ಒಂದೊಂದು ಅಂಗಗಳು ಇದೆ. 6ನೇ ವಚನ ನೋಡಿ. ಸೊ ದೇವರು ನಮಗೆ 5ನೇ ವಚನ, ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬರೊಬ್ಬರು ಪರಸ್ಪರ ಅಂಗಗಳಾಗಿದ್ದೇವೆ. ನೋಡಿ, ದೇವರು ನೋಡುವಾಗ ನಿಮ್ಮನ್ನೆಲ್ಲ ಹೇಗೆ ನೋಡ್ತಾರೆ? ಯೇಸು ಸ್ವಾಮಿಯ ರಕ್ತದಲ್ಲಿ ಶುದ್ಧವಾಗಿದ್ದಾರೆ, ಮತ್ತು ಯೇಸು ಸ್ವಾಮಿಯ ಮನಸ್ಸನ್ನ ಎಲ್ಲರೂ ಹೊಂದ್ಕೊಂಡಿದ್ದಾರೆ, ದೇವರ ಕಾರ್ಯಕ್ಕಾಗಿ ಇವರೆಲ್ಲ ಜೀವಿಸ್ತಾ ಇದ್ದಾರೆ. ಅದು ಸಭೆ ಅಲ್ವಾ? ದೇವರು ಏನು ಕಟ್ತಾ ಇದ್ದಾರೆ ಈ ಭೂಮಿ ಮೇಲೆ? ಯೇಸು ಸ್ವಾಮಿ ಏನು ಕಟ್ತಾ ಇದ್ದಾರೆ? ಸಭೆಯನ್ನು ಕಟ್ತಾ ಇದ್ದಾರೆ. ಆ ಸಭೆ ಅಂದರೆ ಯಾರು? ನಾವೆಲ್ಲರೂ. ಮೊದಲನೇದಾಗೇನು? ನಾವು ದೇವರ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡಿರೋರು, ದೇವರ ಜೊತೆ ಸಮಾಧಾನ ಮಾಡ್ಕೊಂಡಿರೋರು. ಆಮೇಲೆ ಸೆಕೆಂಡ್ ಏನು? ಒಬ್ಬರಿಗೊಬ್ಬರಿಗೂ ಸಮಾಧಾನ ಮಾಡ್ಕೊಂಡಿರೋರು. ಇದಕ್ಕೆ ಅನ್ಯೋನ್ಯತೆ. ಮೊದಲನೇ ಅನ್ಯೋನ್ಯತೆಯಲ್ಲಿ ನಮಗೂ ದೇವ್ರಿಗೂ ಮಧ್ಯ, ಎರಡನೇ ಅನ್ಯೋನ್ಯತೆ ನಮಗೂ ಇತರರಿಗೂ ಮಧ್ಯ. ಇವಾಗ ನಾವು ಎಲ್ಲ ಬೇರೆ ಬೇರೆ ಅಂಗಗಳಾಗಿದ್ರೂ, ಬೇರೆ ಬೇರೆ ಕಾರ್ಯಗಳಿದ್ರೂ ನಾವೆಲ್ಲ ಒಂದೇ ದೇಹವಾಗಿದ್ದೇವೆ. ಇವಾಗ ಒಬ್ಬ ಬ್ರದರು ಅವ್ರಿಗೊಂದು ಕೆಪಾಸಿಟಿ ಇರುತ್ತೆ, ಸಾಮರ್ಥ್ಯ. ಇನ್ನೊಂದು ಸಹೋದರಿಗೆ ಇವಾಗ ನಿನ್ನೆನೇ ನೋಡ್ದು, ಇದಕ್ಕೆ ದೇಹ ಅಂತ ಹೇಳ್ತೀವಿ. ಹೆಂಗೆ? ಕೆಲವರು ಕಿಚನಲ್ಲಿ ಕೆಲಸ ಮಾಡ್ತಾಯಿದ್ರು, ಕೆಲವರು ಹೊರಗಡೆ ಕೆಲಸ ಮಾಡ್ತಾಯಿದ್ರು, ಕೆಲವರು ಇನ್ನೊಂದು ಕೆಲಸ ಮಾಡ್ತಾಯಿದ್ರು, ಕೆಲವರು ಕ್ಲೀನಿಂಗ್ ಮಾಡ್ತಾಯಿದ್ರು, ಕೆಲವರು ಈ ಯವನಸ್ಥರಿಗೆ ಹೆಲ್ಪ್ ಮಾಡ್ತಾಯಿದ್ರು. ನೋಡಿ, ಆದರೆ ದೇವರು ಹೆಂಗೆ ನೋಡ್ತಾರೆ? ದೇವರು ಇವರೆಲ್ಲ ಸೇರಿ ನನ್ನ ಕುಟುಂಬವನ್ನು ಕಟ್ತಾ ಇದ್ದಾರೆ, ಇವರೆಲ್ಲ ಒಂದೇ ದೇಹವಾಗಿದ್ದಾರೆ. ದೇವರು ನೋಡುವಾಗ ಯಾಕೆ ಇವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರು, ಇದು ಒಳ್ಳೆಯದು. ಏನಂದರೆ, ನಾನು ಇಲ್ಲಿರೋದಕ್ಕಿಂತ ನಾನು ಹೋಗ್ಬಿಡೋದು ಒಳ್ಳೆಯದು, ನಾನು ಪರಲೋಕಕ್ಕೆ ತಂದೆ ಹತ್ರ ಹೋಗೋದು ಒಳ್ಳೆಯದು. ಯಾಕೆ? ತಂದೆ ಹತ್ರ ಹೋಗಿ ಪವಿತ್ರಾತ್ಮನನ್ನು ಕಳಿಸ್ಕೊಡ್ತೀನಿ. ಪವಿತ್ರಾತ್ಮನು ನೀವು ಯಾರೆಲ್ಲ ಕ್ರಿಸ್ತನ ಮುಖಾಂತರ ಹೃದಯವನ್ನು ಶುದ್ಧಪಡಿಸ್ತಾರೆ, ಅವರ ಒಳಗಡೆ ಬಂದ್ಬಿಟ್ಟು ಯೇಸು ಸ್ವಾಮಿ ಮಾಡುವಂಥ ಕಾರ್ಯವನ್ನು ಪವಿತ್ರಾತ್ಮನು ನಮ್ಮ ಎಲ್ಲರನ್ನೂ ಉಪಯೋಗಿಸಿ ಮಾಡ್ತಾರೆ. ಇವಾಗ ಒಬ್ಬರಿಗೆ ಪ್ರವಾದನೆಯ ಆತ್ಮ ಇರ್ಬೋದು, ಒಬ್ಬರಿಗೆ ಪ್ರಾರ್ಥನೆಯ ಆತ್ಮ ಇರ್ಬೋದು, ಕೆಲವರಿಗೆ ಸೇವೆಯ ಆತ್ಮ ಇರ್ಬೋದು, ಎಲ್ಲ ಒಂದೇ. ಓಕೆ, ಇನ್ನೂ ಉದಾಹರಣೆ ಕೊಡಬೇಕು ಅಂದರೆ ಇದರಲ್ಲಿ ಮುಂದೆ ಓದ್ಕೊಂಡು ಹೋದರೆ ಗೊತ್ತಾಗುತ್ತೆ. ನಮ್ಮ ಕೃಪೆಯ ಮೇರೆಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ. ಇಲ್ಲಿ ದೇಹಕ್ಕೆ ಕಂಪೇರ್ ಮಾಡ್ತಾರೆ, ದೇಹಕ್ಕೆ ಹೋಲಿಸಿ ನೋಡ್ತಾರೆ. ಏನು? ಇವಾಗ ಈ ಬೆರಳು ಒಂದು ಕೆಲಸ ಮಾಡುತ್ತಲ್ಲ, ಈ ಬೆರಳು ಒಂದು ಕೆಲಸ ಮಾಡುತ್ತೆ, ಹಾಗೆ ಕಣ್ಣು ಒಂದು ಕೆಲಸ ಮಾಡುತ್ತೆ, ಮೂಗು ಒಂದು ಕೆಲಸ ಮಾಡುತ್ತೆ. ಇವಾಗ ಇದನ್ನೆಲ್ಲ ಸೇರಿಸಿ ಒಂದೊಂದು ಭಾಗನ ಸಪ್ರೇಟ್ ಮಾಡ್ತೀರಾ, ಇದೆಲ್ಲ ಸೇರಿಸಿ ಒಬ್ಬ ವ್ಯಕ್ತಿ ಅಂತ ಹೇಳ್ತಿರಲ್ಲ, ಹೌದಲ್ವಾ? ಇವಾಗ ನಾನು ಜಾನ್ ಪೆರೇರ ಅಂದರೆ ಎಲ್ಲ ಸೇರಿನೇ ನಾನು ಜಾನ್ ಪೆರೇರ.
ಸೊ ಇದು ಎಲ್ಲ ನಾವು ಸಪ್ರೇಟ್ ಮಾಡೋಕ್ಕಾಗಲ್ಲ ಅಲ್ವಾ? ಹಾಗೆ ದೇವರು ಈ ಸಭೆ, ಹುಲಿಗಿ ಸಭೆಯನ್ನು ನೋಡುವಾಗ ಹೆಂಗೆ ನೋಡ್ತಾರೆ? ಓ, ನನ್ನ ಮಗನ ದೇಹ, ನನ್ನ ಮಗನ ದೇಹ. ಬ್ರದರ್ ಅವರು ಏನೋ ಅವ್ರೇನು ಚಿಕ್ಕ ಕೆಲಸ ಮಾಡ್ತಾಯಿದ್ದಾರೆ ಬ್ರದರ್, ಮಾಡಲಿ, ಅದು ಅವ್ರದ್ದು. ಇವ್ರೇನೋ ಮಾಡ್ತಾರೆ, ನಾನು ಅದಕ್ಕೆ ಕರೆದಿದ್ದೀನಿ. ನೋಡಿ, ದೇಹದಲ್ಲಿ ಹಂಗೆ. ಇವಾಗ ಯಾರು ನನ್ನ ಹೃದಯ ನೋಡಿದ್ದೀರಾ? ಯಾರೂ ನೋಡಿಲ್ಲ, ನಾನು ನೋಡಿಲ್ಲ. ಸೊ ಆದರೆ ಕೆಲಸ ಮಾಡ್ತಾ ಇದೆಯಲ್ಲ, ಕಿಡ್ನಿ ನನ್ನ ಕಿಡ್ನಿ ನಾನೇ ನೋಡಿಲ್ಲ. ಡಾಕ್ಟ್ರ್ ಹೇಳ್ತಾರೆ ಇದೆ ಅಂತ, ನನಗಂತೂ ಗ್ಯಾರಂಟಿ ಗೊತ್ತಿಲ್ಲ, ಬಟ್ ಇದೆ ಅಂತೆ. ಸೊ ನಾವು ನೋಡಿ, ಅದು ನೋಡೇ ಇಲ್ಲ, ಆದ್ರೂ ದೇಹದಲ್ಲಿ ಕೆಲಸ ಮಾಡುತ್ತೆ, ದೇಹ ಜೀವ ಇದೆ. ಆದರೆ ಇನ್ನೊಂದು ವಿಷಯ ಮುಖ್ಯವಾಗಿ ಹೇಳ್ತೀನಿ, ನಮ್ಮ ದೇಹದಲ್ಲಿ ಇರುವಂಥ ಎಲ್ಲ ಅಂಗಾಂಗಗಳು, ಎಲ್ಲ ಕೋಶ ಅಂದರೆ ಸೆಲ್, ಎಲ್ಲ ಸೆಲ್ ಕೂಡ ಏನು ಮಾಡುತ್ತೆ ಗೊತ್ತಾ? ಎರಡು ವಿಷಯ ಮಾಡುತ್ತೆ. ಏನು? ಮೊದಲನೇದಾಗಿ ಅದು ತಲೆಯ ಜೊತೆ ಸಂಬಂಧ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ. ತಲೆಗೂ ಸಂಬಂಧ ನೋಡಿ, ಇಲ್ಲಿಗೂ ತಲೆಗೂ ಈ ಕೈಗೆ ಸಂಬಂಧ ಇದೆ. ಇದು ಒಂದೇ ಒಂದು ನರ ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ, ಇವಾಗ ನೀವು ಕೆಲವ್ರು ನೋಡಿದ್ದೀರಾ, ಸ್ಟ್ರೋಕ್ ಆಗುತ್ತೆ. ಸ್ಟ್ರೋಕ್ ಆದರೆ ಪೂರ್ಣವಾಗಿ ಒಂದು ಸೈಡ್ ಫುಲ್ಲು ನಿಂತೋಗ್ಬಿಡುತ್ತೆ. ಇವನ್ ಬಾಯಿ ಕೂಡ ಸೇರಿ ಫುಲ್ ನಿಂತೋಗ್ಬಿಡುತ್ತೆ. ನೋಡಿದ್ದೀರಾ? ನೋಡಿಲ್ಲ? ಓಕೆ. ಯಾಕೆ? ಹೋಯ್ತು, ಕನೆಕ್ಷನ್ ಹೋಗ್ಬಿಡ್ತು. ಇವಾಗ ಈ ಸೈಡ್ ಹೋಗ್ಬಿಡ್ತು ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡುತ್ತೆ, ಈ ಪಾರ್ಟೆಲ್ಲ ಇದಕ್ಕೆ ಹೆಲ್ಪ್ ಮಾಡುತ್ತೆ. ಏನಾದರೂ ಮಾಡಿ, ಸೊ ಎಣ್ಣೆ ತೊಗೊಂಬಂದು ಡಾಕ್ಟ್ರ್ ಹತ್ರ ಹೋಗಿ ಮೆಡಿಸಿನ್ ತೊಗೊಂಡು ಮಸಾಜ್ ಮಾಡಿ ಏನೋ ಮಾಡಿ ಏನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ? ಇದ್ರ ಕನೆಕ್ಷನ್ ತಲೆಗೆ ಸರಿ ಬರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ನೋಡಿ, ಅರ್ಧ ಬಾಡಿ ಇನ್ನೊಂದು ಅರ್ಧ ಬಾಡಿಗೆ ಹೆಲ್ಪ್ ಮಾಡ್ತಾ ಇರುತ್ತೆ, ತಲೆ ಜೊತೆ ಸಂಬಂಧ ಸರಿಯಾಗಬೇಕು ಅಂತ. ಅದೇ ಕೆಲಸ ನಾವು ಮಾಡಬೇಕು. ಎಲ್ಲರ ಕಾರ್ಯಗಳು ಬೇರೆ ಬೇರೆ ಇರ್ಬೋದು. ಅವ ಕೈ ಊಟ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಒಳಗಡೆ ನಾಲಿಗೆ ಒಂದು ಕೆಲಸ ಮಾಡುತ್ತೆ, ಜೀರ್ಣಶಕ್ತಿ ಒಂದು ಕೆಲಸ ಮಾಡುತ್ತೆ, ಕಿಡ್ನಿ ಒಂದು ಕೆಲಸ ಮಾಡುತ್ತೆ. ಎಲ್ಲ ಕೆಲಸ ಏನು ಮಾಡ್ತಾ ಇದೆ? ಏನಂದರೆ ಇಲ್ಲಿ ಏನಾದ್ರು ಯಾವುದೆಲ್ಲ ಪಾರ್ಟು ಸರಿಯಾಗಿ ಸಂಬಂಧನ ಕಳ್ಕೊಂಡಿದೆ ಅದು ಸರಿ ಮಾಡಲಿಕ್ಕೆ. ಆಮೇಲೆ ಇನ್ನೊಂದು, ದೇಹದಲ್ಲಿ ಯಾವುದೇ ಒಂದು ವೈರಸ್ ಬಂದುಬಿಡ್ತು ಅಂತ ಇಟ್ಕೊಳ್ಳಿ. ವೈರಸ್ ಅಂದರೆ ರೋಗಾಣು. ಅವಾಗ ಏನಾಗುತ್ತೆ? ರೋಗಾಣುಗಳು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಒಳಗಡೆ. ಸೊ ಆ ವೈರಸ್ ಅಥವಾ ರೋಗಾಣುನ ನಾನು ಅಥವಾ ರೋಗ ಅಂತ ಹೇಳ್ಬೋದು, ಅದನ್ನು ಪಾಪ ಅಂತ ಹೋಲಿಸ್ಬೋದು. ಇವಾಗ ಯಾವುದೋ ಒಂದು ಪಾಪ ಬಂದುಬಿಡ್ತು, ಸಡನ್ನಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಯಾರೋ ಒಬ್ಬ ಬ್ರದರ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅವಾಗ ಎಲ್ಲ ಸಭೆಯ ಬೇರೆ ಅಂಗಗಳು ಏನು ಮಾಡುತ್ತೆ ಗೊತ್ತಾ? ಬ್ರದರ್ ಏನಾದರೂ ಮಾಡಿ ಸರಿ ಮಾಡ್ಕೊಳ್ಳಿ, ಹಂಗೆ ಹೆಲ್ಪ್ ಮಾಡಬೇಕು. ಏನು ಸರಿ ಮಾಡ್ಕೊಳ್ಳೋದು? ಆ ರೋಗಾಣುಗಳನ್ನು ತೆಗೆದು ತಂದೆಯ ಜೊತೆ ಸಂಬಂಧನ ಮಾಡೋದು. ಇಲ್ಲಿ ಕೂಡ ಹಾಗೆ ನೋಡಿ, ದೇಹ ಎಷ್ಟೊಂದು ಹೋರಾಡುತ್ತೆ ಗೊತ್ತಾ? ನಾವು ಪ್ರತಿ ದಿವಸ ರೋಗಾಣುಗಳು ಬರ್ತಾನೆ ಇರುತ್ತೆ ನಮಗೆ. ಆದರೆ ನಮ್ಮ ಶರೀರ ಹೋರಾಡಿ ಪಾಪದ ವಿರುದ್ಧವಾಗಿ ಭಾಳ ಕಷ್ಟಪಡುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಸಫರಿಂಗ್ಸ್ ಅಂದರೆ ಭಾಳ ಹೋರಾಡುತ್ತೆ ನಮ್ಮ ಶರೀರ. ಯಾವುದ್ರ ವಿರುದ್ಧವಾಗಿ? ಪಾಪದ ವಿರುದ್ಧವಾಗಿ. ಇವತ್ತು ನೀವು ಇಷ್ಟು ವರ್ಷ ಬದುಕಿದ್ದೀರಾ, ಓಕೆ, ಕೆಲವ್ರಿಗೆ 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ. ಯಾಕೆ ಗೊತ್ತಾ ನೀವು ಬದುಕಿ ಉಳಿದಿದ್ದೀರಾ ಇಷ್ಟು ವರ್ಷ? ನಿಮ್ಮ ಶರೀರ ಚೆನ್ನಾಗಿ ಹೋರಾಟ ಮಾಡಿದ್ರಿಂದ ಬದುಕಿದ್ದೀರಾ ಇವತ್ತು. ಎಷ್ಟು ಹೋರಾಟ ಮಾಡಿದೆ ಗೊತ್ತಾ? ಹಾಗೆ ಪವಿತ್ರಾತ್ಮ ಕೂಡ ನಮ್ಮ ಜೀವಿತದಲ್ಲಿ ನಮ್ಗೆ ಕಲಿಸ್ತಾರೆ, ನೀವು ಹೋರಾಟ ಮಾಡಿ. ಆ ಹೋರಾಟ ಮಾಡುವಾಗ ನಾವು ಇದು ನೋಡಿ, ಇದು ಒಂದು ವಚನ ಓದ್ತೀನಿ ಇಲ್ಲಿ, ಫಿಲಿಪ್ಪಿ 3:10 ಏನು ಹೇಳುತ್ತೆ? ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳ್ಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಇದು ಪೌಲ ಹೇಳೋದು. ಆತನ ಬಾಧೆಯಲ್ಲಿ ಪಾಲ್ಗೊಳ್ಳಬೇಕು. ಏನು ಬಾಧೆ? ಯೇಸು ಸ್ವಾಮಿಗೆ ಏನು ಬಾಧೆ ಪಟ್ಟರು ಅವರಿದ್ದಾಗ? ಬಹಳ ಬಾಧೆ ಆಗಿದ್ದೇನು ಯೇಸು ಸ್ವಾಮಿಗೆ? ತಂದೆ ಜೊತೆ ಸಂಬಂಧದಲ್ಲಿ ಯಾವಾಗಲೂ ಇರಬೇಕು ಅಂತ, ಅಂದರೆ ಪಾಪದ ವಿರುದ್ಧವಾಗಿ ಹೋರಾಡಬೇಕು ಅಂತ. ಅದು ಒಂದು ಬಾಧೆ. ನಿಮಗೆಲ್ಲ ಕಷ್ಟ ಆಗುತ್ತಲ್ಲ ಪಾಪದ ವಿರುದ್ಧವಾಗಿ ಹೋರಾಡೋಕ್ಕೆ? ಎಷ್ಟು ಜನಕ್ಕೆ ಕಷ್ಟ ಆಗುತ್ತೆ ಪಾಪದ ವಿರುದ್ಧ ಹೋರಾಡೋಕ್ಕೆ?
ಯಾರಿಗೂ ಕಷ್ಟನೇ ಇಲ್ಲ ಅನ್ಸುತ್ತೆ, ನನಗೆ ಭಾಳ ಕಷ್ಟ ಆಗುತ್ತೆ. ನೋಡಿ, ನಮ್ಮ ಬಾಧೆನೇ ಪಾಪದ ವಿರುದ್ಧವಾಗಿ ಹೋರಾಡೋದು. ಯಾಕೆ ಅಂದರೆ ಪಾಪ ಏನು ಮಾಡುತ್ತೆ? ಓಕೆ, ಇವಾಗ ರೋಗಾಣು ವೈರಸ್ ನಿಮ್ಮ ಶರೀರದಲ್ಲಿ ಬಂದರೆ ಏನು ಮಾಡುತ್ತೆ? ಏನಿಲ್ಲ, ಅದರದ್ದು ಗುರಿ ಒಂದೇ ಒಂದು, ನಿಮ್ಮ ಶರೀರನ ಹೆಂಗಾದರೂ ಮಾಡಿ ಸಾಯಿಸ್ಬಿಡ್ಬೇಕು. ಆದರೆ ನಮ್ಮ ಶರೀರ ಏನು ಮಾಡುತ್ತೆ? ಅದನ್ನು ಫೈಟ್ ಮಾಡಿ ಎಲ್ಲ ಅಂಗಗಳು ಫೈಟ್ ಮಾಡಿ ಅದನ್ನು ಓಡಿಸ್ಬಿಡುತ್ತೆ. ಅದು ಪ್ರತಿ ದಿವಸ ನಡೀತಾ ಇರುತ್ತೆ. ಸೊ ನಮ್ಮ ಶರೀರನೇ ನಮಗೆ ತೋರಿಸ್ತಾ ಇದೆ ಒಂದು ಉದಾಹರಣೆಯಾಗಿ. ನೋಡಿ, ಫೈಟ್ ಮಾಡಿ ರೋಗಾಣುಗಳನ್ನು ದೂರ ಹಾಕಿ ಆರೋಗ್ಯವಾಗಿರಬೇಕು ಅಂತ. ಹಂಗಿದ್ಮೇಲೆ ಆತ್ಮೀಕವಾಗಿ ಕೂಡ ನಾವು ಫೈಟ್ ಮಾಡಬೇಕಲ್ವಾ? ಆವಾಗ ಫೈಟ್ ಮಾಡುವಾಗ ಏನಾಗುತ್ತೆ? ನಾವು ಬಾಧೆಯನ್ನು ಅನುಭವಿಸ್ತೀವಿ. ಕ್ರಿಸ್ತನಿಗೂ ಕಷ್ಟ ಆಯಿತು. ಯಾಕೆ? ಯೇಸು ಕ್ರಿಸ್ತನು ನಂಬಿಕೆಯಲ್ಲಿ ಆತ್ಮದಲ್ಲಿ ಸಾಯೋವರೆಗೂ ಜಯಶಾಲಿಯಾಗಿದ್ದನು. ಯಾಕೆಂದರೆ ಅವನು ಹೋರಾಡ್ತಾ ಇದ್ದ. ನೋಡಿ, ಅದು ವಚನ, ಈ ವಚನ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ. ಇಬ್ರಿಯ, ಯಾರಾದರೂ ಗಟ್ಟಿಯಾಗಿ ಓದಿ 5:7. ಇಬ್ರಿಯ 5:7. ನೋಡಿ, ಇದು ಹೋರಾಡ್ತಾ ಇದ್ರು. ಇವಾಗ ನಮ್ಮಲ್ಲಿ ವೈರಸ್ ವಿರುದ್ಧವಾಗಿ ಶರೀರ ಓಡಾಡುತ್ತಲ್ಲ. ಇವಾಗ ನಿಮ್ಮ ಸಭೆಯಲ್ಲಿ ಏನೋ ಒಂದು ತೊಂದರೆ ಬಂತು, ಯಾವುದೋ ಒಂದು ತೊಂದರೆ ಬಂತು, ಯಾರೋ ಬ್ರದರ್ ಇಂದನೋ ಸಿಸ್ಟರಿಂದನೋ ಏನೋ. ಇದು ಕುಟುಂಬ ಅಲ್ವಾ? ಇದು ಒಂದು ದೇಹ ಅಲ್ವಾ? ಇವಾಗ ಏನು ಮಾಡಬೇಕು? ಬ್ರದರ್ ಅವ್ರು ಸರಿ ಇಲ್ಲ, ಸಿಸ್ಟರ್ ಅವ್ರು ಸರಿ ಇಲ್ಲ. ಇಲ್ಲ, ಎಲ್ಲರೂ ಸೇರಿಕೊಂಡು ಹೆಂಗಾದರೂ ಪ್ರಾರ್ಥನೆಯಲ್ಲಿ ಹೋರಾಡಿ ಆ ಒಂದು ಸಮಸ್ಯೆನ ಪರಿಹಾರ ಮಾಡಬೇಕು. ಆವಾಗಲೇ ನಾವು ಕುಟುಂಬ. ಯೇಸು ಸ್ವಾಮಿ ಹಂಗೆ ಮಾಡ್ತಾಯಿದ್ದಾರೆ. ಮತ್ತು ಇಬ್ರಿಯ 12:3 ಓದಿ ಯಾರಾದರೂ. ನಾಲ್ಕು. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯೇಸು ಸ್ವಾಮಿ ಭೂಮಿ ಮೇಲಿದ್ದಾಗ ಸತತವಾಗಿ ಹೋರಾಟ ಮಾಡ್ತಾಯಿದ್ರು ಮತ್ತು ಕಷ್ಟಪಡ್ತಾಯಿದ್ರು. ಅವ್ರಿಗೆ ಭಾಳ, ಯೇಸು ಸ್ವಾಮಿಗೆ ಭಾಳ ಕಷ್ಟ ಆಗಿದ್ದೇನು ಗೊತ್ತಾ? ಪಾಪ ಅಂದರೆ ಭಯ ಅವ್ರಿಗೆ. ಅಯ್ಯೋ, ಈ ಪಾಪ ಅಂದರೆ ವೈರಸ್ಸು. ಇವಾಗ ನಿಮ್ಮ ಕೊರೋನಾದಾಗೆಲ್ಲ ಏನು ಕೇರ್ಫುಲ್ ಆಗಿದ್ರಿ, ಮಾಸ್ಕ್ ಎಲ್ಲ ಹಾಕ್ಕೊಂಡು ಇಷ್ಟು ಮನೆಯಿಂದ ಆಚೆನೇ ಹೋಗ್ತಾ ಇರಲಿಲ್ಲ. ಗೌರ್ಮೆಂಟ್ ಕೂಡ ರೂಲ್ಸ್ ಮಾಡಿದ್ರು, ಮನೆ ಆಚೆ ಹೋಗ್ಬಿಡಿ ಅಂತ. ಯಾಕೆ? ಅಯ್ಯೋ, ನಾವು ಸತ್ತೋಗ್ಬಿಡ್ತೀವಿ, ನಮ್ಮ ದೇಹ ಸತ್ತೋಗ್ಬಿಡುತ್ತೆ. ಓಕೆ, ಆ ಥರ ಹೋರಾಟ ಮಾಡ್ತಾಯಿದ್ರೆ ನಿಮ್ಮ ಶರೀರ ಯಾವುದು? ಶರೀರ CFC ಹುಲ್ಗಿ ಸಾಯಬಾರ್ದು ಅಂತ ಹೋರಾಡ್ತಾ ಇದ್ದೀರಾ? CFC ಹುಲ್ಗಿ ಅಂದರೆ ಒಬ್ಬೊಬ್ಬರು ಅಲ್ಲ, ಎಲ್ಲ ಸೇರಿ ಒಂದು ದೇಹ. ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದಾರೆ. ಸೊ ಯಾಕೆ? ನಾವು ಎಲ್ಲ ದೇವ್ರ ಜೊತೆ ಸಂಬಂಧಕ್ಕಾಗಿ ಹೋರಾಡ್ತಾ ಇದ್ದೀವಿ. ನಾವು ಒಬ್ರಿಗೊಬ್ರಿಗೋಸ್ಕರ ಹೋರಾಡಬೇಕು. ಅಕಸ್ಮಾತ್ ಯಾರಾದರೂ ಪಾಪದಿಂದ ತಿರುಗಕ್ಕೆ ರೆಡಿ ಇಲ್ಲ, ಸಿದ್ಧರಿಲ್ಲ ಅಂದರೆ ಏನು ಮಾಡಬೇಕು? ಕೊರೋನಾ ಟೈಮಲ್ಲಿ ಏನು ಮಾಡ್ತಾಯಿದ್ರು? ಅವ್ರನ್ನ ಸಪ್ರೇಟಾಗಿ ಹಾಕ್ಬಿಡ್ತಾಯಿದ್ರು, ಸಪ್ರೇಟ್ ವಾರ್ಡ್ಗೆ ಅಡ್ಮಿಟ್ ಮಾಡ್ಬಿಟ್ಟು. ಅವ್ರಿಗೆ ಹೇಳಿ, ಚರ್ಚಿಗೆ ಬರಬೇಡಿ ನೀವು, ಯಾಕೋ ನಿಮಗೆ ಪಾಪದಿಂದ ಮಾನಸಾಂತರಕ್ಕೆ ರೆಡಿ ಇಲ್ಲ, ನೀವು ಹೋಗಿ ಸ್ವಲ್ಪ ಹೊರಗಡೆ ರೆಸ್ಟ್ ಮಾಡಿ, ಒಂದು 3 ತಿಂಗಳು ರೆಸ್ಟ್ ಮಾಡಿ, ನೀವೆಲ್ಲ ಸ್ವಲ್ಪ ಸರಿ ಆದಮೇಲೆ. ಆವಾಗ ಎಷ್ಟು ದಿವಸ ಮಾಡ್ತಾಯಿದ್ರು ಕೊರೋನಾ ಟೈಮಲ್ಲಿ? 15 ದಿವಸ ಅಲ್ಲ, ಐಸೋಲೇಷನ್. ಓಕೆ, ಸೊ ಹಾಗೆ ಇಲ್ಲಿ ಒಂದು 3 ತಿಂಗಳು ಕೊಡಿ. ನೀವು ಪಾಪದ ಮೇಲೆ ಸರಿ ಮನೋಭಾವ ಇಲ್ಲ, ನೀವು ಹೋರಾಡ್ತಾ ಇಲ್ಲ, ಹೋಗಿ ಒಂದು 3 ತಿಂಗಳು ರೆಸ್ಟ್ ಮಾಡಿ, ಸರಿ ಆದರೆ ಬನ್ನಿ, ಸರಿ ಆಗಿಲ್ಲ ಅಂದರೆ ಬರಬೇಡಿ. ಯಾಕೆಂದರೆ ಈ ದೇಹ ಸತ್ತೋಗುತ್ತೆ, ಇನ್ಫೆಕ್ಷನ್ ಜಾಸ್ತಿ ಆಗಿಬಿಡುತ್ತೆ. ಒಬ್ಬನಿಗೆ ಪಾಪದ ಮೇಲೆ ಸೀರಿಯಸ್ನೆಸ್ ಇಲ್ಲ, ಗಂಭೀರತೆ ಇಲ್ಲ, ಅವನು ಸಾಯ್ತಾ ಇರ್ತಾನೆ. ಅವನೇನು ಮಾಡ್ತಾನೆ? ಇನ್ನೊಬ್ಬನಿಗೆ ಇನ್ಫೆಕ್ಟ್ ಮಾಡ್ತಾನೆ, ಅವನಿಗೂ ಅದೇ ಮನೋಭಾವ ಬರುತ್ತೆ. ಅವನು ಇನ್ನೊಬ್ಬನಿಗೆ, ಅಂಥವ್ರನ್ನ ಬೇಗ ಸಭೆಯಿಂದ ಆಚೆ ಕಳಿಸ್ಬೇಕು. ಬ್ರದರ್ ನೀವು ಬರಬೇಡಿ, ಸಿಸ್ಟರ್ ನೀವು ಬರಬೇಡಿ, ಸ್ವಲ್ಪ ದಿವಸ ಹೊರಗಡೆ ಇರಿ. ಯಾಕೆಂದರೆ ನೀವು ದೇಹನ ಬೆಳೆಸೋಕ್ಕೆ ಹೋರಾಡ್ತಾ ಇಲ್ಲ. ಇಲ್ಲಿ ಸಭೆಗೆ ಬಂದಾಗಲ್ಲ, ನೀವು ಮನೇಲಿದ್ದಾಗಲೂ ಹೋರಾಡ್ತಾ ಇರಬೇಕು. ಗೊತ್ತಾಯ್ತಾ? ಸೊ ಈ ಹೋರಾಟ ಬಹಳ ಮುಖ್ಯ. ಆದರೆ ಬಾಧೆ ಇದೆ. ಪಾಪದ ವಿರುದ್ಧ ಹೋರಾಡುವಾಗ ಯೇಸು ಸ್ವಾಮಿಗೆ ಬಾಧೆ ಇತ್ತು, ನಮಗೂ ಬಾಧೆ ಇತ್ತು. ಆದರೆ ಇದು ದೇಹ, ಈ ದೇಹದಲ್ಲಿ ಎಲ್ಲೇ ಇನ್ಫೆಕ್ಷನ್ ಬಂದ್ರೂ ಅದನ್ನು ಸರಿಪಡಿಸ್ಕೊಳ್ಬೇಕು. ಮೊದಲನೇದಾಗಿ ಏನು ಹೇಳಿದೆ ನಾನು? ಎಲ್ಲರ ಆಶೆ ಮತ್ತು ಧ್ಯೇಯ ಮತ್ತು ಗುರಿ ಏನಂದರೆ, ನಾವು ದೇವರ ಜೊತೆ ಸರಿ ಮಾಡ್ಕೊಳ್ಬೇಕು. ನಮ್ಮ ಜೀವಿತ ದೇವರ ಜೊತೆ ಸಂಬಂಧ ಸರಿ ಮಾಡ್ಕೊಳ್ಬೇಕು.
ಅದೇ ಈ ಸಭೆಯ ಗುರಿ. ಬ್ರದರ್ ಜ್ಯಾಕ್ ಕೂಡ ಅದನ್ನೇ ಬಹಳವಾಗಿ ಹೇಳ್ತಾ ಇರ್ತಾರೆ. ಸೊ ಭಾಳ ಜನ ಹೇಳ್ತಾರೆ, ಬೇರೆ ಪಾಸ್ಟರ್ಗಳೆಲ್ಲ ಏನಿದು ಇವರು ಹಣದ ಬಗ್ಗೆ ಹೇಳ್ತಾರೆ, ಪಾಪದ ಬಗ್ಗೆ ಹೇಳ್ತಾರೆ, ತುಂಬ ಜಾಸ್ತಿ. ಅದೇ ಮುಖ್ಯ. ಇವಾಗ ದೇವ್ರ ಜೊತೆ ಸಂಬಂಧ ಇರಬೇಕು ಅಂದರೆ ಹಣದ ಬಗ್ಗೆ ಪಾಪದ ಬಗ್ಗೆ ಎಲ್ಲ ಮಾತಾಡಲೇಬೇಕಲ್ವಾ. ಇವಾಗ ಆಸ್ಪತ್ರೆಗೆ ಹೋಗ್ಬಿಟ್ಟು ಏನ್ರಿ ಅವರು ಇಂಜೆಕ್ಷನ್ನು ಮೆಡಿಸಿನು ಅಂತಾರೆ, ಬೇರೆ ಏನೂ ಮಾತಾಡಲ್ಲ. ಇನ್ನೇನು ಅವರೇನು ಸಿನಿಮಾ ಬಗ್ಗೆನ ಮಾತಾಡೋಕ್ಕಾಗುತ್ತೆ? ಇಂಜೆಕ್ಷನ್ ಮೆಡಿಸಿನ್ ಬಗ್ಗೆನೇ ಮಾತಾಡಬೇಕು, ಯಾಕೆಂದರೆ ನಿಮಗೆ ರೋಗಾಣು ಬಂದಿದೆಯಲ್ಲ ಅದಕ್ಕೆ. ಸೊ ಅದಕ್ಕಾಗಿ ಸಭೆಯಲ್ಲಿ ನಾವು ಪಾಪದ ಬಗ್ಗೆ ಮಾತಾಡಲೇಬೇಕು. ಯಾಕೆಂದರೆ ಅವರು ದೇವ್ರ ಜೊತೆ ಸರಿಯಾಗಬೇಕು. ದೇವ್ರ ಜೊತೆ ಸರಿಯಾಗಿಲ್ಲ ಅಂದರೆ ಎಲ್ಲ ವೇಸ್ಟ್. ಕೂಟ, ಹಾಡು, ಕೂಟಗಳು, ಆಮೇಲೆ ಯೌವನಸ್ಥರ ಕೂಟ ಇರ್ಬೋದು, ಇಲ್ಲ ಸಂಡೇ ಸ್ಕೂಲ್ ಇರ್ಬೋದು, ಅದಿರ್ಬೋದು, ಅದೆಲ್ಲ ಮಾಡಿ ಏನು ಪ್ರಯೋಜನ? ಯೇಸು ಸ್ವಾಮಿ ಬರಬೇಕಲ್ವಾ. ನಾವು ಪಾಪದ ಮೇಲೆ ಸರಿಯಾದ ಮನೋಭಾವ ಇಲ್ಲ ಅಂದರೆ ಯೇಸು ಸ್ವಾಮಿ ಹೆಂಗೆ ಬರ್ತಾರೆ? ಓಕೆ, ದೇವರು ಸಹಾಯ ಮಾಡಿ ನಮಗೆ. ದೇವನ್ பேசின வார்த்தையில் காய்ந்து செலுத்துகிறேன். ದೇವರು ಮಾತಾಡಿದ ವಿಷಯಗಳಿಗೆ ದೇವರಿಗೆ ಸ್ತೋತ್ರ ಮಾಡ್ತೇನೆ. இந்த ஐக்கியத்தை நம்மோடு புதுப்பிக்கும்படியாய் முதலாவது அவர் நம்மிடத்தில் அன்பு கூர்ந்தார். ಈ ಐಕ್ಯವನ್ನು ದೇವರು ಸರಿಪಡಿಸಿಕೊಳ್ಳಲಿಕ್ಕೆ ಮೊದಲನೇದಾಗಿ ಆತನು ನಮ್ಮನ್ನು ಪ್ರೀತಿಸಿದನು. ரோமர் 5ஆம் அதிகாரம் 8ஆம் வசனம். ರೋಮ 5:8 நாம் பாவிகளாய் இருக்கையில் கிறிஸ்து நமக்காக மரித்ததினாலே தேவன் நம்மேல் வைத்த தமது அன்பை விளங்க பண்ணினார். ரோமர் 5:8. ರೋಮ 5:8. ನಾವು ಪಾಪಿಗಳಾಗಿದ್ದಲು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. நான் பாவியாய் இருக்கும் பொழுதே கிறிஸ்து எனக்காய் மரித்தார். ನಾನು ಪಾಪಿಯಾಗಿ ಇರುವಾಗಲೇ ಕ್ರಿಸ್ತನು ನನಗೋಸ್ಕರ ಪ್ರಾಣವನ್ನು ಕೊಟ್ಟನು. நம்ம கேட்டது போல நாம் பாவிங்கிற உணர்வு கொடுத்ததே அதுக்காக நான் நன்றியுள்ளவனா இருக்கணும். ಕೇಳಿದ ಹಾಗೆ ನಾನು ಪಾಪಿ ಎಂಬ ಅರಿವನ್ನು ಕೊಟ್ಟಿದ್ದಕ್ಕೆ ನಾ ದೇವರಿಗೆ ಕೃತಜ್ಞತೆ ಹೇಳೋರಾಗಿರ್ಬೇಕು. ஆண்டவரே, நான் பாவியாய் இருக்கும் பொழுதே எனக்காய் நீர் மரித்தீர். ದೇವರೇ, ನಮ್ಮ ಪಾಪಿಯಾಗಿ ಇರುವಾಗಲೇ ನೀನು ನನಗೋಸ್ಕರ ಒಂದು ಪ್ರಾಣವನ್ನು ಕೊಟ್ಟಿದೀಯಾ. அது மரித்து உம்முடைய அன்பை எனக்கு விளங்க பண்ணினீர். ಪ್ರಾಣವನ್ನು ಕೊಟ್ಟು ನಿನ್ನ ಪ್ರೀತಿಯನ್ನು ನನಗೆ ಸಿದ್ಧಾಂತ ಪಡಿಸಿದ ತೋರಿಸಿದೆಯಾ. இந்த ஒரு வெளிப்பாடு, இந்த ஒரு வெளிச்சம் எனக்கு இருக்குமானாலே நான் என் வாழ்நாள் முழுவதும் நான் ஆண்டவருக்கு நன்றியுள்ளவனா இருப்பேன். ಈ ಬೆಳಕು, ಈ ಪ್ರಕಟಣೆ ನನಗೆ ಇದ್ರೆ ಸಾಕು, ನನ್ನ ಜೀವಿತ ಕಾಲವೆಲ್ಲ ನನ್ನ ದೇವರಿಗೆ ಕೃತಜ್ಞತೆ ಹೇಳುವಂತ. ஆண்டவரே, நான் அக்கிரமத்தினாலும் பாவத்தினாலும் மரித்து போயிருந்தேன். எபேசியர் 2 வாசிக்கிறோம். ಎಫೆಸಿಯರ್ 2 ಓದ್ತೇವೆ, ನಾನು ದುಷ್ಟತನದಿಂದಲೂ ಪಾಪದಿಂದಲೂ ಸತ್ತವನಾಗಿದ್ದೆ. ನಾನು கிறிஸ்துவோடு நீர் உயிர்ப்பித்தீர். ನಾ ಕ್ರಿಸ್ತನೊಂದಿಗೆ ನನ್ನನ್ನು ಎಬ್ಬಿಸಿದೀಯಾ. ஆண்டவரே, நீ இருக்கிற நாளெல்லாம் ஆண்டவரே நான் உமக்காய் நான் வாழட்டும். ದೇವರೇ, ನಾ ಇರುವ ದಿನವೆಲ್ಲ ನಾನು ನಿನಗೋಸ್ಕರ ಜೀವಿಸಲಿಕ್ಕೆ ಇಷ್ಟಪಡ್ತೇನೆ. இத நான் மறந்து போயிட்டேன்னா கண் சொருகி போன குருடன் அப்படி நாம் வாசிச்சோம். ಇದನ್ನು ನಾವು ಮರೆತು ಹೋಗ್ಬಿಟ್ರೆ ನಾನು ದೂರದೃಷ್ಟಿ ಇದ್ದಂತ ಕುರುಡನಾಗಿ ಆಗ್ಬಿಡ್ತೇನೆ. ஒருபோதும் ஆண்டவரே நான் என்னுடைய வாழ்க்கையில நான் மறந்துட வேணாம். ನಾನು ಯಾವಾಗ್ಲೂ ಈ ವಿಷಯವನ್ನು ಮರೆತು ಹೋಗಬಾರ್ದು. ನಾನು நீர் எந்த நிலைமையிலிருந்து என்னை மீட்டெடுத்தீர் என்பதை நான் மறந்துட வேணாம். ನಾನು ಯಾವ ಪರಿಸ್ಥಿತಿಯಲ್ಲಿ ಇರುವಾಗ ದೇವರು ನನ್ನನ್ನು ಎತ್ತಿದ್ರು ಅನ್ನೋ ವಿಷಯವನ್ನು ನಾನು ಮರಿಬಾರ್ದು. ஈசாக்கினுடைய வாழ்க்கையில நாம் வாசித்தோம்னா ಏಸಾವನ ಬಗ್ಗೆ ವಿಷಯ ನಾವು ಕೇಳಿಸ್ಕೊಂಡಿದ್ದೇವೆ. ஆதியாகமம் ಆದಿಕಾಂಡ 22ஆம் அதிகாரத்துல 22ನೇ ಅಧ್ಯಾಯದಲ್ಲಿ 11வது வசனம் 11ನೇ ವಚನ ಇಸಾಕನ ಬಗ್ಗೆ ಓದಿದ್ದೇವೆ. அங்க ஆபிரகாம் ஈசாக்க அங்க மேல படுக்க வச்சிட்டார். ಅಬ್ರಾಹ್ಮನು ಅಲ್ಲಿ ಇಸಾಕನನ್ನು ಮೇಲೆ ಮಲಗಿಸಿಬಿಟ್ಟನು. பலிபீடத்துல வச்சாச்சு. ಬಲಿಪೀಠದಲ್ಲಿ ಮೇಲೆ ಮಲಗಿಸಿದ್ದನು. இப்ப கத்தியை எடுத்துட்டாரு. ಆ ಕತ್ತೆಯನ್ನು ಮೇಲಕ್ಕೆ ಎತ್ತಿದನು ಅಬ್ರಾಹ್ಮನು. அது 10ஆம் வசனத்துல வாசிக்கிறோம். ಅದು 10ನೇ ವಚನದಲ್ಲಿ ನಾವು ಓದ್ತೇವೆ. தன் குமாரனை வெட்டும்படி தன் கையை நீட்டி கத்தியை எடுத்தான். ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನು ಮೇಲಕ್ಕೆ ಹಿಡಿದುಕೊಳ್ಳಲು. இன்னும் ஒரு 5 வினாடி 10 வினாடிக்குள்ள கத்தி உளுந்துருக்கும். ಇನ್ನೊಂದು 5 ಸೆಕೆಂಡ್ ಅಷ್ಟರಲ್ಲಿ ಕತ್ತಿ ಅವನ ಮೇಲೆ ಬೀಳುತ್ತೆ. ஆபிரகாம் அதுக்கு மேல தாமதிச்சிருக்க மாட்டார். ಅದಕ್ಕೆ ಅಷ್ಟಾಗಿ ಆತನು ವೇಟ್ ಮಾಡ್ತಾ ಇದ್ದಿಲ್ಲ ಅಬ್ರಾಹ್ಮನು. அந்த சமயத்துல ஈசாக்கு ஒரு சத்தத்தை கேட்டான். ಆ ಸಮಯದಲ್ಲಿ ಇಸಾಕನು ಒಂದು ಶಬ್ದವನ್ನು ಕೇಳಿಸಿದನು. ಅಬ್ರಹಾಮೇ ಅಬ್ರಹಾಮೇ என்று தேவன் கூப்பிட்டார். ದೇವರು ಅಬ್ರಾಹಮನೇ ಅಬ್ರಾಹಮನೇ ಎಂದು ಕರೆದರು. என்னுடைய கற்பனை ஆபிரகாம் கேட்டாரோ இல்லையோ ஈசாக் குளிர்ந்திருக்கும். ಈ
ಕರೆಯುವಿಕೆ ಅಬ್ರಾಮ್ನ ಕೇಳಿದನೆಲ್ಲೋ ಇಸಾಕನ ஓ ಕೇಳಿರ್ಬೋದು. ஆண்டவர் கூப்பிட்டாரு, ದೇವರು ಕರೆದಿದ್ದಾರೆ, நான் இங்க மறிக்க போறதில்ல, ನಾನು ಇಲ್ಲಿ ಸಾಯುವುದಿಲ್ಲ, பிள்ளையாண்டான் மேல் உன் கையை போடாதே. ನಿನ್ನ ಹುಡುಗನ ಮೇಲೆ ಕೈ ಹಾಕ್ಬೇಡ. அதை கொஞ்சம் நம்ம கற்பனை பண்ணி பார்ப்போமே, நம்மள அங்க வச்சு. ಇದನ್ನು ನಮ್ಮನ್ನು ಅಲ್ಲಿ ಇಟ್ಕೊಂಡು ನಮ್ಮನ್ನು ಯೋಚನೆ ಮಾಡ್ಬೋದು. அக்கிரமங்களினாலும் பாவங்களினாலும் ஆண்டவர் என்னுடைய வாழ்க்கையில குறுக்க வரல அப்படின்னா நான் மறித்திருப்பேன். ಆ ಅಕ್ರಮದಿಂದಲೂ ಪಾಪದಿಂದಲೂ ಇರುವಾಗ ದೇವರು ಅಲ್ಲಿ ಅಡ್ಡಿ ಬರದಿದ್ರೆ ನಾನು ಸತ್ತೋಗ್ಬಿಡ್ತಿದ್ದೇನೆ. ஆண்டவர் எனக்கு அந்த உணர்வை கொடுக்கலனா நான் பாவத்திலே மறித்திருப்பேன். ಆ ದೇವರು ಆ ಹರವನ್ನು ನನಗೆ ಕೊಡದಿದ್ರೆ ನಾನು ಪಾಪದಲ್ಲಿ ಸಾಯ್ತಾ ಇದ್ದೆ. கிறிஸ்து எனக்காய் மறிக்கலனா நான் அங்க மறித்திருப்பேன். ಯೇಸು ಸ್ವಾಮಿ ನನಗೋಸ್ಕರ ಸಾಯದಿದ್ರೆ ನಾನು ಅಲ್ಲಿ ಸತ್ತೋಗ್ಬಿಡ್ತಾ ಇದ್ದೆ. அந்த ஒரு ஈசாக்க இடத்துல என்ன நான் வச்சு பார்த்தேன்னா, ஆண்டவரே நீர் எனக்காய் மறித்தீர். ಆ ಇಸಾಕನ ಜಾಗದಲ್ಲಿ ನನ್ನನ್ನು ಇಟ್ಕೊಂಡಿದ್ರೆ ದೇವರೇ ನೀನ್ ನನಗೋಸ್ಕರ ಪ್ರಾಣವನ್ನು ಕೊಟ್ಟಿ. ஈசாக்கு பதிலா ஆண்டவர் யாரை தெரியுமா பலியிட சொன்னார்? ಇಸಾಕನ್ಗೆ ಬದಲಾಗಿ ದೇವ್ರು ಯಾರನ್ನು ಬಲಿಯಾಗಿ ಕೊಡ್ಲಿಕ್ಕೆ ಹೇಳಿದ್ರು ಗೊತ್ತಾ? அங்க ஒரு ஆட்டுக்குட்டி இருந்துச்சு, ಅಲ್ಲಿ ಒಂದು ಕುರಿ ಮರಿ ಇತ್ತು, அதை எடுத்து பலியிடுன்னு சொன்னார். ಅದನ್ನು ತೆಗೆದುಕೊಂಡು ಬಲಿಯಾಗಿ ಕೊಡ್ಲಿಕ್ಕೆ அந்த தேவ ஆட்டுக்குட்டி யோவான் ஸ்தானகன், அந்த தேவ ஆட்டுக்குட்டி இதோ தேவ ஆட்டுக்குட்டி, உலகத்தை ரட்சிக்க வந்த தேவ ஆட்டுக்குட்டின்னு யோவான் கிறிஸ்து அறிமுகப்படுத்துறார். ಸ್ನಾನಿಕನಾದ ಯೋಹಾನನು ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಎಂಬುದಾಗಿ ಲೋಕಕ್ಕೆ ಯೇಸು ಸ್ವಾಮಿಯನ್ನು ಪರಿಚಯ ಮಾಡಿದನು. ஆண்டவரே எனக்காய் என்னுடைய இடத்தை எடுத்துக்கொண்ட இயேசுவே உமக்கு நன்றி. ದೇವರೇ ನನ್ನ ಸ್ಥಳವನ್ನು ತೆಗೆದುಕೊಂಡಾದಂತ ಯೇಸು ಸ್ವಾಮಿ ನಿಮಗೆ ಸ್ತೋತ್ರ ಎಂದು ಹೇಳುವ. எனக்காய் அடிக்கப்பட்ட ஆட்டுக்குட்டியானவரே உமக்கு நன்றி. ನನಗೋಸ್ಕರ ನೀವು ಒಡೆಯಲ್ಪಟ್ಟಂತ ಕುರಿಮರಿ ಆಗಿದ್ದೆ, ಅದಕ್ಕಾಗಿ ಸ್ತೋತ್ರ. நான் எப்பொழுதும் ஆண்டவரே நான் அந்த உணர்வுல இருக்கட்டும். ನಾನು ಯಾವಾಗ್ಲೂ ಅಂತ ಹರವು ಮನೋಭಾವನೆಯಲ್ಲಿ ಇರಬೇಕು. அந்த நன்றி உணர்வு இருக்குமானால் நான் எப்பொழுதும் நான் அவரிடத்திலேயும் அவரோடு இருக்கிற சபையிலையும் நான் நன்றி உள்ளவனா இருப்பேன். ಅಂತ ಮನೋಭಾವನೆ ಅಂತ ಅರಿವು ನನ್ನಲ್ಲಿ ಇರುವಾಗ ಆತನೊಟ್ಟಿಗೂ ಆತನ ಸಭೆಯೊಟ್ಟಿಗೆ ಅಂತ ಮನಸ್ಸುಳ್ಳವನಾಗಿರುತ್ತೆ. எனக்கு பாவத்தை குறித்த மனப்பான்மை சரியா இருக்கும். ನನಗೆ ಪಾಪದ ಮೇಲೆ ಇರುವಂತ ಮನೋಭಾವನೆ ಸರಿಯಾಗಿರುತ್ತೆ. இப்படி நொடி பொழுதுல தப்பிச்ச ஈசாக்கு அவனுடைய வாழ்நாள் முழுவதும் அந்த காட்சி அவனுக்கு இருந்தது. ಅದು ಇಸಾಕನು ಆ ಸ್ವಲ್ಪ ಸಮಯದಲ್ಲಿ ತಪ್ಪಿಸಿಕೊಂಡದ್ರಿಂದ ತನ್ನ ಜೀವಿತ ಕಾಲವೆಲ್ಲ ಆ ಚಿತ್ರವನ್ನು ತನ್ನ ಹೃದಯದಲ್ಲಿ ಯಾವಾಗಲೂ ಇಟ್ಟುಕೊಂಡಿರ್ತಾನೆ. அது இருந்துச்சுன்னு நமக்கு எப்படி தெரியும்? ಅದು ಇತ್ತು ಎಂಬುದಾಗಿ ನಮಗೆ ಹೇಗೆ ಗೊತ್ತಾಗುತ್ತೆ? அங்க ஆபிரகாம் ஈசாக்குக்கு பொண்ணு பார்க்கும்படி எலியேசர் போயிட்டாரு. ಆ ಎಲಿಯೇಜರ್ನು ಇಸಾಕನಿಗೆ ಹೆಣ್ಣು ಹುಡುಕ್ಲಿಕ್ಕೆ ಹೋದಾಗ அங்க பெண் அங்க வந்துகிட்டு இருக்கும்போது இவன் என்ன பண்ணி கொண்டிருந்தான்? ಆ ಹೆಣ್ಣು ಬರ್ತಾ ಇರುವಾಗ ಈ ಮನುಷ್ಯನ ಏನ್ ಮಾಡ್ತಾ ಇದ್ನು? சாயங்கால வேளையில 24ஆம் அதிகாரத்துல வாசிச்சோன்னா அங்க சாயங்கால வேளையில அவன் தேவனோடு ஐக்கியப்பட்டிருந்தான். ಆ ಸಾಯಂಕಾಲ ವೇಳೆಯಲ್ಲಿ ಆ ಮನುಷ್ಯನು ದೇವರೊಟ್ಟಿಗೆ ಸಂಬಂಧವನ್ನು ಹೊಂದಿದವನಾಗಿದ್ದನು. ஒரு வாலிபன், ಆತನು ಯೌವನಸ್ಥನು. அவன் பார்த்தீங்களா, இந்த ஒரு நான் தேவனால் காக்கப்பட்டேன் அப்படிங்கிற ஒரு மனப்பான்மை இருக்கிற வாலிபன். ದೇವರಿಂದ ನಾನು ಕಾಪಾಡಲ್ಪಟ್ಟಿದ್ದೇನೆ ಎಂಬ ಮನಸ್ಸನ್ನು ಅರಿವನ್ನು ಹೊಂದಿದಂತ ಮನುಷ್ಯನು. அவன் வேற ஈவினிங் டைம்ல வேற ஏதோ பண்ணிட்டு இல்ல. ಆ ಸಾಯಂಕಾಲ ವೇಳೆಯಲ್ಲಿ ಆತನು ಬೇರೆ ಏನೋ ವಿಷಯ ಮಾಡ್ತಾ ಇದ್ದಿಲ್ಲ. அவன் தனியாய் தியானித்து கொண்டிருந்தான். ಆತನು ಒಬ್ಬಂಟಿಕನಾಗಿ ದೇವರ ಹತ್ರ ಜ್ಞಾನ ಮಾಡ್ತಾ ಇದ್ದನು. அது மாத்திரமல்ல, ಅದು ಮಾತ್ರ ಅಲ್ಲ, அவனுடைய வாழ்க்கையில எல்லா சூழ்நிலையிலும் இந்த உணர்வு, இந்த அறிவு இருந்ததுனால ಆತನ ಜೀವಿತದ ಎಲ್ಲಾ ಸನ್ನಿವೇಶಗಳಲ್ಲಿ ಇಂಥ ಮನೋಭಾವನೆ ಅರಿವನ್ನು ಹೊಂದಿದವನಾಗಿದ್ದರಿಂದ 26ஆம் அதிகாரம் 26ನೇ ಅಧ್ಯಾಯ ಆದಿಕಾಂಡ 18வது வசனத்துல வாசிக்கலாம். 18ನೇ ವಚನದಲ್ಲಿ ನಾವು ಓದ್ಕೊಳ್ಳೋಣ. கிணறு வெட்டினான் ஈசாக்கு, கிணறு வெட்டினான். ಇಸಾಕನು ಒಂದು ಬಾವಿಯನ್ನು ತೋಡಿದನು. அங்க இருந்த ஜனங்கள் வந்து துரத்திட்டாங்க. ಅಲ್ಲಿರುವಂತಹ ಜನರು ಬಂದ್ಬಿಟ್ಟು ಅವರನ್ನು ಓಡಿಸ್ಬಿಟ್ರು. அவன் உடனே விட்டுட்டு போயிட்டான். ತಕ್ಷಣ ಅದನ್ನು ಬಿಟ್ಟು ಹೋಗ್ಬಿಟ್ಟನು. அதனுடைய காரணம் என்ன? ಅದರ ಕಾರಣ ಏನು ಗೊತ್ತಾ? ஆண்டவரே உம்முடைய சத்தம் நான் கேட்கலனா ஒரு சில நொடியில் நான் மறிச்சிருப்பேன். ஆண்டவரே ದೇವರೇ ನಿನ್ನ ಸ್ವರವನ್ನು ಕೇಳದೆ ಹೋಗಿದ್ರೆ ಸ್ವಲ್ಪ ಸಮಯದಲ್ಲಿ ನಾನು ಸತ್ತು ಹೋಗ್ಬಿಡ್ತಾ ಇದ್ದೆ. நான் இப்ப ಜೀವನೋடு இருந்து இப்ப நான் இருக்க முடியுதுன்னா அது உம்முடைய கிருபை. ನಾನು ಜೀವಂತವಾಗಿ ಇವಾಗ ಇರ್ಲಿಕ್ಕೆ ಸಾಧ್ಯ ಅಂದ್ರೆ ಅದು ನಿನ್ನ ಕೃಪೆ. ஓ கிணறு விஷயமே இல்ல, ಅದು ಬಾವಿ, ಅದು ಒಂದು ಸಂಬಂಧನೇ ಇಲ್ಲ, ವಿಷಯನೇ ಅಲ್ಲ. இன்னொரு கிணறு வெட்டிக்கலாம், ಇನ್ನೊಂದು ಬಾವಿನ ತೋಡಬಹುದು. அங்க போய் இன்னொரு கிணறு வெட்டுறாரு, ಮತ್ತೆ ಮುಂದೆ ಹೋಗಿ ಇನ್ನೊಂದು ಬಾವಿನ ತೋಡ್ತಾನೆ. அங்கேயும் பிரச்சனை. ಅಲ್ಲಿ ಕೂಡ ಒಂದು ಸಮಸ್ಯೆ ಬರುತ್ತೆ. ஓ பரவாயில்ல, இன்னொரு கிணறு இல்லைன்னா இன்னொரு கிணறு வெட்டிக்கலாம், ಪರವಾಗಿಲ್ಲ, ಇನ್ನೊಂದು ಬಾವಿ ಇಲ್ಲ ಅಂದ್ರೆ ಇನ್ನೊಂದು ಬಾವಿಯನ್ನು ತೋಡಬಹುದು. ஏன் அப்படின்னா ஈசாக் கண் முன்னாடி அந்த சத்தம் எப்பொழுதும் இருந்துகிட்டே இருந்துச்சு. ಯಾಕೆಂದ್ರೆ ಇಸಾಕನ ಕಣ್ಣು ಮುಂದೆ ಆತನ ಕೇಳಿದ ಸ್ವರ ಯಾವಾಗ್ಲೂ ಇರ್ತಿತ್ತು. அந்த கத்தி இருந்துகிட்டே இருந்துச்சு. ಆ ಕತ್ತಿ ಯಾವಾಗ್ಲೂ ಇರ್ತಿತ್ತು. நான் மறந்துட்டனோ, ಅದನ್ನ ನಾನು
நான் என்னுடைய வாழ்க்கையில ஆண்டவர் செய்த காரியத்தை மறந்துட்டனோ, ನನ್ನ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು ನಾನು ಮರೆತು ಬಿಟ್ಟಿದ್ದೇನೆ. நான் மறந்துட்டதுனால இப்ப யாரோ ஒரு சகோதரன், சபையில உள்ள சகோதரன்ட்ட நான் மனத்தாங்கல் அடைகிறேன். ಮರೆತು ಬಿಟ್ಟಿದ್ದರಿಂದ ಯಾವುದೋ ನನ್ನ ಸಭೆಯಲ್ಲಿರುವಂತಹ ಸಹೋದರನ ವಿಷಯದಲ್ಲಿ ಮನಸ್ತಾಪ ಅಂದ್ಕೊಳ್ತೇನೆ. ஏதோ ஒரு சகோதரன் ஒன்னு சொல்லிட்டா என்னால ஏத்துக்க முடியல. ಯಾವುದೋ ಒಂದು ಸಹೋದರನ ಯಾವುದೋ ಒಂದು ವಿಷಯವನ್ನು ಹೇಳಿದ್ರೆ ಅದು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. அது என்ன காண்பிக்குது? ಅದು ಏನ್ ತೋರಿಸುತ್ತೆ? ஆண்டவர் நான் மரித்தவனாய் இருந்த பொழுது என்னை உயிர்ப்பித்ததை மறந்துட்டேன். ದೇವರು ನಾನು ಸತ್ತವನಾಗಿರುವಾಗ ನನ್ನ ಜೀವಿತದಿಂದ ಎಬ್ಬಿಸಿದ್ದನ್ನು ನಾನು ಮರೆತು ಬಿಟ್ಟಿದ್ದೇನೆ. ஆண்டவரே நீர் எனக்காய் மரித்தீர். ದೇವರೇ ನೀ ನನಗೋಸ್ಕರವನ್ನು ಪ್ರಾಣವನ್ನು ಕೊಟ್ಟಿದ್ದೇನೆ. ஆண்டவரே நொடி பொழுதுல நான் செத்துருப்பேன். ನಾನು ತಕ್ಷಣ ಅವಾಗಲೇ ಸತ್ತು ಹೋಗ್ಬಿಡ್ತಾ ಇದ್ದೆ ನಾನು. அந்த தரிசனம் நம்மளுடைய வாழ்க்கையில ஆண்டவரே என்னுடைய வாழ்க்கையில இருக்கட்டும். ಆ ದರ್ಶನ ಆ ವಿಷಯ ನನ್ನ ಜೀವಿತದಲ್ಲಿ ಯಾವಾಗಲೂ ಇರಬೇಕು. அப்ப நான் எப்பொழுதும் நான் அவரோடு ஐக்கியப்படும்படி சபையில ஐக்கியத்திற்கு நான் எப்பொழுதும் ಆಯತಮಾ ಇರ್ಪೇನೆ. ಅದು ಯಾವಾಗಲೂ ದೇವರೊಟ್ಟಿಗೂ ಮತ್ತು ಸಭೆಯಲ್ಲಿ ಐಕ್ಯತೆ ಹೊಂದಲಿಕ್ಕೆ ಯಾವಾಗಲೂ ನಾನು ಸಿದ್ಧನಾಗಿರ್ತೇನೆ. ದೇವರ ನಾಮೇ ನಮಗೆ ಉದಯ ಸೇವರ. ದೇವರು ನಮಗೆ ಸಹಾಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೇಳಿದ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಮುಂದಿನ ದಿನಗಳಲ್ಲಿ 100ಕ್ಕೆ 100 ಫಲ ಕೊಡಲಿಕ್ಕಾಗದಂತೆ ದೇವರು ಸಹಾಯ ಮಾಡಲಿ. ನಾವು ಈ ದಿನ ದೇವರ ಜೊತೆ ಇರುವಂಥ ಅನ್ಯೋನ್ಯತೆ ಬಗ್ಗೆ ನಾವು ಧ್ಯಾನ ಮಾಡ್ತಿರುವಾಗ ನನಗೆ ಬಂದ ಯೋಚನೆ ಅಂದರೆ, ದೇವರು ನಮ್ಮನ್ನು ಆದಿಯಲ್ಲಿ ಉತ್ಪತ್ತಿ ಮಾಡಿದಾಗ ಆತನೊಂದಿಗೆ ನಾವು ಅನ್ಯೋನ್ಯತೆಯಲ್ಲಿ ಯಾವಾಗಲೂ ಇರಬೇಕು ಅಂತ ನಮ್ಮನ್ನು ಮನುಷ್ಯರನ್ನಾಗಿ ಉಂಟು ಮಾಡಿದನಂತ ನನ್ನ ನಂಬಿಕೆ. ಯಾಕಂದರೆ ದೇವರು ಉಂಟು ಮಾಡಿದಾಗ ಹೇಳಿದ್ರು, ನನ್ನ ಹೋಲಿಕೆ ನನ್ನ ಸ್ವರೂಪದಲ್ಲಿ ನಾನು ನಿಮ್ಮನ್ನು ಉಂಟು ಮಾಡ್ತೀನಿ ಅಂತ. ಆದರೆ ನಾವು ಅವಿಧೇಯತೆಯಿಂದ ನಾವು ಅದನ್ನು ಬಿಟ್ಟು ನಾವು ಹೊರಗಡೆ ಬಂದಿದ್ವಿ. ಅದು ನಾವು ದೇವರಲ್ಲಿ ಯಾವ ರೀತಿಯಲ್ಲಿ ಅನ್ಯೋನ್ಯತೆ ಇರಬೇಕು ಅಂತ ನಮಗೆ ಉದಾಹರಣೆ ಯಾರು? ಯೇಸು ಸ್ವಾಮಿ. ಯಾಕಂದರೆ ದೇವರು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕಳಿಸ್ಕೊಟ್ನು. ಅದರ ಮೂಲಕ ಒಂದು ಒಳ್ಳೆಯ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾನೆ, ನಾವು ದೇವರೊಂದಿಗೆ ಯಾವ ರೀತಿಯಲ್ಲಿ ಅನ್ಯೋನ್ಯತೆ ಇಟ್ಕೊಳ್ಬೇಕು ಅಂತ. ನಾವು ಸುವಾರ್ಥ ವಾಕ್ಯಗಳ ಅನೇಕ ಭಾಗಗಳು ನಾವು ಓದುವಾಗ ಯೇಸು ಸ್ವಾಮಿ ದೇವರೊಂದಿಗೆ ಅನ್ಯೋನ್ಯತೆ ಇರೋದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ಹೋಗ್ತಾ ಇರೋದು ಮತ್ತು ಆತನ ಚಿತ್ತವಿಲ್ಲದೆ ಒಂದನ್ನು ಕೂಡ ಆತನ ಜೀವಿತದಲ್ಲಿ ಮಾಡ್ತಿರಲಿಲ್ಲ. ಯಾಕಂದ್ರೆ ನಾವು ಯೋಹಾನ ಸುವಾರ್ತೆಯಲ್ಲಿ ಓದ್ತೇವೆ, ದೇವರ ಚಿತ್ತವನ್ನು ನೆರವೇರಿಸೋದು ಮಾತ್ರ ಆತನ ಆಹಾರವಾಗಿತ್ತು. ಅಂದರೆ ಆತನ ತಂದೆಯೊಂದಿಗೆ ಇಟ್ಕೊಂಡಂಥ ಅನ್ಯೋನ್ಯತೆ ಎಷ್ಟು ಇಂಪಾರ್ಟೆಂಟ್ ಅಥವಾ ಪ್ರಾಮುಖ್ಯತೆ ಆಗಿತ್ತು ಅಂದರೆ ಅದನ್ನು ಬಿಟ್ಟು ಆತನಿಗೆ ಒಂದನ್ನು ಮಾಡಲಿಕ್ಕೆ ಇಷ್ಟಪಡ್ತಿರಲಿಲ್ಲ. ನಾವು ಆತನನ್ನು ಹಿಂಬಾಲಿಸುವವರು, ಆತನ ಶಿಷ್ಯಂದರು, ನಾವು ದೇವರನ್ನು ನಂಬಿದ್ದೇವೆ, ಯೇಸು ಸ್ವಾಮಿಯ ನಾವು ಭಕ್ತರು ಅಂತ ಹೇಳಿದಾಗ ನಾವು ಕೂಡ ಅದೇ ರೀತಿಯಲ್ಲಿ ನಡಿಬೇಕು. ನನಗೆ ಮತ್ತೊಂದು ಜ್ಞಾಪಕಕ್ಕೆ ಬಂದಂಥ ವಾಕ್ಯ ಯಾವುದಂದರೆ ಕೀರ್ತನೆಗಳು 16:11. ಯಾಕಂದರೆ ಯೇಸು ಸ್ವಾಮಿಗೆ ಅದಕ್ಕೆ ತುಂಬ ತಿಳಿದುಕೊಂಡಿತ್ತು. ಯಾಕಂದರೆ ಆತನ ಪ್ರಸನ್ನತೆಯಲ್ಲಿ ಬಲ, ಸೌಂದರ್ಯಗಳು, ಸಂತೋಷ, ಸಮಾಧಾನ ಎಲ್ಲವೂ ಸಿಗುತ್ತದೆ ಅಂತ. ಯಾಕಂದರೆ ಅದನ್ನು ಬಿಟ್ಟು ಆತನಿಗೆ ಒಂದು ನಿಮಿಷ ಅಥವಾ ಒಂದು ಸೆಕೆಂಡ್ ಕೂಡ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಇವಾಗ ನಾವು ಪಾಪಿಗಳಾಗಿ ನಾವು ತಿರುಗಿ ಬಂದಾಗ ಇಬ್ಬರು ಸಹೋದರರು ಕೂಡ ಹೇಳಿದರು, ನಮ್ಮನ್ನು ಯಾವ ಜಾಗದಿಂದ ನಾವು ಬಂದಿದ್ದೇವೆ ಅಥವಾ ಎತ್ತಲ್ಪಟ್ಟಿದ್ದೇವೆ ಅಂತ ನಾವು ಜೀವಂತ ಪರ್ಯಂತ ನಾವು ಜ್ಞಾಪಕರಿಟ್ಕೊಳ್ಬೇಕು. ಯಾಕಂದರೆ ನಾವಿಲ್ಲಿ ಸಭೆಯಲ್ಲಿ ಬಂದಾಗ ನಾವು ಎಷ್ಟು ಅದೃಷ್ಟವಂತರು ಅಥವಾ ಆಶೀರ್ವದಿಸಲ್ಪಟ್ಟರು ಅಂತ ನಾವು ತಿಳಿದುಕೊಳ್ಳೋದು. ಯಾಕೆಂದರೆ ಪಾಪಿಯಾದ ನಮ್ಮನ್ನು ರಕ್ಷಿಸಿ ನಮಗೆ ದೇವರು ನಮ್ಮನ್ನು ಅತ್ಯಂತ ಉನ್ನತ ಸ್ಥಾನದಲ್ಲಿ ಇರಿಸ್ಕೊಂಡಿದ್ದಾನೆ. ನಾವು ಎಫೆಸರ ಪತ್ರಿಕೆಯಲ್ಲಿ ಓದುವಾಗ ನಮಗೆ ಕೊಟ್ಟಂಥ ಸ್ಥಾನಮಾನಗಳ ಬಗ್ಗೆ ನಮಗೆ ಪೌಲನ ಅತ್ಯಂತ ಸುಂದರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಮಗೆ ಕೊಟ್ಟಂಥ ಸ್ಥಾನಮಾನ ಅಂತ. ಆದರೆ ನಾವು ಜೀವಂತ ಪರ್ಯಂತ ತಿಳ್ಕೊಳ್ಳೋದಂದರೆ ನಮಗೆ ಈ ಸ್ಥಾನಕ್ಕೆ ನಮಗೆ ದೇವರು ನಮಗೆ ಹೇಗೆ ತಿಳಿಸ್ಕೊಂಡಿದ್ದಾನೆ, ನಾವು ಎಲ್ಲಿಂದ ಎತ್ತಲ್ಪಟ್ಟಿದ್ದೇವೆ. ಈಗ ತಾನೇ ಜಾನ್ ಪೌಲ್ ಒಬ್ಬರು ಹೇಳಿದ್ರು, ನನಗೆ ತುಂಬ ಸಂತೋಷ ಆಯ್ತದೆ ಕೇಳಿ. ನಾನು ಆ ಥರ ಯೋಚನೆ ಮಾಡಿರಲಿಲ್ಲ. ಐಸಾಕ್ನ ಅವನಿಗೆ ಆ ಸಮಯದಲ್ಲಿ ಎಷ್ಟು ಕಷ್ಟ ಆಗಿರ್ಬೋದು. ಒಂದು ನಿಮಿಷ ಯೋಚನೆ ಮಾಡಿ, ನಾನು ಸಾಯಬೇಕಾಗಿತ್ತು, ಆ ದೇವ್ರ ವಾಕ್ಯ ಹೇಳ್ತು ನಿಲ್ಲಿಸು ಅಂತ. ಅಂಥ ಸ್ಥಳದಿಂದ ದೇವರು ನಮ್ಮನ್ನು ಎತ್ತು ಬಂದಾಗ ನಾವು ಆತನಿಗೆ ಕೃತಜ್ಞರಾಗಿ ಇರಬೇಕಾದ್ರೆ ನಾವೇನು ಮಾಡಬೇಕು? ನಾವು ದೇವರಲ್ಲಿ ಸದಾ ಕಾಲವೂ ಅನ್ಯೋನ್ಯತೆಯಲ್ಲಿರಬೇಕು. ಅದೇ ನಾವು ಆತನಿಗೆ ಸಲ್ಲಿಸಬೇಕಾದ ದೊಡ್ಡ ಯಜ್ಞ. ಅಥವಾ ನಾವು ಏನು ಬೇಕಾದರೂ ಮಾಡ್ಬೋದು, ದೇವರ ವಿಷಯದಲ್ಲಿ ಸಾಕ್ಷಿ ಹೇಳ್ಬೋದು, ದೇವರ ವಾಕ್ಯವನ್ನು ಹೆಚ್ಚಾಗ್ಬೋದು. ಆದರೆ ದೇವರಲ್ಲಿ ಅನ್ಯೋನ್ಯತೆ ನಮ್ಮಲ್ಲಿ ಇಲ್ಲ ಅಂದರೆ ಅದು ಎಲ್ಲವೂ ವ್ಯರ್ಥ. ಯಾಕಂದರೆ 2 ಉದಾಹರಣೆಗಳೆಂದರೆ, ದೇವರ ವಾಕ್ಯದ ಬಗ್ಗೆ ಪರಿಸರಿಗೆ ಎಲ್ಲವೂ ಗೊತ್ತಿತ್ತು. ಕ್ರಿಸ್ತನು ಹುಟ್ಟು ಬರ್ತಾನಂತ ಗೊತ್ತಿತ್ತು. ದೇವರ ವಾಕ್ಯ ಅವ್ರಿಗೆ ಆಜ್ಞೆಗಳು, ದಶಾಜ್ಞೆಗಳು ಎಲ್ಲೋ ಗೊತ್ತಿತ್ತು. ಆದರೆ ಯೇಸುಸ್ವಾಮಿ ಬಂದಾಗ ಅವರು ಗುರುತು ಹಿಡಿನಿಲ್ಲ. ನಮಗೆ ಕೂಡ ದೇವರ ವಾಕ್ಯ ಚೆನ್ನಾಗಿ ಗೊತ್ತಿರ್ಬೋದು,
ಎಲ್ಲ ವಾಕ್ಯಗಳು ಎಲ್ಲೆಲ್ಲಿದೆ ಅಂತ ಗೊತ್ತಿರ್ಬೋದು, ಆದರೆ ನಾವು ಯೇಸುವನ್ನು ಅರಿತುಕೊಳ್ಳದೇ ಇದ್ದರೆ ತುಂಬ ಕಷ್ಟ. ಆತನೊಂದಿಗೆ ಅನ್ಯೋನ್ಯತೆ ಇರುವುದು. ಮತ್ತು ನಾವು ದೇವರ ಬಗ್ಗೆ ಕೂಡ, ಯೇಸು ಸ್ವಾಮಿ ಬಗ್ಗೆ ಕೂಡ ನಾವು ಅನೇಕ ರೀತಿಯಲ್ಲಿ ಸಾಕ್ಷಿ ಹೇಳ್ಬೋದು. ಇವಾಗಿರೋ ಹೊಸ ಟೆಕ್ನಾಲಜಿ ನಿಮಗೆಲ್ಲ ಗೊತ್ತಿರ್ಬೋದು ಅನಿಸುತ್ತೆ, ಅಂತ ಬಂದಿದೆ. ಅದರಲ್ಲಿ ನಾವು ಜಸ್ಟ್ ಹೇಳಿದ್ರೆ ಯೇಸು ಸ್ವಾಮಿ ಬಗ್ಗೆ ಸುಂದರವಾಗಿ ಸಾಕ್ಷಿ ಕೊಡುವಂಥದ್ದು ಕೊಡುತ್ತೆ. ನೀವು ಹೇಳೋದಕ್ಕಿಂತ ತುಂಬ ಚೆನ್ನಾಗಿ ಹೇಳುತ್ತೆ. ಅದರಿಂದ ಅನೇಕರು ಯೇಸು ಸ್ವಾಮಿ ಕೂಡ ಬರ್ಬೋದು. ಆದರೆ ದೇವರು ಬಯಸುವುದೇನೆಂದರೆ ನಮ್ಮ ಜೀವಿತದ ಮೂಲಕ ಉಂಟಾದ ಸಾಕ್ಷಿಗಳು. ಯಾಕಂದರೆ ನಮ್ಮ ಜೀವಿತದ ಮೂಲಕ ನಾವು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿದ್ದಾಗ ಮಾತ್ರ ನಾವು ಬೇರೆಯವರನ್ನು ದೇವರ ಬಳಿಗೆ ತರಲು ಸಾಧ್ಯ ಮತ್ತು ದೇವರಿಗೆ ಮಹಿಮೆ ಕೊಡಲು ಸಾಧ್ಯ. ಮತ್ತು ಇದನ್ನು ನೆನೆಸ್ಕೊಂಡಂಥ ಪೌಲನು ಕೂಡ ನಾವು ಹೇಳ್ಬೋದು, ಯೇಸು ಸ್ವಾಮಿ ಕೈಯಲ್ಲಿ ಮಾತ್ರ ಇದೆಲ್ಲ ಸಾಧ್ಯವಾಯಿತು, ಅವರೊಬ್ಬರೇ ನೀತಿವಂತರಾಗಿದ್ದರು, ಪಾಪ ಇರಲಿಲ್ಲ, ಅದಕ್ಕೋಸ್ಕರ ದೇವರಲ್ಲೇ ಯಾವಾಗಲೂ ಅನ್ನುತ್ತಿದ್ದಂಥ. ಹೌದು, ಕರೆಕ್ಟ್. ಆದರೆ ನಾವು ಪಾಪಿಯಾಗಿ ನಾವು ದೇವರೊಳಗೆ ಬಂದು ಸಹೋದರರು ಹೇಳಿದಾಗೆ ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ನಾವು ಮನಸ್ಸಾಕ್ಷಿ ನಾವು ಪರಿಶುದ್ಧವಾಗಿ ಇಟ್ಟುಕೊಂಡು ದೇವರೊಂದಿಗೆ ನಡೆಯುತ್ತಿರುವಾಗ ನಾವು ಕೂಡ ಅದನ್ನು ನಡೀಲಿಕ್ಕೆ ಸಾಧ್ಯ. ಅದಕ್ಕೆ ನನಗೆ ಮತ್ತೊಂದು ಉದಾಹರಣೆ ಅಂದರೆ ಪೌಲನ ಜೀವಿತ. ನಾನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ ನಾನು ಹೇಳಿ ನನ್ನ ವಾಕ್ಯ ಸಂದೇಶ ಮುಗಿಸ್ತೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ಹೃದಯ ಅತಿ ಶ್ರೇಷ್ಠವಾದುದನ್ನು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆನಿಸಿದ್ದೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕೆಳಕೊಂಡು ಅದನ್ನು ಕಸವೆಂದೆಣಿಸಿದ್ದೇನೆ. ಯಾಕಂದರೆ ಅವನು ಅಲ್ಲಿವರೆಗೆ ಒಳ್ಳೆಯ ಪರಿಸಾಯನಾಗಿದ್ದನು, ದೇವರ ವಾಕ್ಯವನ್ನು ತಿಳಿದುಕೊಂಡಿದ್ದನು. ಆದರೆ ಅವನಿಗೆ ದೇವರೊಂದಿಗೆ ಅನ್ಯತೆ ಇರಲಿಲ್ಲ. ಅವನು ಅದನ್ನು ತಿಳಿದುಕೊಂಡಾಗ ಅವನು ಎಲ್ಲವನ್ನು ಕೂಡ ಕಸವೆಂದೆಣಿಸ್ಕೊಂಡಿದ್ದನು. ನಾವು ಕ್ರೈಸ್ತರು, ಯೇಸುವಿನ ಶಿಷ್ಯರು, ಆತನನ್ನು ಹಿಂಬಾಲಿಸುವರು ಅಂತ ತಿಳಿದುಕೊಂಡಾಗ ನಾವು ದೇವರೊಂದಿಗೆ ಇಟ್ಟುಕೊಳ್ಳುವ ಅನ್ಯೋನ್ಯತೆ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು ಪೌಲನ ಹಾಗೆ ನಾವು ಎಲ್ಲವನ್ನು ಬರೆದುಗೊತ್ತು ಯೇಸು ಸ್ವಾಮಿಯೇ ಆತನೊಂದಿಗೆ ಅನ್ಯೋನ್ಯತೆಯನ್ನು ನಡೀಲಿಕ್ಕೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ನಾವು 1 ಯೋಹಾನ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡಿದ್ವಿ. 3ನೇ ವಚನ 2ನೇ ಭಾಗದಲ್ಲಿ ನೋಡ್ತೀವಲ್ಲ, ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥ ಅದು ಹೇಳ್ತಾ ಇರೋದು ನೋಡಿದ್ರೆ, ಸಂತೋಷವು ಪರಿಪೂರ್ಣವಾಗಬೇಕಂತ ಇಲ್ಲಿ ಯೋಹಾನನು ಬರೆಯುವಾಗ ನಿಮಗೊಂದು ಸಂತೋಷವಿದೆ, ಆ ಸಂತೋಷ ಪರಿಪೂರ್ಣವಾಗಬೇಕು ಅಂತ ಇದನ್ನು ನಾನು ಬರೀತಾ ಇದ್ದೀನಿ. ಅದೇ ವಾಕ್ಯ, ಅದೇ ಥರ ಒಂದು ಮಾತು ಯೇಸು ಸ್ವತಃ ಹೇಳಿರೋ ಒಂದು ಮಾತು ನೋಡ್ತೀವಿ ನೋಡಿ. ಯೋಹಾನ ಬರೆದ ಸುವಾರ್ತೆ ಚಾಪ್ಟರ್ 15:11, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂದಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಸೊ ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನಿಮಗಿರುವ ಸಂತೋಷದಲ್ಲಿ ಓಕೆ ಇಷ್ಟೇ ಸಂತೋಷ ಸಾಕು ಅಂತ ನೀವು ಇರಬೇಡಿ. ನಾನು ಇವೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಆನಂದವು ನಿಮ್ಮ ಸಂತೋಷವು ಇನ್ನೂ ಪರಿಪೂರ್ಣವಾಗಬೇಕು ಅಂತ. ನಾವು ಕೀರ್ತನೆ 16:11 ನೋಡ್ತೀವಿ, ಆತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ಕೆಲವರಿಗೆ, ಲೋಕದಲ್ಲಿರೋರಿಗೆ ಸಿನಿಮಾ ಹೋಗೋದರಲ್ಲಿ ಒಂದು ಪರಿಪೂರ್ಣ ಸಂತೋಷ ಇರ್ಬೋದು, ಇಲ್ಲ ಇನ್ನು ಇತರ ಏನೋ ಅವ್ರಿಗಿರುವ ಒಂದು ಮನೋರಂಜನೆ, ಅದರಲ್ಲಿ ಅವ್ರ ಕಾಲ ಕಳೆಯೋದು, ಇಲ್ಲ ಕೆಲವರಿಗೆ ಆಟ ಆಡುವುದು, ಇಲ್ಲ ಕೆಲವರಿಗೆ ಇತರರಿಗೆ ಬೇರೆ ಥರದ ಒಂದು ಏನೋ ಒಂದು ಆ ಮನೋರಂಜನೆ, ಇಲ್ಲ ಅವ್ರಿಗಿರೋ ಇಂಟ್ರೆಸ್ಟಲ್ಲಿ ನೋಡಿದ್ರೆ ಅವ್ರಿಗೇನೋ ಒಂದು ಆನಂದ. ಆದರೆ ಕ್ರೈಸ್ತರಾಗಿರುವ ನಮಗೆ, ಕ್ರಿಸ್ತುವನ್ನು ನಾವು ಹಿಂಬಾಲಿಸ್ತೀವಿ, ನಾವೆಲ್ಲ ಕ್ರೈಸ್ತರು ಅಂತ ಹೇಳ್ತೀವಲ್ಲ, ನಮಗಿರುವ ಆನಂದ ಏನಂದರೆ, ದೇವರ ವಾಕ್ಯದಲ್ಲಿರುವ ವಚನಗಳು ಹೇಳೋದಂದರೆ, ನಾನು ಹೇಳುವ ಎಲ್ಲ ವಾಕ್ಯಗಳು ನಿಮ್ಮ ಆನಂದವು ಪರಿಪೂರ್ಣವಾಗಬೇಕು, ಅದು ಸ್ವಲ್ಪನೂ ಕಡಿಮೆ ಆಗಬಾರ್ದು. ನೀವಿರೋ ಆ ಒಂದು ಸಂತೋಷ ಇಷ್ಟೇ ಸಾಕು ಅಂತಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ಗೆ ನಿಮ್ಮ ಸಂತೋಷವು, ನಿಮ್ಮ ಲೆಟ್ ಯುವರ್ ಜಾಯ್ ಬಿ ಕಂಪ್ಲೀಟ್ ಅಂತ ಅಲ್ಲಿ ಯೇಸು ಹೇಳೋದು ನಾನು ನೋಡಿದ್ದೀವಿ. ಇನ್ನೊಂದು ನೋಡ್ತೀವಿ, ಇಬ್ರಾಯರಿಗೆ ಬರೆದ ಪತ್ರದಲ್ಲಿ ಅಲ್ಲಿ ನೋಡಿ ಎಂಥ ಒಂದು ಅದ್ಭುತವಾಗಿ ಅಲ್ಲಿ ಬರೆದಿದೆ.
ಅದು ಓದ್ತೀರಾ? 12 2ನೇ ವಚನ. ಇಬ್ರಾಯ 12 2ನೇ ವಚನ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಚಿರಚಿತ್ತದಿಂದ ಓಡುವನು. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನವನ್ನು. ಸೊ ಯೇಸು ಕ್ರಿಸ್ತು ಎಲ್ಲ ಆ ಒಂದು ಅವಮಾನವನ್ನು ಸಹಿಸಿಕೊಂಡನು ಅಂತ ಹೇಳಿದೆ. ಇಂಗ್ಲೀಷಲ್ಲಿ ಇಟ್ ಸೇಸ್ ಈ ಎಂಡ್ಯೂರ್ಡ್. ಇಟ್ ಡಸಂಟ್ ಸೇ ಈ ಎಂಜಾಯ್ಡ್. ಈ ಎಂಡ್ಯೂರ್ಡ್ ಮೀನ್ಸ್ ಹಿ ವಾಸ್ ಅ ಹ್ಯೂಮನ್ ಬೀಯಿಂಗ್. ಅವ್ರಿಗೂ ಕಷ್ಟ ಅವ್ರಿಗೆ ಸಹಿಸ್ಕೋಬೇಕಾಗಿತ್ತು. ಅದೇನೋ ಕಷ್ಟಪಟ್ಟುಕೊಂಡಲ್ಲ, ಬಟ್ ಅವ್ರಿಗೊಂದು ಗುರಿ ಇತ್ತು. ಏನು ಗುರಿ ಅಂದರೆ ಆತನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ. ಇವಾಗ ಕಷ್ಟಪಡ್ತಿದ್ದೀನಿ, ಆದರೆ ನನಗೆ ಇನ್ನೂ ಮುಂದೆ ಏನೋ ಒಂದು ಗುರಿ ಇದೆ, ಸಂತೋಷ. ಆ ಮುಂಚೆ ಬರತಕ್ಕ ಸಂತೋಷಕ್ಕೋಸ್ಕರ ಅವರೆಲ್ಲ ಸಹಿಸಿಕೊಂಡ್ರಂತೆ. ಹಂಗಂದರೆ ಏನು, ಯಾಕೆ ಯೇಸು ಅದೆಲ್ಲ ಸಹಿಸಿಕೊಂಡ್ರಂದರೆ, ನಮ್ಮ ಬ್ರದರ್ ಹೇಳ್ದಂಗೆ ಆತನು, ನಾವು ನೋಡ್ತೀವಿ ಎಫೆಸಿಯ 5:26 ತನ್ನನ್ನು ಒಪ್ಪಿಸಿಕೊಟ್ಟನು. ಕನ್ನಡದಲ್ಲಿ ಸರಿಯಾಗಿಲ್ಲ, ಇಂಗ್ಲೀಷಲ್ಲಿ ಕ್ರೈಸ್ಟ್ ಡೈಡ್. ಕನ್ನಡದಲ್ಲಿ ಒಪ್ಪಿಸಿಕೊಟ್ಟನಂತಿದೆ. ಏನಂದರೆ ತನ್ನ ಜೀವವನ್ನೇ ಯೇಸು ಸ್ವಾಮಿಯಲ್ಲಿ ಕೊಟ್ಟು ಸಭೆಯನ್ನು ಅವರು ಕಾಪಾಡಿಕೊಂಡಿದ್ದಾರೆ. ಯಾವಾಗಲೂ ನಾವು ಇಲ್ಲಿ ಸಭೆ ಅಂದಾಗ ಈ 4 ಗೋಡೆಗಳಲ್ಲ, ನೀವು ನಾವು ಕ್ರಿಸ್ತನ ಸಭೆಯಾಗಿದ್ದೀವಿ. ಇವತ್ತು ನಾನು ಈ ಥರ ಬ್ರದರ ಜೊತೆನೋ ಇಲ್ಲ ಬೇರೆ ಸಹೋದರಿ ಜೊತೆನೋ ನನಗೇನೋ ಒಂಥರದ ಒಂದು ಕಹಿ ಮನೋಭಾವನೆ, ಇಲ್ಲ ಅವರು ನನಗಿದು ಮಾಡಿಲ್ಲ, ಇಲ್ಲ ಹಿಂಗೆ ಮಾಡಿಬಿಟ್ರು ಅಂತ ಹೇಳಿದಾಗಲ್ಲ, ಒಂದು ಮಾತ್ರ ನಾವು ಯಾವಾಗಲೂ ಅರ್ಥ ಮಾಡ್ಕೋಬೇಕು. ಎಫಿಷಿಯನ್ಸ್ 5:26 ಹೇಳಿದಾಗೆ ಜೀಸಸ್ ಹ್ಯಾಸ್ ಡೈಡ್ ಫಾರ್ ದ ಚರ್ಚ್. ಆ ಸಹೋದರನಿಗೋಸ್ಕರ, ಆ ಸಹೋದರಿಗೋಸ್ಕರ ಯೇಸು ಸತ್ತಿ ತನ್ನನ್ನೇ ಒಪ್ಪಿಸಿಕೊಟ್ಟಿದ್ದಾರೆ. ಇವಾಗ ನಾನು ಯೇಸು ಕ್ರಿಸ್ತನನ್ನು ನಾನು ಪ್ರೀತಿ ಮಾಡ್ತೀನಿ, ತಂದೆಯಾದ ದೇವರನ್ನು ನಾನು ಪ್ರೀತಿಸ್ತಿದ್ದೀನಿ ಅಂದರೆ ಅದರ ಒಂದು ಪ್ರತಿಕ್ರಿಯೆ ಹಂಗೆ, ಅದು ಹೆಂಗೆ ನಾನು ತೋರಿಸೋದು? ಇವಾಗ ಯಾರನ್ನಾರು ನಾವು ಪ್ರೀತಿ ಮಾಡ್ತೀವಿ ಅಂದರೆ ಅವ್ರಿಗೆ ಏನಾದರೂ ಉಡುಗೊರೆ ಕೊಡ್ತೀವಿ, ಇಲ್ಲ ಏನೋ ಒಂದು ವಿ ಡೂ ಸಮಥಿಂಗ್ ಟು ಪ್ರೂವ್ ಅವರ್ ಲವ್. ಎಕ್ಸಾಕ್ಟ್ಲಿ ಯೇಸು ಸ್ವಾಮಿ ಅದೇ ಮಾಡಿದ್ರು. ಅವರು ತಂದೆಯನ್ನು ಅಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿದ್ರು. ತಂದೆ ಹೇಳಿದ್ರು, ನೀನು ಈ ಲೋಕಕ್ಕೆ ಹೋಗಿ ಒಂದು ಮನುಷ್ಯನಾಗಿ ಹೋಗಿ ಈ ನನ್ನ ಜನರಿಗಾಗಿ, ಅವರ ಪಾಪಗಳಿಗಾಗಿ ನೀನು ಅಲ್ಲಿ ಸಾಯಬೇಕು ಅಂತ. ಹೇಗೆ ನಾವು ಈಸಾಕನ ಬಗ್ಗೆ ನಾವು ಕೇಳಿದ್ವಲ್ಲ, ನೀನು ಹೋಗಿ ನಿನ್ನ ಜೀವವನ್ನು ಒಪ್ಪಿಸಿಕೊಡ್ಬೇಕು ಅಂತ. ಅಲ್ಲ ತಂದೆಯೇ, ನಾನು ಇಷ್ಟು ದಿನ ನಿಮ್ಮ ಜೊತೆ ಇದ್ದೆ, ನಾನು ಈ ಪರಿಪೂರ್ಣ ಸಂತೋಷವನ್ನು ನಾನು ಇಷ್ಟು ದಿನ ನಾನು ಅನುಭವಿಸಿದ್ದೀನಿ, ಇವಾಗ ಹೋಗಿ ನನ್ನ ಅಲ್ಲಿ ಕಳಿಸ್ತೀರ ಅಂದರೆ ಅವ್ರ ತಂದೆ ಹೇಳಿರ್ಬೋದು, ನೀನು ನನ್ನನ್ನು ಅಧಿಕವಾಗಿ ಪ್ರೀತಿ ಮಾಡ್ತಿದ್ಯಾ? ಹೌದು ತಂದೆ, ಅದರಲ್ಲಿ ಯಾವುದು ಇದೇ ಇಲ್ವಲ್ಲ. ದೆನ್ ಯು ಡೂ ವಾಟ್ ಐ ಸೇ. ಈ ಜನರಿಗಾಗಿ, ಈ ಒಂದು ನನ್ನ ಮಗನಿಗಾಗಿ ಮಗಳಿಗಾಗಿ ನಮ್ಮ ಹೆಸರೆಲ್ಲ ಹಾಕ್ಬೋದು, ಅವ್ರಿಗಾಗಿ ನೀನು ನಿನ್ನ ಜೀವವನ್ನು ನೀನು ಕೊಡೋಕ್ಕೆ ನೀನು ತಯಾರ. ಆವಾಗ ದೇವರು ಯೇಸು ಕ್ರಿಸ್ತು ತನ್ನ ತಂದೆಯಾದ ಚಿತ್ತವನ್ನು ಮಾಡೋಕ್ಕೆ ಬಂದರು ಅಂತ ನಾವು ಯೋಹಾನಲ್ಲಿ ನೋಡ್ತೀವಿ. ಅದೇ ಸಮಯ ನಿಮ್ಮ ಮೇಲೆ ನಮ್ಮ ಮೇಲಿರುವ ಪ್ರೀತಿಯನ್ನು ಅಲ್ಲಿ ತೋರಿಸಿದರು. ತನ್ನ ಜೀವವನ್ನು ಅಲ್ಲಿ ಶಿಲುಬೆಯಲ್ಲಿ ಕೊಟ್ಟು, ಆ ಜೀವವನ್ನು ಕೊಟ್ಟು ನಿಮ್ಮನ್ನು ನಮ್ಮನ್ನು ಆತನ ಸಭೆಯಲ್ಲಿ ದೇಹವಾಗಿ ನಮ್ಮನ್ನ ಸೇರಿಸಿದ್ದಾರೆ. ಆ ಸೇರಿಸಿದ್ರಿಂದನೇ ನಾವೆಲ್ಲ ಇಲ್ಲಿ ಕೂತಿದ್ದೀವಿ. ಯೇಸು ಕ್ರಿಸ್ತನ ರಕ್ತದಿಂದ ನಾವು ಶುದ್ಧೀಕರಣೆ ಹೊಂದಿದ್ದೀವಿ. ಆದರೆ ನಾವು ಇಲ್ಲೆಲ್ಲೂ ಸಭೆಗೆಲ್ಲ ನಾವು ಈ ಸಭೆಗೆ ಬಂದಾಗ ಮೊದಲನೇ ದಿನ ಏನಂತ ನಾವು ಇಲ್ಲಿ ಬಂದಿದ್ದೀವಿ? ಯೇಸು ಕ್ರಿಸ್ತ ನನಗಾಗಿ ಸತ್ತಿದ್ದಾನೆ, ನನ್ನ ಪಾಪವೆಲ್ಲ ತೊಳೆಯಲ್ಪಟ್ಟಿದೆ, ನಾನು ರಕ್ಷಣೆ ಹೊಂದಿದ್ದೀನಿ, ಈ ಒಂದು ಸಭೆಗೆ ನಾನು ಬಂದರೆ ನನಗೆ ಒಳ್ಳೆಯ ಆತ್ಮೀಯ ಆಹಾರ ಸಿಗುತ್ತೆ ಅಂತ ಬಂದಿದ್ದೀನಿ. ಬಂದು 2 ವರ್ಷ 3 ವರ್ಷ 4 ವರ್ಷ 5 10 15 ವರ್ಷ ಆಯಿತು. ಈಗ ನನ್ನ ಮನೋಭಾವನೆ ಹೇಗಿದೆ? ಆ ಯೇಸು ಕ್ರಿಸ್ತ ನನಗಾಗ ಶಿಲುಬೆಯಲ್ಲಿ ಸತ್ತನು, ತನ್ನ ಜೀವವನ್ನೇ ಒಪ್ಪಿಸಿಕೊಟ್ಟು ನನ್ನನ್ನು ಆತನು ಇಲ್ಲಿ ಕರಕೊಂಡು ತಂದು ಬಂದಿದ್ದಾನೆ ಅಂತ ನನಗೆ ಆ ಒಂದು ಮನೆ ಭಾವನೆ ಹೋಗಿ, ಈ ಥರ ಸಹೋದರ ನನಗೇನೋ ಮಾಡಿಲ್ಲ, ಏನೋ ಮಾಡಿದರು, ಇಲ್ಲಿ ಸಭೆಯಲ್ಲಿ ಮೊದಲ ಥರ ಇಲ್ಲ ಅಂತ ನನಗೆ ಮನೆ ಭಾವನೆ ಬಂದಾಗ, ನಾನು ಸಭೆಗೆ ಬಂದಾಗ ನಾನು ಯಾರನ್ನೂ ನೋಡಿ ಬರಲಿಲ್ಲ. ನಾವು ಯಾವಾಗಲೂ ಸಭೆಗೆ ಬಂದಾಗ ಈ ಸಿಸ್ಟರ್ ಈ ಬ್ರದರ್ ನನಗೆ ಚೆನ್ನಾಗಿ ಮಾತಾಡ್ತಾರಾ, ಅವ್ರು ಮಾತಾಡ್ತಾರೆ ಅದರಿಂದ ಸಭೆಗೆ ಬರ್ತೀನಿ ಅಂತ ಇಲ್ಲ. ನಾವು ಮೊದಲನೇದಾಗಿ ಸಭೆಗೆ ಬಂದಾಗ
ದೇವರು ಮಾತ್ರ ನೋಡ್ಕೊಂಡು ನಾವು ಬಂದ್ವಲ್ಲ, ಕ್ರೈಸ್ತನ ಆ ಒಂದು ಪ್ರೀತಿಯನ್ನು, ಕ್ರೈಸ್ತನು ನನಗಾಗ ಸತ್ತನು ಅಂತ ಆ ಒಂದು ಪ್ರೀತಿಯ ಒಂದು ಕಾರ್ಯವನ್ನು ನೋಡಿ ಬಂದಿರ್ತೀವಿ. ಆದರೆ ತುಂಬ ವರ್ಷಗಳಾದಮೇಲೆ ನಮ್ಮ ಫೋಕಸ್ ಚೇಂಜ್ ಆಗ್ತಿದೆ. ಆದರೆ ಯೇಸು ಕ್ರಿಸ್ತಿಗೆ ಆಗಿರಲಿಲ್ಲ. ಆತನು ಯಾವಾಗ ಈ ಭೂಲೋಕಕ್ಕೆ ಬಂದನೋ ಅವನು ಮತ್ತೆ ಆತನು ತಂದೆ ಬಳಿಗೆ ಹೋಗುವ ಆ ದಿನವರೆಗೂ ಅವ್ರ ಗುರಿ ಒಂದೇ ಇತ್ತು, ತಂದೆಯ ಚಿತ್ತವನ್ನು ಮಾಡಬೇಕು, ಇತರರನ್ನು ಪ್ರೀತಿ ಮಾಡಬೇಕು, ಈ ಸಭೆಗಾಗಿ, ನನ್ನ ಶರೀರವಾಗಿರುವ ದೇಹಕ್ಕಾಗಿ ನನ್ನ ಜೀವವನ್ನು ಒಪ್ಪಿಸಿಕೊಟ್ಟು ಇವರಿಗೆ ನಾನು ಜೀವನ ಮಾಡಬೇಕಂತ ಒಂದೇ ಗುರಿಯಾಗಿತ್ತು. ಅದೇ ಗುರಿ ನಮಗಿರುವಾಗ ನಾವು ಯಾರ ಬಗ್ಗೆ ನಮಗೇನೋ ಒಂದು ಇದು ಇರುವುದಿಲ್ಲ, ಆವಾಗ ನಮ್ಮ ಸಂತೋಷ ಪರಿಪೂರ್ಣವಾಗುತ್ತೆ. ಒಂದು ಉದಾಹರಣೆಗೆ ನಾವು ಅಲ್ಲಿ ತಿರುಗಿಸೋದು ಬೇಡ, ಬಟ್ ನೀವು ಓದ್ಬೋದು. ಆದಿಕಾಂಡ 6:18-20 ನೀವು ನೋಡಿದ್ರೆ ಅಲ್ಲಿ ನೋಹಾಗೆ ದೇವರು ಹೇಳೋದು, ನೀನು ಒಂದು ಹಡಗು ನಾವಿಯನ್ನು ಮಾಡಬೇಕು ಅಂತ ಹೇಳಿದ್ರು. ಅಲ್ಲಿ ಆಜ್ಞೆ ಏನಂದರೆ, ನೀನು ನಾವಿಯನ್ನು ಮಾಡಿ ನೀನು, ನಿನ್ನ ಹೆಂಡತಿ, ನಿನ್ನ ಕುಟುಂಬ, 3 ಹುಡುಗರಿದ್ದರು, ಅವರು ಹೆಂಡತಿಯರು ಕುಟುಂಬ, ಅವರು 6 ಜನ, ಇವರಿಬ್ಬರು 8 ಜನ, ನೀವು ಮತ್ತೆ ಎಲ್ಲ ಪಕ್ಷಿಗಳು, ಎಲ್ಲ ಮೃಗಗಳು ಎಲ್ಲರನ್ನ ಕರ್ಕೊಂಡು ಎಲ್ಲೋಗು, ನಾವಿವರೆಗೆ ಹೋಗು. ಆಗಿನ ಕಾಲದಲ್ಲಿ ಎಷ್ಟೋ 1000ಕ್ಕಿಂತ ಜಾಸ್ತಿ ಮೃಗಗಳು ಪಕ್ಷಿಗಳಿತ್ತು ಅನಿಸುತ್ತೆ. ಸೊ ದೊಡ್ಡ ನಾವೇ ಮಾಡಿದ್ರು, ಹೊರಡೆ ಹೋದರು. ಸೊ ಆವಾಗ ಹೋದಾಗ ನಿಮಗೆಲ್ಲರಿಗೂ ಗೊತ್ತಿರ್ತೀವಿ, ಇವಾಗ ನಿಮ್ಮ ಮನೆಯಲ್ಲಿ, ನೀವು ಇರುವ ನಿಮ್ಮ ಮನೆಯಲ್ಲಿ ಬೆಡ್ರೂಮ್, ಹಾಲ್, ಕಿಚನ್ ಇದೆಯಲ್ಲ, ಅಲ್ಲಿ ಒಂದು ದನ, ಒಂದು ಹಸು, ಒಂದು ಹಂದಿ, ಒಂದು 4-5 ಪಕ್ಷಿಗಳೆಲ್ಲ ಒಂದು ದಿನ 24 hours ನೀವು ಅದನ್ನ ಇಟ್ಕೊಂಡು ನೀವು ಜೀವನ ಮಾಡಿ ನೋಡಿ, ಪ್ರಾಕ್ಟಿಕಲಿ ಹೆಂಗಿರುತ್ತೆ? ಇರೋಕ್ಕಾಗುತ್ತಾ? ಎಷ್ಟು ಶಬ್ದ, ಅಲ್ಲಿ ಏನೇನೋ ಗಲೀಜು, ವಾಸನೆ. ಇವಾಗ ಒಂದು ಉದಾಹರಣೆಗೆ ಆ 3 ಹುಡುಗರಿದ್ರಲ್ಲ, ಒಬ್ಬ ಬಂದಿತ್ತು ಅವ್ರ ಅಪ್ಪ ಹತ್ರ, ಏನಿದು ಇಷ್ಟು ಪಕ್ಷಿಗಳು, ಮೃಗಗಳು, ಇವ್ರ ಜೊತೆ ನಾವು ವಾಸ ಮಾಡಬೇಕು, ಅದು ಏನೇನೋ ಅಲ್ಲಿ ಗಲೀಜು ಮಾಡ್ತದೆ. ಬೆಳಗ್ಗೆ ಎದ್ದು ನೋಡಿದ್ರೆ ನಾನು ಕೂತಿ ಮಲಗಿದ್ದೆ, ನನ್ನ ತಲೆ ಹತ್ರನೇ ಬಂದು ಗಲೀಜು ಮಾಡಿಬಿಡ್ತು, ಇದೆಲ್ಲ ನಾನು ಇರೋಕ್ಕಾಗಲ್ಲ, ನಾಳೆ ಬೆಳಗ್ಗೆ ನಾನು ಮುಂಜಾನೆ ಆಗಿದ್ದೆ, ನಾನು ಆಚೆ ಹೋಗ್ತೀನಿ ಅಂತ ಅವನು ಹೇಳಿದರೆ ಏನಾಗ್ತಿತ್ತು? ಸತ್ತೋಗ್ತಿದ್ದ. ಸೊ ಇಲ್ಲಿ ನಾವೇ ಎಂದು ಯೇಸು ಸ್ವಾಮಿ ತನ್ನ ಜೀವವನ್ನು ಒಪ್ಪಿಸಿಕೊಟ್ಟ ಒಂದು ಸಭೆಗೆ ನಾವು ನೋಡ್ಬೋದು. ಸಭೆಯಲ್ಲಿ ದೇವರು ಎಲ್ಲರನ್ನೂ ಇಟ್ಟಿದ್ದಾರೆ. ಇವಾಗ ಯಾವಾಗ ಈ ಪಕ್ಷಿಗಳು, ಪ್ರಾಣಿಗಳೆಲ್ಲ ನೋವಾ ಅಲ್ಲಿ ಹೊರಗಡೆ ತೊಗೊಂಡೋದ್ರು, ದೇವರ ಆಜ್ಞೆಯ ಪ್ರಕಾರ ಮಾಡಿದ್ದು. ಹಿ ಡಿಡ್ ಎಕ್ಸಾಕ್ಟ್ಲಿ ವಾಟ್ ಗಾಡ್ ಸೆಡ್. ಸೊ ಅದೇ ಥರ ಸಭೆಯಲ್ಲಿ ಎಲ್ಲರನ್ನೂ ಯೇಸು ಕ್ರಿಸ್ತನು ಸೇರಿಸಿದ್ದಾರೆ. ಇಲ್ಲಿ ಕೆಲವರು ನಾವು ಅಲ್ಲಿ ನೋಡ್ದಂಗೆ ಕಾರ್ಯಗಳಿರ್ಬೋದು, ಆದರೆ ನಾನು ಇಲ್ಲಲ್ಲ, ಇಲ್ಲಿ ಇರೋಕ್ಕಾಗಲ್ಲ, ಏನು ಹಿಂಗಿದೆ ಚರ್ಚು ಅಂತ ನಾನು ಹೋದರೆ ನನ್ನ ಆತ್ಮೀಯತೆ ಜೀವನದಲ್ಲಿ ನಾನು ಮರಣ ಹೊಂದ್ಬಿಡ್ತೀನಿ. ಜಾಕಿ ಹೇಳಿದ್ದು ಭಾಳ ವರ್ಷ ಮುಂದೆ ನಾನು ಕೇಳಿದ್ದೆ. ಇವಾಗ ನಾವು ಸಭೆಯೇ ನಮ್ಮನ್ನ ಕಾಪಾಡುವ ಒಂದು ಜಾಗವಾಗಿದೆ. ಇಲ್ಲಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಅಂತ ಹೇಳಿದ್ರೆ, ನಾನು ಇಲ್ಲೆಲ್ಲ ಇರೋಕ್ಕಾಗಲ್ಲ ಅಂತ ಹೇಳಿದ್ರೆ ಐ ವಿಲ್ ಬಿ ಡೆಡ್ ಇನ್ ದ ವರ್ಲ್ಡ್. ಯಾರೋ ಒಬ್ಬರು ಹೇಳಿದ್ರು, ಸಭೆಯಲ್ಲಿ ಕೃಪೆ ಇಲ್ಲ ಅಂತ ನಾನು ಸಭೆ ಬಿಟ್ಟು ಆಚೆ ಹೋದೆ. ಸ್ವಲ್ಪ ದಿನದ ಮೇಲೆ ಗೊತ್ತಾಯಿತು, ಬೇರೆ ಎಲ್ಲೂ ಕೃಪೆನೇ ಇಲ್ಲ ಅಂತ ನಾನು ಇಲ್ಲಿ ಬಂದೆ ಅಂತ. ಸೊ ಹಿ ಸೇಸ್, ಐ ವೆಂಟ್ ಔಟ್ ಆಫ್ ದ ಚರ್ಚ್ ಬಿಕಾಸ್ ದೆರ್ ಇಸ್ ಲೆಸ್ ಗ್ರೇಸ್. ಇಲ್ಲಿ ಮೊದಲ ಥರ ಇಲ್ಲ, ಕೃಪೆನೇ ಇಲ್ಲ, ಕಡಿಮೆ ಆಗಿದೆ. ಬಟ್ ಐ ಕೇಮ್ ಬ್ಯಾಕ್, ಐ ಡಿಂಟ್ ಫೈಂಡ್ ಗ್ರೇಸ್ ಎನಿವೇರ್ ಎಲ್ಸ್. ನಿಜ ಅದು. ಸೊ ನಾನು ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ, ದೇವರು ನಮ್ಮ ಒಬ್ಬೊಬ್ಬರಿಗೆ ನಾವು ಹುಟ್ಟೋಕ್ಕೆ ಮುಂಚೆನೇ ನಮ್ಮ ಎಲ್ಲ ಜೀವಿತದ ಎಲ್ಲ ಕಾರ್ಯಗಳನ್ನು ಅವ್ರು ತೀರ್ಮಾನ ಮಾಡಿದ್ದಾರೆ. ನಾವು ಈ ಸಭೆಯಲ್ಲಿ ಇರಬೇಕು ಅಂತ ದೇವರು ತೀರ್ಮಾನ ಮಾಡಿದ್ದಾರೆ. ನಮಗೆಲ್ಲರಿಗೂ ಒಂದು ಒಳ್ಳೆಯ ಫ್ಯೂಚರ್ ದೇವರು ಇಟ್ಟಿದ್ದಾರೆ ಸಭೆಯಲ್ಲಿ. ನಮಗೆಲ್ಲರಿಗೂ ಒಂದೊಂದು ಕಾಲಿಂಗ್ ಇದೆ. ಆದರೆ ನಮ್ಮ ಸಭೆಯಲ್ಲಿ ನಮ್ಮ ಸಂತೋಷ ಪರಿಪೂರ್ಣವಾಗಬೇಕು ಅಂತ ಇಲ್ಲಿ ಇಟ್ಟಿದ್ದಾರೆ. ಅದೇ ದೇವರು ನಮಗೆ ಇನ್ನೊಂದು ಕಾರ್ಯವನ್ನು ಮಾಡಿದ್ದಾರೆ. 1 ಪೇತ್ರ 2:21 ಇದನ್ನು ನಾನು ಕೊನೆಯದಾಗಿ ಹೇಳಲು ಇಷ್ಟಪಡ್ತೀನಿ. 1 ಪೇತ್ರ 2:21 ಓದಿ ಬ್ರದರ್. 1 Peter chapter 2 verse 21. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ, ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿದರು. ನೋಡಿ, ಫೆಲೋಶಿಪ್ ಆಫ್ ಇಸ್ ಸಫರಿಂಗ್. ಇವಾಗ ನಾನು ಹೇಳಿದೆ, ನಮ್ಮ ಸಭೆಯಲ್ಲಿ ದೇವರು ಇಟ್ಟಿರೋದು ನಮ್ಮ ಸಂತೋಷವು ಪರಿಪೂರ್ಣವಾಗಬೇಕು.
ಆ ಸಂತೋಷ ಹೇಗೆ ಪರಿಪೂರ್ಣವಾಗ್ತಂದರೆ ಯೇಸು ಕ್ರಿಸ್ತನು ಆ ಹೆಜ್ಜಾರಿಯಲ್ಲಿ ನಾವು ನಡಿಬೇಕು. ಹಿ ಹಸ್ ಆಲ್ರೆಡಿ ಕೆಪ್ಟ್ ಎಕ್ಸಾಂಪಲ್ ಫಾರ್ ಅಸ್. ಅವ್ರು ಮುಂದೆ ಹೋಗಿದ್ದಾರೆ, ಅವ್ರು ಹೆಜ್ಜಾರಿಯಲ್ಲಿ ನಡಿಬೇಕು. ಯಾವ ಥರದದು? ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಯು ಹ್ಯಾವ್ ಬೀನ್ ಕಾಲ್ಡ್. ನಾವೆಲ್ಲ ಕರೆಯಲ್ಪಟ್ಟಿದ್ದೀವಿ. ನಾವು ಇವಾಗ ಆಫೀಸ್ಗೆಲ್ಲ ಹೋಗ್ತೀವಿ, ನಮಗೆ ಒಂದು ಕೆಲಸ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ, ನಾವು ಅದಕ್ಕೆ ಆಯ್ಕೆ ಮಾಡಿದ್ದಾರೆ. ಅದೇ ಥರ ಜೀಸಸ್ ಹ್ಯಾಸ್ ಕಾಲ್ಡ್ ಅಸ್, ಗಾಡ್ ಹ್ಯಾಸ್ ಕಾಲ್ಡ್ ಅಸ್. ಯಾವುದಕ್ಕೆ? ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಕ್ರೈಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿಕೊಟ್ಟು ಹೋದನು. ನಮಗೆ ಇವತ್ತು ಬರುವ ಒಂದೊಂದು ಸಮಸ್ಯೆಗಳು ಅದಕ್ಕಾಗಿ ಗಾಡ್ ಹ್ಯಾಸ್ ಆಲ್ರೆಡಿ ಪ್ರಿಪೇರ್ಡ್. ಏನೇ ನಮಗೆ ಸಮಸ್ಯೆ ಇರಲಿ, ಮನೆಯಲ್ಲಿ ಕೊರತೆಗಳು, ಇಲ್ಲಿ ಮಕ್ಕಳ ಮಧ್ಯೆಯಲ್ಲಿ ಯಾವುದೇ ಸಮಸ್ಯೆಗಳು, ಕುಟುಂಬದಲ್ಲಿ ಅನೇಕ ವಿಧವಾದ ಏನೇ ಇರಲಿ, ಸಭೆಯಲ್ಲಿ ಇರ್ಬೋದು, ನಾವೆಲ್ಲ ಅದಕ್ಕಾಗಿ ಕರೆಯಲ್ಪಟ್ಟಿದ್ದೀವಿ. ಯೇಸು ಕ್ರಿಸ್ತನು ಬಾಧೆಗಳನ್ನ ಅನುಭವಿಸಿ ಭೂಲೋಕದಲ್ಲಿ ಬಂದು 33 ವರ್ಷ ಅವರು ಬಾಳಿದ್ರು. ಒಂದೂ ಸುಳ್ಳು ಹೇಳಿಲ್ಲ, ಪಾಪ ಮಾಡಿಲ್ಲ, ಕಷ್ಟಪಟ್ಟರು. ನಿಮಗೋಸ್ಕರ ನಮಗೋಸ್ಕರ ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡ್ರು. ಶಿಲುಬೆಗೆ ಹೋದ್ರು, ಸತ್ರು. ಅವರು ಕತೆ ಅಲ್ಲೇ ಮುಗಿದೋಯ್ತಾ? ಇಲ್ಲ. 3ನೇ ದಿವಸ ದೇವರು ಅವರನ್ನು ಎಬ್ಬಿಸಿದ್ರಲ್ವಾ. ಇವತ್ತು ಅವರು ತಂದೆಯ ಬಳಿಗೆ ಜೀವಿಸ್ತಾ ಇದ್ದಾರೆ. ಪವಿತ್ರಾತ್ಮ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಅದೇ ಥರ ನಮ್ಮ ಜೀವಿತದಲ್ಲಿ ನಡೆಯುತ್ತೆ. ಈ ಒಂದು ಕಷ್ಟ ಇದೆಯಲ್ಲ, ಈ ಬಾಧೆ, ಸಫರಿಂಗ್ ಏನಿದೆಯಲ್ಲ, ಅದು ನಾವು ಹೋಗುವ ಆ ದಾರಿಯಲ್ಲಿ ಅವರು ನಮಗೆ ಕೃಪೆ ಕೊಡ್ತಾರೆ. 1 ಕೊರಿಂಥ್ಯ 10:13 ನಮಗೆ ಶಕ್ತಿಗೆ ಮೀರಿದ ಯಾವುದೇ ಒಂದು ಶೋಧನೆಗಳನ್ನು ನನಗೆ ಅವರು ಅನುಭವಿಸುತ್ತಿಲ್ಲ. ಇದು ನಾವು ನಿಜವಾಗ್ಲೂ ನಂಬಬೇಕು. ಇದೇ ನಮ್ಮ ನಂಬಿಕೆಯಾಗಿದೆ. ಕ್ರಿಸ್ತನಿಗೆ ಒಂದು ನಂಬಿಕೆಯೇ ಇಲ್ಲ ಅಂದರೆ ನಾವು ಜೀವನ ಮಾಡೋಕ್ಕೆ ಆಗಲ್ಲ. ಸೊ ಆದ್ದರಿಂದ ನಮಗೆ ಬರುವ ಯಾವುದೇ ಕಷ್ಟ ಇರಲಿ, ಯಾವುದೇ ಒಂದು ಶೋಧನೆ ಇರಲಿ, ದೇವರು ಅನುಮತಿ ಇಲ್ಲದೆ ನಮ್ಮ ಜೀವಿತದಲ್ಲಿ ಬರುವುದೇ ಇಲ್ಲ. ಅದು ನಾವು ತಿಳ್ಕೋಬೇಕು. ಅದು ಮತ್ತು ಅಲ್ಲದೆ ಯೇಸು ಕ್ರಿಸ್ತು ಆಲ್ರೆಡಿ ಆ ಒಂದು ದಾರಿಯಲ್ಲಿ ನಡೆದಿದ್ದಾರೆ. ಅವ್ರಿಗೆ ಗೊತ್ತಿದೆ, ನಮಗೆ ಸ್ವಂತದವರು ಇಲ್ಲ, ನಮ್ಮ ಪಕ್ಕದ ಮನೆಯದವರು ಇಲ್ಲ, ನಮ್ಮ ಜೊತೆಗೆ ಕೆಲಸ ಮಾಡುವವರು ನಮ್ಮನ್ನು ಅವಮಾನ ಮಾಡಿದಾಗ, ನಿಂದಿಸುವಾಗ, ಅದೆಲ್ಲ ಯೇಸು ಕ್ರಿಸ್ತು ಈ ಭೂಲೋಕದಲ್ಲಿದ್ದಾಗ ಅವ್ರನ್ನ ಆಲ್ರೆಡಿ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಆದ್ದರಿಂದ ನಮಗೆ ಕೃಪೆ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಒಂದು ಸನ್ನಿವೇಶದಲ್ಲಿ ನನ್ನನ್ನು ತಗ್ಗಿಸಬೇಕು. ಈ ಒಂದು ಕಾರ್ಯ, ಈ ಒಂದು ಸಿಚುವೇಶನ್, ಈ ಒಂದು ಸಮಸ್ಯೆ ದೇವ್ರ ಕಡೆಯಿಂದ ಬಂದಿದೆ, ದೇವ್ರು ನನಗೆ ಕೃಪೆ ಕೊಡ್ತಾರೆ ಅಂತ ನನಗೆ ಒಂದು ನಂಬಿಕೆ ಇದ್ದರೆ, ಒಂದು ಅಪೊಸ್ತಲ 1:8 ಹೇಳಿದಾಗೆ ಪವಿತ್ರಾತ್ಮದಿಂದ ನಾನು ತುಂಬಲ್ಪಟ್ಟಾಗ ನನಗೇನಾಗುತ್ತೆ ಅಂದರೆ ನನಗೆ ಬಲ ಸಿಗುತ್ತೆ. ನಾನು ಬಲ ಸಿಕ್ಕಿದಾಗ ನಾನು ಆ ಒಂದು ಯಾವುದೇ ಶೋಧನೆಯಲ್ಲಿ, ಯಾವುದೇ ಥರದ ಸಮಸ್ಯೆಯಲ್ಲಿ ನಾನು ಅದನ್ನು ಜಯಿಸೋಕ್ಕಾಗುತ್ತದೆ. ಇದು ಅಪೊಸ್ತಲ 13:52 ನೋಡಿದ್ರೆ ನಮ್ಮ ಜೀವಿತ ಹೀಗೆ ಇರಬೇಕು. ಕೊನೆಯದಾಗಿ ಅಪೊಸ್ತಲ ಕೃತ್ಯ 13:52 ಕೊನೆಯ ಭಾಗ ಓದಿರಿ ಬ್ರದರ್. ಅದಕ್ಕೆ ಮುಂಚೆ ಒಂದು 4-5 ವಾಕ್ಯ ನೀವು ನೋಡಿದ್ರೆ ಅಲ್ಲಿ ಪೌಲನು ಬರ್ನಬಾವು ಅಲ್ಲಿ ಆ ಊರಿಂದ ಕಳಿಸಲ್ಪಟ್ಟರು. ಅವ್ರಿಗೆ ಅಲ್ಲಿ ತುಂಬ ಏನಾಯ್ತು ಅಂದರೆ ಬಾಧೆಗಳಿಗೆ ಒಳಪಟ್ಟರು ಅವರು. ಅದೆಲ್ಲ ಬರೆದ ಮೇಲೆ ಕೊನೆಗೆ ಅಲ್ಲಿ ಪವಿತ್ರಾತ್ಮ ಬರಿತಾ ಇದ್ದಾರೆ, ಶಿಷ್ಯರಾದವರು ಸಂತೋಷಪೂರ್ಣರು, ಪವಿತ್ರಾತ್ಮ ಭರಿತರಾದರು. ಇವತ್ತು ನಾವು ಎಲ್ಲ ಶಿಷ್ಯರು ಅಂತ ಹೇಳ್ತೀವಲ್ಲ, ಯೇಸು ಕ್ರಿಸ್ತನ ಶಿಷ್ಯರಂದರೆ ಯಾವಾಗಲೂ ನಾವು ಸಂತೋಷಪೂರ್ಣರಾಗಿರಬೇಕು, ಪವಿತ್ರಾತ್ಮ ಭರಿತರಾಗಿರಬೇಕು. ಇವೆರಡೂ ನನ್ನ ಜೀವಿತದಲ್ಲಿ ಇಲ್ಲ ಅಂದರೆ ನಾನು ನನ್ನ ಕ್ರೈಸ್ತಿಯ ಜೀವಿತವನ್ನು ನಾನು ಪರೀಕ್ಷಿಸಬೇಕು. ದೇವರೇ, ನನ್ನ ಜೀವಿತ ಸಂತೋಷಪೂರ್ವಕವಾಗಿದೆಯಾ? ನಾನು ಪವಿತ್ರ ಭರಿತನಾಗಿದ್ದೀನಾ? ಇವೆರಡೂ ನನ್ನ ಜೀವಿತ ಇಲ್ಲ ಅಂದರೆ ದೇವರೇ, ನನ್ನಲ್ಲಿ ಏನು ಕೊರತೆ ಇದೆ, ನನ್ನಲ್ಲಿ ಯಾವ ಸಮಸ್ಯೆಗಳು ನಾನು ಸರಿ ಮಾಡಬೇಕು ಅಂತ ನಾವು ಕೇಳಿಕೊಂಡ್ರೆ ಪವಿತ್ರಾತ್ಮನ ತನ್ನ ದೇವರ ವಾಕ್ಯ ಮೂಲಕ ನಮಗೆ ತೋರಿಸ್ತಾರೆ. ಆವಾಗ ತೋರಿಸಿದಾಗ ನಾವು ಅದನ್ನ ಸರಿ ಮಾಡಿಕೊಂಡ್ರೆ ನಮಗೆ ಬರುವ ಎಲ್ಲ ಆಶೀರ್ವಾದಗಳು ಮತ್ತು ನಮಗೆ ಬರುವ ಪರಿಪೂರ್ಣವಾದ ಸಂತೋಷವನ್ನು, ಆನಂದವನ್ನು ದೇವರು ನಮಗೆ ತೋರಿಸ್ತಾರೆ. ಅನುದಿನವೂ ನಾವು ಪವಿತ್ರಾತ್ಮ ಭರಿತರಾಗಿರುವುದಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಆಗ ನಾವು ಪವಿತ್ರಾತ್ಮದಿಂದ ಅನುದಿನ ಪರಿಪೂರ್ಣವಾಗಿ ನಾವು ಭರಿತರಾದರೆ ನಮಗೆ ಈ ಸಣ್ಣ ಸಮಸ್ಯೆಗಳು, ಇವರು ಅದು ಮಾಡಿಲ್ಲ, ಇವರು ಇದು ಮಾಡಿದ್ರು ಅಂತ ನಾವು ಹೇಳೋಕ್ಕೆ ಕೊರತೆ ಪಡಲ್ಲ. ಎಂಥ ಒಂದು ಪಾಪದಿಂದ, ನರಕದಿಂದ ದೇವರು ನನ್ನ ತಪ್ಪಿಸಿದ್ದಾರೆ. ಈಸಾಕನು ಬ್ರದರ್ ಹೇಳಿದಾಗೆ ಅವ್ನಿಗೆ ಯಾವಾಗೆಲ್ಲ ಅದು ಎಲ್ಲಾದರೂ ಒಂದು ಕುರಿಮರಿನ ಅಲ್ಲಿ ಬಲಿ ಕೊಡುವಾಗೆಲ್ಲ ಅವನಿಗೆ ಅದು ಜ್ಞಾಪಕ ಬರ್ತಾ ಇರುತ್ತೆ. ನಾನು ಒಂದಿನ ಹಿಂಗೆ ಆಗಬೇಕಿತ್ತಲ್ಲ, ದೇವ್ರು ನನ್ನ ಕಾಪಾಡಿದ್ರಲ್ಲ. ಅದೇ ಥರ ನಾವು ಯೇಸು ಕ್ರಿಸ್ತನು ನನಗಾಗಿ ಶಿಲುಬೆಯಲ್ಲಿ ಸತ್ತರಲ್ವ, ನನ್ನ ಎಲ್ಲ ಪಾಪಗಳಿಂದ ನನ್ನ ಕ್ಷಮಾಪಣೆ ಕೊಟ್ಟು
ಈ ಒಂದು ಸಭೆಯಲ್ಲಿ ನನ್ನ ಇಟ್ಟಿದ್ದಾರೆ ಅಂತ ಯಾವಾಗಲೂ ಕೃತಜ್ಞತಾ ಉಳ್ಳವರಾಗಿ ಇರ್ತೀವಿ ಹೊರತು ಯಾರ ಬಗ್ಗೆ ಯಾವ ಕೊರತೆ ಇಲ್ಲದೆ ಯಾವುದು ದೂರ ಇಲ್ಲದೆ ನಾವು ಜೀವನ ಮಾಡ್ತೀವಿ. ಆ ಥರ ಜೀವನ ಮಾಡುವುದೇ ದೇವರು ಹೇಳಿದ್ದು, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕು ಅಂತ ಈ ವಾಕ್ಯಗಳಲ್ಲಿ ಹೇಳ್ತೀನಿ ಅಂತ. ಪವಿತ್ರಾತ್ಮನ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಆಮೇಲೆ ಕೇಳಿಸ್ಕೊಂಡಂಥ ಎಲ್ಲ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ಸವಾಲಾಗಿರುವಂಥ ಮಾತುಗಳನ್ನು ದೇವರು ನಮಗೆ ಪ್ರೋತ್ಸಾಹಪಡಿಸಿದ್ದಾರೆ. ಯಾಕೆಂದರೆ ನಿಜವಾಗಲೂ ನಾವು ಹಳೆಯ ಒಂದು ಪರಿಸ್ಥಿತಿಯನ್ನು ನಾವು ನೆನಪು ಮಾಡಿಕೊಂಡ್ರೆ ಎಂಥವರಾಗಿದ್ದೀವಿ ಅನ್ನೋದನ್ನು ನಮ್ಮ ಕಣ್ಣು ಮುಂದೆನೇ ಕಾಣ್ತದೆ. ಜಸ್ಟ್ ಇಮ್ಯಾಜಿನೇಷನ್. ನಮ್ಮನ್ನು ನಾವು ಹಿಂದಿನ ಒಂದು ಪಾಪದ ಜೀವಿತ ಅಂಥವ್ರನ್ನ, ಅದಕ್ಕೆ ಪಾಪ ಅನ್ನೋದು ಭಾಳ ಗಂಭೀರವಾದಂಥ ಒಂದು ಸಂಗತಿ. ಒಂದು ಚಿತ್ರಣವನ್ನು, ಸಭೆಯ ಕ್ರಿಸ್ತನ ದೇವೆಂಬ ಚಿತ್ರಣವನ್ನು ಹೇಗೆ ನಾವು ಅದನ್ನು ಕಾಪಾಡಿಕೊಳ್ಬೇಕು, ಒಬ್ಬರನ್ನೊಬ್ಬರು ಹೇಗೆ ಪ್ರೀತಿಸ್ಕೊಳ್ಬೇಕು, ಒಬ್ಬರನ್ನೊಬ್ಬರು ಹೇಗೆ ಎನ್ಕರೇಜ್ ಮಾಡಿಕೊಳ್ಬೇಕು, ಕಾಳಜಿ ಉಳ್ಳವರಾಗಿರ್ಬೇಕಂತ ದೇವರು ನಮ್ಮನ್ನು ಪ್ರೋತ್ಸಾಹಪಡಿಸಿದ್ದರು. ಕರುಣೆ ಉಳ್ಳಂಥ ಒಂದು ಜೀವಿತ, ಕ್ಷಮಿಸಿಕೊಳ್ಳುವಂಥ ಜೀವಿತ, ದೇವರ ಜೊತೆಗಿರುವಂಥ ಒಂದು ಸಂಬಂಧವನ್ನು, ಆ ರಿಲೇಷನ್ಶಿಪ್, ಆ ಕನೆಕ್ಷನ್ ಭಾಳ ಮುಖ್ಯವಾದದ್ದಾಗಿದೆ. ಅದಕ್ಕೆ ಒಂದು ಮಾತು ದೇವರು ನನ್ನೊಟ್ಟಿಗೆ ಮಾತಾಡ್ತಾಯಿದ್ರು. ಒಂದು ಮೀನು ಒಂದು ತಟ್ಟೆಯಲ್ಲಿ, ನೀರಿರುವಂಥ ತಟ್ಟೆಯಲ್ಲಿ ಮೀನನ್ನು ಒಂದು ಮಗು ನೀರಿನಲ್ಲಿ ಹಾಕ್ತದೆ. ಅದು ಹಿಡ್ಕೊಂಡು ಆ ಮಗು ಹೋಗ್ತಾ ಇರುವಾಗ ಅಕಸ್ಮಾತಾಗಿ ಆ ಮೀನು ಕೆಳಗಡೆ ಬಿದ್ದುಬಿಡ್ತದೆ. ಬಿದ್ದ ತಕ್ಷಣವೇ ಆ ಮೀನು ಏನಾಗ್ತಾಯಿದೆ, ವಿಲ ಒದ್ದಾಡ್ತಾ ಇದೆ. ಈ ಕ್ರಿಸ್ತನ ದೇವೆಂಬ ಸಭೆಯಲ್ಲಿ ದೇವರು ನಮ್ಮನ್ನು ಆ ನೀರಿನಲ್ಲಿ ಒಂದು ಮೀನುಗಳಾಗಿ ನಮ್ಮನ್ನು ಇಟ್ಟಿದ್ದಾರೆ. ಇವತ್ತು ಇದರಿಂದ ಆ ಭದ್ರತೆ, ದೇವರು ಕೊಟ್ಟಂಥ ಪಾಪದಿಂದ ಬಿಡುಗಡೆ ಹೊಂದಿ ಆ ರಕ್ಷಣಾನಂದವನ್ನು ಕೊಟ್ಟು, ಮತ್ತೆ ನಾನು ಈ ಲೋಕದಲ್ಲಿ ಬೀಳುವಾಗ, ಮತ್ತೆ ನಾನು ಪಾಪದಲ್ಲಿ ಬೀಳುವಾಗ, ಈ ಪಾಪದ ವಿಷಯಗಳಲ್ಲಿ ನಾನು ಹೆಚ್ಚಾಗಿ ಜೀವಿಸುವಾಗ ಆ ಭದ್ರತೆಯನ್ನು ಕಳ್ಕೊಂಡ್ಬಿಡ್ತೇನೆ. ನಾನು ಸಹ ಆ ಮೀನಿನ ಹಾಗೆ ವಿಲವಾಗಿ ಒದ್ದಾಡ್ಬಿಡ್ತೇನೆ. ಆ ಮೀನಿಗೆ ಗೊತ್ತಾಯ್ತಂತೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ವಾಟರ್. ನೀರಿನ ಒಂದು ಮಹತ್ವ, ಬೆಲೆ ಆ ಮೀನಿಗೆ ಗೊತ್ತಾಯಿತು, ವ್ಯಾಲ್ಯೂ ಗೊತ್ತಾಯಿತು. ಮತ್ತೆ ಆ ಮಗು ಏನು ಮಾಡಿತ್ತು ಗೊತ್ತಿಲ್ಲ ನೋಡಿ, ಮತ್ತೆ ಮಗು ಆ ಮೀನನ್ನು ನೋಡಿ ತಗೊಂಡು ಮತ್ತೆ ನೀರಿನಲ್ಲಿ ಹಾಕ್ತಂತೆ. ಆವಾಗ ಅದು ಮತ್ತೆ ಆ ಮೀನು ಸಂತೋಷವಾಗಿರಲಿಕ್ಕೆ ಪ್ರಾರಂಭ ಮಾಡಿತು. ಇವತ್ತು ದೇವರು ನಮ್ಮನ್ನು ಸಹ ಅದೇ ರೀತಿಯಾಗಿ ಬೀಳುವಾಗ, ಆ ಲೋಕಕ್ಕೆ ಅಂಟುಕೊಳ್ಳುವಾಗ, ಬಿಟ್ಟರ್ನೆಸ್ ಅಂದರೆ ಕಹಿ ಭಾವನೆ, ಹಣದ ಆಸೆ, ಈ ಪಾಪದ ಜೀವಿತ ಬೀಳುವಾಗ ದೇವರು ಮತ್ತೆ ನಮ್ಮನ್ನು ಎಬ್ಬಿಸ್ತಾ ಇರ್ತಾರೆ. ಅದಕ್ಕೆ ನನಗೆ ಭಾಳ ಎನ್ಕರೇಜ್ ಆಯಿತು. ದೇವರೇ, ನಾನು ಸಹ ಈ ನಿನ್ನ ದೇವೆಂಬ ಸಭೆಯಲ್ಲಿ ಒಂದು ಅಂಗವಾಗಿದ್ದೀನಿ. ಇತರರ ಅಂಗದ ಜೊತೆ ನಾನು ಹೇಗೆ ವರ್ತಿಸಬೇಕು, ಹೇಗೆ ನಾನು ಪ್ರೀತಿ ಮಾಡಬೇಕು, ಹೇಗೆ ಕಾಳಜಿಯಲ್ಲಿರಬೇಕು, ಅದನ್ನೇ ದೇವರು ನನಗೆ ಚಾಲೆಂಜಾಗಿ ಮಾತಾಡ್ತಾ ಇದ್ದರು. ಮತ್ತು ದೇವರು ನಮ್ಗೆ ಕೊಡುವಂಥದ್ದು ಏನಾಗಿದೆ ಅಂದರೆ ಆ ನೆಮ್ಮದಿ ಮತ್ತು ಸಮಾಧಾನ, ಸಂತೋಷ. ಅದನ್ನು ನಾವು ಏನು ಕೊಟ್ಟರೂ ನಮಗೆ ಸಿಗೋದಿಲ್ಲ, ಏನು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನಾನು ಕೊಡುವಂಥ ಸಮಾಧಾನ, ಈ ಲೋಕದಲ್ಲಿರುವಂಥ ಸಮಾಧಾನ ಕೊಡೋದಿಲ್ಲ, ನನ್ನಲ್ಲಿರುವಂಥ ಸಮಾಧಾನವೇ ನಿಮಗೆ ಕೊಡ್ತೀನಿ ಅಂತ ಹೇಳಿದರು, ವಾಗ್ದಾನ ಮಾಡಿದ್ದಾರೆ. ಆ ನಂಬಿಕೆಯಲ್ಲಿ ನಾವು ಜೀವಿಸಲಿಕ್ಕೆ ಪ್ರಯಾಸಪಡೋಣ. ದೇವರು
ಹೇಗೆ ಇಸಾಕನನ್ನು ನನಗೆ ಎನ್ಕರೇಜ್ ಆಯಿತು ಅದು ವಿಷಯ. ಒಂದು ಕ್ಷಣ ತಡವಾಗಿದ್ದರೆ ಹೇಗೆ ನಾವು ಆ ಇಸಾಕ ಪ್ರಾಣ ಕಳ್ಕೊಳ್ತಾ ಇದ್ದು, ಹಾಗೆ ಆ ಮೀನಿನ ವಿಷಯದಲ್ಲಿ ಸಹ ಆ ಮಗು ಮತ್ತೆ ಆ ನೀರಿನಲ್ಲಿ ಹಾಕಲಿಲ್ಲ ಅಂದರೆ ಆ ಮೀನು ಸತ್ತೋಗ್ತಾಯಿತ್ತು. ಅದಕ್ಕೆ ದೇವ್ರಿಗೆ ಇಷ್ಟ ಇಲ್ಲ ಯಾರೂ ಸಾಯೋದು. ಅದಕ್ಕೆ ತಪ್ಪಿಯೋದ ಮಗನ ಬಗ್ಗೆ ಬ್ರದರ್ ಶೇರ್ ಮಾಡಿಕೊಳ್ಳುವಾಗ ದೇವ್ರು ನನಗೆ ಎನ್ಕರೇಜ್ ಮಾಡಿದರು. ಆ ತಪ್ಪಿಯೋದ ಮಗ ಎಲ್ಲವನ್ನು ಹಾಳು ಮಾಡಿಕೊಂಡ. ಒಳಗಡೆ ಅವನಿಗೆ ಒಂದು ಪಶ್ಚಾತ್ತಾಪ ಬಂತು. ಒಳಗಡೆ ಪಶ್ಚಾತ್ತಾಪ ಬರದೆ ದೇವ್ರ ಕಡೆ ತಿರ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಳಗಡೆ ಬಂದಿದ್ದಕ್ಕೆ ಅವನು ದೇವ್ರ ಕಡೆ ತಿರ್ಕೊಳ್ಳಿಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡ. ದೇವರೇ, ನಾನು ನಿನ್ನ ಮುಂದೆ, ನನ್ನ ತಂದೆ ಮುಂದೆ ನಾನು ಪಾಪ ಮಾಡಿದ್ದೇನೆ. ಅದು ಅರಿಕೆ ಮಾಡಿದ ತಕ್ಷಣವೇ ತಂದೆಗೆ ಗೊತ್ತಾಯಿತು. ಓಡಿ ಹೋಗಿ ಆ ಮಗನನ್ನು ಅಪ್ಪಿಕೊಳ್ತಾನೆ. ಡಿಯರ್ ಬ್ರದರ್ಸ್, ಇವತ್ತು ನಮ್ಮನ್ನು ಅದೇ ರೀತಿಯಾಗಿ ಆತನು ಎಂದಿಗೂ ನಮ್ಮನ್ನು ತಳ್ಳೋದಿಲ್ಲ. ಆತನ ಪ್ರೀತಿ ಎಂಥದ್ದಾಗಿದೆ ಅಂದರೆ ಆತನು ನಮ್ಮನ್ನು ಖಂಡಿಸೋದಿಲ್ಲ, ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ, ಪ್ರೀತಿಯಿಂದ ನಮ್ಮನ್ನು ತಿದ್ದುತ್ತಾರೆ, ಪ್ರೀತಿಯಿಂದ ನಮ್ಮನ್ನು ಸಹಿಸ್ಕೊಳ್ತಾರೆ. ಅದೇ ದೇವರ ಒಂದು ಪ್ರೀತಿ. ಅದಕ್ಕೆ ಈ ಒಂದು ಕ್ರೈಸ್ತಿಯ ಜೀವಿತದಲ್ಲಿ ನಾವು ಪ್ರಯಾಸಪಡೋದು ಭಾಳ ಮುಖ್ಯ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸ್ಕೊಳ್ಳೋದು, ಒಬ್ಬರನ್ನೊಬ್ಬರು ಅರಿತುಕೊಳ್ಳೋದು, ಆ ಫೆಲೋಶಿಪ್ಪು, ದೇವ್ರ ಜೊತೆ ಇರುವಂಥ ಕನೆಕ್ಷನ್ ಎಂದಿಗೂ ನಾವು ಕಳ್ಕೊಳ್ಬಾರ್ದು. ಇಲ್ಲ ಅಂದರೆ ನಾವು ನನ್ನ ಸಹೋದರ ಜೊತೆ ಇರುವಂಥ ಸಂಬಂಧ ಕಳ್ಕೊಂಡ್ಬಿಡ್ತೀವಿ. ಆ ರೀತಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೂ ದೇವರು ಕೃಪೆ ಕೊಡಲಿ, ಪವಿತ್ರ ಆತ್ಮನ ಸಹಾಯ ಕೊಡಲಿ.